ನಮಸ್ಕಾರ, ನಾನು ಹರೀಶ್ ನಾಗರಾಜು. ನ್ಯೂಸು ನಮ್ಮ ಚಾನಲ್ ಮೂಲಕ ಒಂದಷ್ಟು ಹೊಸತನವನ್ನು ನಿಮ್ಗೆ ಕೊಡುವಂಥ ಪ್ರಯತ್ನ ನಾವು ಮಾಡೋಕ್ಕೆ ಶುರು ಮಾಡಿದ್ವಿ ಆಲ್ರೆಡಿ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಕೂಡ, ಬಿಕಾಸ್ ನಮ್ಮನ್ನು ಒಪ್ಪಿಕೊಂಡಿದ್ದಕ್ಕೆ, ನಮ್ಮನ್ನು ಅಪ್ಪಿಕೊಂಡಿದ್ದಕ್ಕೆ. ಹಾಗಾಗಿ ಈ ಹರಿ ಜೊತೆ ಒಂದಷ್ಟು ಅವರ ಬದುಕಿನ ಇನ್ಸ್ಪೈರಿಂಗ್ ಸ್ಟೋರೀಸ್, ಕಥೆಗಳನ್ನು ಅವ್ರು ಹೇಳೋಕ್ಕೆ ಶುರು ಮಾಡ್ತಾರೆ. ಈ ಹರಿ ಮತ್ತು ಆ ಕಥೆ ಎರಡನ್ನು ಜಾಯಿನ್ ಮಾಡಿದ್ದೀವಿ. ಹರಿಕಥೆ ದ ಪಾಡ್ಕಾಸ್ಟ್ ಶೋ, ನಿಮ್ಮೆಲ್ಲರಿಗೂ ಸ್ವಾಗತ. ಈ ಹರಿಕಥೆಯಲ್ಲಿ ಅವರ ಬದುಕಿನ ಆ ಇನ್ಸ್ಪೈರಿಂಗ್ ಸ್ಟೋರಿ ಕಥೆಯನ್ನು ಹೇಳೋದಕ್ಕೆ ನಮ್ಮ ಜೊತೆ ಇವತ್ತು ಕನ್ನಡ ಸಿನಿಮಾ ಜಗತ್ತಿನ, ದಕ್ಷಿಣ ಭಾರತದ ಸಿನಿಮಾ ಜಗತ್ತಿನ, ಬಿಕಾಸ್ ಕನ್ನಡಕ್ಕಷ್ಟೇ ಸೀಮಿತ ಆಗಿಲ್ಲ, ಅವರು ಬೇರೆ ರಾಜ್ಯಕ್ಕೂ ಹೋಗಿ ತಮ್ಮ ಛಾಪನ್ನು ಮೂಡಿಸಿರುವಂಥ ಒಬ್ಬ ಆಕ್ಟ್ರೆಸ್, ನಟಿ ನಮ್ಮ ಜೊತೆ ಇದ್ದಾರೆ. ಬರೀ ನಟಿಯಾಗಿ ಅವ್ರ ಜೊತೆ ನಾನು ಮಾತಾಡಿದ್ದೀನಿ, ಬೇರೆಯವರು ಮಾತಾಡ್ಸಿರ್ತಾರೆ. ಆದರೆ ಇವತ್ತು ಈ ಹರಿಕಥೆಯ ಪಾಡ್ಕಾಸ್ಟ್ನಲ್ಲಿ ವೆರಿ ವೆರಿ ಸ್ಪೆಷಲ್ ಅವರು. ಯಾಕೆ ಅಂದರೆ ಅವ್ರು ಇತ್ತೀಚೆಗೆ ಕೈ ಹಾಕಿರುವಂಥ ಒಂದು ಕೆಲಸ ಸಕ್ಸಸ್ ಆಗಿ ಅದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಾಧಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಜೊತೆ ಹರಿಕಥೆ ದ ಪಾಡ್ಕಾಸ್ಟ್ ಶೋನ ಅತಿಥಿಯಾಗಿದ್ದಾರೆ ನನ್ ಅದರ್ ದೆನ್ ಒನ್ ಅಂಡ್ ಓನ್ಲಿ ಆಶಾ ಭಟ್. ಹಾಯ್ ಆಶಾ. ಹಾಯ್ ಸರ್. ಸಾರಿ, ಹಾಯ್ ಎಬಿ. ಓ ಎಸ್, ಥ್ಯಾಂಕ್ ಯು. ನಿಮ್ ಬಾಯಿಂದ ಆಶಾ ಕೇಳೋಕೊಂತರ ಬಿಡಿ. ಎಬಿ. ಎಸ್. ಹಾಯ್ ಎಬಿ. ಹೆಲೋ ಸರ್, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೌ ಆರ್ ಯು? ಐ ಆಮ್ ಗುಡ್. ಆಶಾ ಹೇಗೆ ಅಂದ್ರೆ, ಎಬಿ ಹೇಗೆ ಅಂದ್ರೆ, ಯಾರು ತುಂಬಾ ಸೋಲ್ಫುಲ್ ಆಗಿರ್ತಾರೆ ಅವರು ಬೇಗ ಹತ್ರ ಆಗೋಗ್ತಾರೆ, ಬೇಗ ಫ್ರೆಂಡ್ ಆಗ್ಬಿಡ್ತಾರೆ. ಆ ಥರ ಫ್ರೆಂಡ್ಲಿ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಈಗ ಒಬ್ಬ ವಿಮೆನ್ ಆಂಟ್ರಪ್ರನರ್ ಆಗಿದ್ದಾರೆ. ಆಶಾ, ಐ ಆಮ್ ವೆರಿ ಗ್ಲಾಡ್ ಅಂಡ್ ಹ್ಯಾಪಿಯಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಕೇಳ್ತಾ ಇದೀನಲ್ಲ, ಇನ್ನೊಬ್ರ ಬಾಯಿಂದ ಕೇಳ್ದಾಗ ನನಗೂ ಒಂಥರ ಹೊಸ ತರ ಅನ್ಸ್ತಾ ಇದೆ. ಇದು ನಿಜವಾಗ್ಲೂ ಎಕ್ಸ್ಕ್ಲೂಸಿವ್ ಶೋನೇ, ಯಾಕೆಂದ್ರೆ ಎಬಿ ಇದುವರೆಗೂ ಎಲ್ಲೂ ಈ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ, ಮಾತಾಡಿಲ್ಲ. ಇವತ್ತು ಕೂತು ಮಾತಾಡೋಕೆ ಅಂತಾನೆ ಈ ಪಾಡ್ಕಾಸ್ಟ್ ಶೋ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀವಿ. ಆ್ಯಂಡ್ ವೆಲ್ಕಮ್. ಥ್ಯಾಂಕ್ ಯು ಸರ್. ವೆರಿ ಸ್ಪೆಷಲ್ ಏನು ಗೊತ್ತಾ, ಬಿಫೋರ್ ನಾವು ಇದನ್ನು ಶುರು ಮಾಡೋಕೆ ಮುಂಚೆ ಮೊನ್ನೆ ಇತ್ತೀಚೆಗೆ ಐ ರಿಮೆಂಬರ್ ಡಿಸೆಂಬರ್ 5ನೇ ತಾರೀಕು ಅವರೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಮಜಾ ಇದೆ, ನನಗಂತೂ ಭಾಳ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಯು ನೋ ವಾಟ್, 10 ವರ್ಷದ ಹಿಂದೆ ಇದೇ ಡಿಸೆಂಬರ್ 5ನೇ ತಾರೀಕು ಅವ್ರಿಗೊಂದು ಅವಾರ್ಡ್ ಬರುತ್ತೆ. ಇಡೀ ಮಾಡೆಲ್ ಕ್ಷೇತ್ರದ ಎಲ್ಲರೂ ಕೂಡ ಯಾರಪ್ಪ ಈ ಹೆಣ್ಮಗಳು ಅಂತ ತಿರುಗಿ ನೋಡ್ತಾರೆ, ಅವ್ರಿಗೆ ಶಬಾಷ್ಗಿರಿ ಕೊಡ್ತಾರೆ. ನಾವು ಅವ್ರಿಗೆ 10 ವರ್ಷ ಆದಮೇಲೆ ವಿಶ್ ಮಾಡ್ತಾ ಇದ್ದೀವಿ, ಬಿಕಾಸ್ ಸುಪ್ರಾ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಶಾ ಭಟ್. ಥ್ಯಾಂಕ್ ಯು. 10 ವರ್ಷ, ಟಚಿ ಮೂಮೆಂಟ್. ಡೆಕೆಡ್ ಸರ್, ಏನೇನೆಲ್ಲ ಆಗಿದೆ. ಒಂದು ಡೆಕೆಡ್ ಕಂಪ್ಲೀಟ್ ಆಗಿ. ಯೆಸ್ಟರ್ಡೇ ವಾಸ್ ಆ್ಯಕ್ಚುಲಿ ಇಮೋಷ್ನಲ್. ತುಂಬಾನೇ ಫೋನಲ್ಲೂ ಬ್ಯುಸಿ ಇದೆ, ಎಲ್ಲರೂ ಕಾಲ್ ಮಾಡ್ತಾ ಇದ್ರು. 10 ವರ್ಷ ಆಗೋಯ್ತಾ, 10 ವರ್ಷ ಆಗೋಯ್ತಾ ಅಂತ. ಐ ವಾಸ್ ಜಸ್ಟ್ ಲೈಕ್ ಫೋನಲ್ಲಿ ಚೆಕ್ ಮಾಡ್ತಾ ಇದ್ದೆ. ಮೆಮರೀಸ್ ಬರುತ್ತೆ ಐಫೋನಲ್ಲಿ. ಗೆದ್ದಾದ್ಮೇಲೆ ವಾಪಸ್ ಭಾರತಕ್ಕೆ ಬಂದಾಗ, ಭಾರತದಿಂದ ಬೆಂಗಳೂರಿಗೆ ಬಂದಾಗ, ಅದಾದ್ಮೇಲೆ ಭದ್ರಾವತಿಗೆ ಹೋದಾಗ, ಐ ವಾಸ್ ಜಸ್ಟ್, ಐ ಡೋಂಟ್ ನೋ, ಇಟ್ಸ್ ಅ ವೆರಿ ಇಮೋಷನಲ್ ಮೂಮೆಂಟ್. Hey, I can sense on your eyes. ನಿಮ್ಮ ಕಣ್ಣಲ್ಲಿ ಆ ಸ್ಪಾರ್ಕ್ ಕಾಣಿಸ್ತಿದೆ ನನಗೆ. ಇಟ್ ವಾಸ್, ಐ ಡೋಂಟ್ ನೋ ಸರ್, ಹೇಗೆ, ಐ ಥಿಂಕ್ ಮೈ ಲೈಫ್ ಚೇಂಜ್ಡ್. 2014 ಡಿಸೆಂಬರ್ 5ನೇ ತಾರೀಕು ಪೋಲೆಂಡಲ್ಲಿ ಸೂಪರ್ ನ್ಯಾಷನಲ್ ಫಿನಾಲೆ ಪ್ಯಾಜೆಂಟ್. ಯಾವುದೋ ಕಾರಣ, ವೀಸಾ ಕಾರಣದಿಂದಾಗಿ ಅಮ್ಮ ಅಪ್ಪಂಗೆ ಬರಕ್ ಆಗಿರ್ಲಿಲ್ಲ, ಬಿಕಾಸ್ ವೀಸಾ ಟೈಮಿಗೆ ಸರಿಯಾಗಿ ಬಂದಿರಲಿಲ್ಲ. ನನ್ನ ಮ್ಯಾನೇಜ್ಮೆಂಟ್ ಇಂದ ಕೂಡ ಯಾರಿಗೂ ಪಾಪ ಬರ್ಲಿಕ್ಕೆ ಆಗಿರ್ಲಿಲ್ಲ ಪೋಲೆಂಡಿಗೆ. ಸೊ ಇಟ್ ವಾಸ್ ಜಸ್ಟ್ ಮೀ ಅಲ್ಲಿ ಫಿನಾಲೆ ದಿವಸ. ನಾನು ಒಬ್ಳೇ ಇದ್ದೆ. ನನ್ನ ಕಡೆಯಿಂದ ಫ್ಯಾಮಿಲಿ ಅಥವಾ ಅಫಿಷಿಯಲ್ ಆರ್ಗನೈಸೇಷನ್ ಕಡೆಯಿಂದ ಯಾರಿಗೂ ಬರ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಒಂಥರ ಬ್ಯಾಕ್ ಸ್ಟೇಜ್ ಅಲ್ಲೂ ಪ್ರೆಷರ್ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ಲೆಟ್ ದ ಔಟ್ಕಮ್ ವರಿ ಅಬೌಟ್ ಇಟ್ ಸೆಲ್ಫ್ ಅಂತ. ಬಿಕಾಸ್ ಪ್ರಾಬಬಿಲಿಟಿ ನೋಡಕ್ ಹೋದ್ರೆ 1:83 ಕಂಟ್ರೀಸ್. ಹೌದು. ಹೇಗೆ, ಎಷ್ಟು ಜನ ಕಂಟೆಸ್ಟೆಂಟ್ಸ್ ಇದ್ರು? 83 ಡಿಫರೆಂಟ್ ಕಂಟ್ರೀಸ್. ಸೊ ಆಮೇಲೆ ಸರಿ ಬಿಡು ಆಶಾ, ಫಿನಾಲೆ ಇಷ್ಟು ದಿವಸ ನೀನ್ ನಡ್ಸ್ಕೊಂಡು ಹೋಗಿದ್ಯಾ, ಇಟ್ ಇಸ್ ಜಸ್ಟ್ ಅನದರ್ ಡೇ. ಆ ಮೂಮೆಂಟ್ ಅಲ್ಲಿ ಪ್ರೆಸೆಂಟ್ ಇರು, ಜಸ್ಟ್ ಗಿವ್ ಯೋರ್ ಬೆಸ್ಟ್ ಅಷ್ಟೇ. ಸ್ಟೇಜ್ ಮೇಲೆ ಹೋಗ್ತೀಯ, ನಗ್ನಗ್ತಾ ಎಂಜಾಯ್ ಯೋರ್ ಸೆಲ್ಫ್ ಅಂಡ್ ಬಿ ಯೋರ್ ಸೆಲ್ಫ್ ಅನ್ಕೊಂಡು ಅಫರ್ಮೇಷನ್ ಮಾಡ್ಕೋತಾ ಇದ್ದೆ ಬ್ಯಾಕ್ ಸ್ಟೇಜ್ ಅಲ್ಲಿ. ಸೊ ವಾಟ್, ಅಮ್ಮ ಅಪ್ಪ ಅಲ್ಲಿಂದ ಯೂಟ್ಯೂಬ್ ಅಲ್ಲಿ ಲೈವ್ ನೋಡ್ತಾರೆ, ಸೊ ವಾಟ್ ಇವ್ರಿಲ್ಲಿ ನೋಡ್ಕೋತಾರೆ, ಇಟ್ಸ್ ಓಕೆ, ದರ್ ಆಲ್ ವಿತ್ ಯು ಅಂತ ಹೇಳ್ಕೊಂಡು
ದೇವ್ರೆ ಅನ್ಕೊಂಡು ಸ್ಟೇಜ್ ಮೇಲೆ ಹೋಗಿದ್ದೆ ಅಷ್ಟೇ. ಹೆಂಗಿತ್ತು? ಡು ಯು ರಿಮೆಂಬರ್ ರೀಕಾಲ್ ಸ್ಟೇಜ್ ಮೇಲೆ ಹೋದಾಗ ಮೂಮೆಂಟ್ ಹೇಗಿತ್ತು? ಐ ವಾಸ್ ಜಸ್ಟ್ ಹ್ಯಾಪಿ ಸರ್, ಜಸ್ಟ್ ಹ್ಯಾಪಿ. ನನ್ನ ತಲೆಯಲ್ಲಿ ಆ್ಯಕ್ಚುಲಿ ಇನ್ನೇನೂ ನಡೆದಿಲ್ಲ ಸ್ಟೇಜ್ ಮೇಲೆ. ನಾನು ಅದನ್ನು ಬರೋಕ್ಕೆ ಬಿಟ್ಟಿಲ್ಲ. ಬಿಕಾಸ್ ದ ಮೊಮೆಂಟ್ ಯು ಲೆಟ್ ಯುವರ್ ಥಾಟ್ಸ್ ಟೇಕ್ ಓವರ್ ಯು ಅಲ್ಲ, ಎಲ್ಲ ಕ್ರಂಬಲ್ ಆಗಿಬಿಡುತ್ತೆ. ಬ್ಯಾಕ್ ಸ್ಟೇಜಲ್ಲಿ ಐ ಜಸ್ಟ್ ಟುಕ್ ಅ ಡೀಪ್ ಬ್ರೆತ್. ಐ ಡೂ ದಟ್ ಪೋಸ್, ಹಿಂಗೆ ನಿಂತ್ಕೊಂಡ್ಬಿಡ್ತೀನಿ ಒಂದು 5 ಸೆಕೆಂಡ್. ಐ ಫೀಲ್ ಗುಡ್, ಐ ಟೇಕ್ 5 ಡೀಪ್ ಬ್ರೆತ್, ದೆನ್ ಐ ಜಸ್ಟ್ ಗೋ ಆನ್ ಸ್ಟೇಜ್. ಇಂಡಿಯಾ ಅಷ್ಟೇ. ದಟ್ ಟೈಮ್ ಯು ನಾಟ್ ಆಶಾ ಭಟ್, ಯು ಆರ್ ಮಿಸ್ ಇಂಡಿಯಾ. ಕರೆಕ್ಟ್. ಒಂದ್ ಕಡೆ ಹಂಗ್ ನೋಡಕ್ ಹೋದ್ರೆ ಯು ಆರ್ ರೆಪ್ರೆಸೆಂಟಿಂಗ್ 1.3 ಬಿಲಿಯನ್ ಪೀಪಲ್. ಕರೆಕ್ಟ್. ಸೊ ಅದು ಎಷ್ಟು ಜನ ನೋಡ್ತಾ ಇದಾರೆ, ಎಷ್ಟು ಜನರು ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ನಿಮ್ಮ ಮೇಲಿದೆ, ಭರವಸೆ ನಿಮ್ಮ ಮೇಲಿದೆ, ಅದನ್ನೇ ಯೋಚನೆ ಮಾಡಕ್ ಹೋದ್ರೆ ಪ್ರೆಷರ್ ಬರುತ್ತೆ. ಬಟ್ ಯು ವಿಲ್ ಹ್ಯಾವ್ ಟು ಬ್ರೀದ್ ಇನ್ ಟು ಇಟ್ and just go give your best ಅಷ್ಟೇ. You remember the line ಅವ್ರು ಅನೌನ್ಸ್ ಮಾಡಿದಾಗ? It's a funny story. ಅದಕ್ಕೆ ಕೇಳಿದ್ದೆ. ಸೊ ಏನಾಯ್ತು ಅಂದ್ರೆ ಸಬ್ ಕಾಂಟೆಸ್ಟ್ ವಿನ್ನರ್ಸ್ ಅನ್ನ ಫಸ್ಟ್ ಕರೆದ್ರು. ಅದ್ರಲ್ಲಿ ಐ ವನ್ ಮಿಸ್ ಬೆಸ್ಟ್ ಟ್ಯಾಲೆಂಟ್. ಓಕೆ. ಸೊ ಮಿಸ್ ಬೆಸ್ಟ್ ಟ್ಯಾಲೆಂಟ್ ಇಂಡಿಯಾ ಅಂತ ಕರೆದ್ರು. ನಾನು ಮುಂದೆ ಹೋದೆ, ಬುಕೆ ಇತ್ತು, ರಿಸೀವ್ ಮಾಡಿ ಅಲ್ಲೊಬ್ರು ಇಲ್ಲೊಬ್ರು ನಿಲ್ತಾ ಬರ್ತೀವಿ, ಪ್ಲೇಸ್ಮೆಂಟ್ಸ್ ಇತ್ತು. ಸೊ ರನ್ನರ್ಸ್ ಅಪ್ ಎಲ್ಲ ಅನೌನ್ಸ್ ಆಯ್ತು. ಅದಾದ್ಮೇಲೆ ರಿವರ್ಸ್ ಆರ್ಡರ್ ಅಲ್ಲಿ ಬರ್ತಾರಲ್ಲ, ಹಾಗೆ ಥರ್ಡ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್. ನನ್ನ ತಲೆ ಎಲ್ಲೋ ಒಂದ್ ಕಡೆ ಸೆಕೆಂಡ್ ರನ್ನರ್ ಅಪ್ಪು ಸಿಗ್ಲಿಲ್ವಾ ನಂಗೆ, ಫಸ್ಟ್ ರನ್ನರ್ ಅಪ್ಪು ನಾನಲ್ವಾ, ಅಯ್ಯೋ ಅನ್ಕೋತಾ ಇದ್ದೆ ತಲೆಯಲ್ಲಿ. ಪ್ಯಾಜೆಂಟ್ ಮುಗ್ದೋಗಿತ್ತಲ್ವಾ. ನಾಟ್ ಈವನ್ ಒನ್ಸ್ ಐ ಥಾಟ್ ಅಯ್ಯೋ ವಿನ್ನರ್ ಕೂಡ ಆಗ್ಬೋದಲ್ವಾ ನೀನು. ಅಯ್ಯೋ ಬರ್ಲಿಲ್ಲ ತಲೆಗೆ. ಐ ಹೋಲ್ಡಿಂಗ್ ಮೈ ಟ್ಯಾಲೆಂಟ್ ಬುಕ್, ನಿತ್ಕೊಂಡಿದೀನಿ. ಅಂಡ್ ದ ಪ್ಯಾಜೆಂಟ್ ವಾಸ್ ಹೆಲ್ಡ್ ಇನ್ ಪೋಲೆಂಡ್. ಇಂಡಿಯಾ ಅಂದಾಗ ನಾನು ಯಾವ್ದೋ ಸ್ಟ್ರೆಸ್ ಅಲ್ಲಿ ಕೊಲಂಬಿಯಾ ಅನ್ಕೊಂಡ್ ಕೇಳಿಸ್ತು ನಂಗೆ. ನಾನ್ ಚಪ್ಪಾಳೆ ತಟ್ತಾ ಇದೀನಿ, ಗೊತ್ತೇ ಆಗಿಲ್ಲ ನೀವು ಅಂತ. ನನ್ ಪಕ್ಕದಲ್ಲಿ ಐ ಥಿಂಕ್ ಇಟ್ ವಾಸ್ ಮಿಸ್ ಮಲೇಷಿಯಾ ಆರ್ ಮಿಸ್ ಯುನೈಟೆಡ್ ಕಿಂಗ್ಡಮ್ ನನ್ನನ್ನ ನಡ್ಜ್ ಮಾಡ್ತಾ ಇದ್ದಾಳೆ. ಇಟ್ಸ್ ಯು ಇಂಡಿಯಾ, ಯು ಹ್ಯಾವ್ ಟು ವಾಕ್, ಗೋ ಅಂತ. ಐ ವಾಸ್ ಲೈಕ್ ವಾಟ್? ಸೊ ಇಫ್ ಯು ವಾಚ್ ಮೈ ಫಿನಾಲೆ, ಕ್ಯಾಮ್ರಾ ಲಿಟ್ರಲಿ 10 ಸೆಕೆಂಡ್ ತಗೊಳತ್ತೆ ಇಂಡಿಯಾ ಎಲ್ಲಿದ್ದಾಳೆ ಅಂತ ಪ್ಯಾನ್ ಔಟ್ ಮಾಡಕ್ಕೆ. ಬಿಕಾಸ್ ನಾನ್ ಸಬ್ ಕಾಂಟೆಸ್ಟ್ ತಗೊಂಡು ಎಕ್ಸ್ಟ್ರೀಮ್ ಕಾರ್ನರ್ ಅಲ್ಲಿ ನಿಂತ್ಕೊಂಡಿದೀನಿ, ನಾನು ಕ್ಲಾಪಿಂಗ್, ರಿಯಾಕ್ಟ್ ಮಾಡ್ತಿಲ್ಲ, ಸಡನ್ ಆಗಿ ಕ್ಯಾಮರಾನು ಹೋಗಿಲ್ಲ. ಓಕೆ. ದೇ ಲೈಕ್ ಸರ್ಚಿಂಗ್, ಎಲ್ಲಿ ಓ ಇಂಡಿಯಾ, ನಮ್ಮೆ ಓ ನಾನಾ just had to nudge me and then I walked to the stage. What was in your mind that time? Moment ideyala? Freeze. And then my predecessor Mutya Datul, she's from Philippines. She's already there. ಅವಳ ತಲೆಯಲ್ಲಿ ಕ್ರೌನ್ ಇತ್ತು, ಅದನ್ನ ಹಿಂಗ್ ತೆಗಿಬೇಕಾರೆ ಐ ವಾಸ್ ಲೈಕ್ ಓ ಬರ್ತಾ ಇದೆ ಇವಾಗ ಅದ್ ನನ್ನ ತಲೆ ಮೇಲೆ ಅಂತ. ಸೊ ದೆನ್ ಶಿ ಪ್ಲೇಸ್ಡ್ ಇಟ್ ಆನ್ ಮೈ ಹೆಡ್ ಅಂಡ್ ಅವಾಗ ಐ ಕುಡ್ ರಿಯಲೈಸ್ ದಟ್ ಓ ಯು ನೋ ಇಟ್ಸ್ ಯು. ಒಬ್ಬ ಭದ್ರಾವತಿಯ ಒಬ್ಬ ಹೆಣ್ಮಗಳು ಅಲ್ಲೆಲ್ಲೋ ಸುಪ್ರಾ ನ್ಯಾಷನಲ್ 83 ದೇಶದ ಜೊತೆ ಸ್ಪರ್ಧೆ ಮಾಡಿ ಗೆದ್ರು. ಆಯ್ತಲ್ಲ, ಗೆದ್ದಿದ್ದಾಯ್ತು, ಒಂದಿದ್ದಾಯ್ತು, ಎಲ್ಲ ಆಯ್ತು, ಮುಗೀತು. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಡೌನ್ ದಿ ಲೈನ್ ಓಕೆ ನಾನು ಇದಾಗ್ತೀನಿ, ನನ್ನ ಹಿಂಗ್ ಸ್ವೀಕರಿಸ್ತಾರೆ ಜನ, ಎಲ್ಲ ರೆಡ್ ಕಾರ್ಪೆಟೇ ನನ್ಗೆ ಇನ್ ಮುಂದೆ ಅನ್ನುವ ಪರಿಕಲ್ಪನೆ ಇತ್ತ? ಹೇಗೆ? ಏನೂ ಇರ್ಲಿಲ್ಲ ಸರ್. ಅದಕ್ಕೂ ಮುಂಚೆ ಮೀಡಿಯಾನ ಫೇಸ್ ಮಾಡಿರ್ಲಿಲ್ಲ. ಅದಕ್ಕೂ ಮುಂಚೆ ನನ್ನ ಇದ್ರ ಬಗ್ಗೆ ಕೇಳಕ್ಕೆ ಅಥವಾ ನೀವ್ಯಾರು, ನೀವ್ ಹಿಂಗಿತ್ತು ಹಂಗಿತ್ತು ಅಂತ ಯಾವ ಪ್ರಶ್ನೆ ಕೇಳಕ್ಕೂ ಯಾರು ಇರ್ಲಿಲ್ಲ. ಸೊ ನನಗೆ ಆ ಎಕ್ಸ್ಪೀರಿಯನ್ಸೇ ಇಲ್ಲ, ನಂಗೆ ಗೊತ್ತೇ ಇಲ್ಲ. ಸೊ ಐ ಡಿಡ್ಂಟ್ ಎಕ್ಸ್ಪೆಕ್ಟ್. ಹೇಗಿತ್ತು ರಿಸೀವಿಂಗ್? ಹೇಗಿತ್ತು ವಾಪಸ್ ಬಂದಾಗ? ಫಸ್ಟ್ ಬಂದು ಲ್ಯಾಂಡ್ ಆಗಿದ್ದು ಮುಂಬೈಯಲ್ಲಿ, ಬಿಕಾಸ್ ಆರ್ಗನೈಸೇಷನ್ ಮಿಸ್ ಇಂಡಿಯಾ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್ ಇರೋದು ಮುಂಬೈಯಲ್ಲಿ. ಅಂಡ್ ಆಬ್ವಿಯಸ್ಲಿ ಐ ಹ್ಯಾಡ್ ಟು ಗೋ ಮೀಟ್ ಎವ್ರಿ ಒನ್, ಬಿಕಾಸ್ ಇದು ಗೆಲ್ಲಿಕ್ ಸಾಧ್ಯ ಆಗಿದ್ದು ನನ್ನ ಒಬ್ಳ ಕೈಯಿಂದ ಮಾತ್ರ ಅಲ್ಲ. ಫ್ಯಾಮಿಲಿ ಸಪೋರ್ಟ್ ಇರ್ಬೋದು, ಆರ್ಗನೈಸೇಷನ್ ಸಪೋರ್ಟ್ ಇರ್ಬೋದು, ಅದು ಎರಡೂ ಕೂಡ ಇತ್ತು ನನ್ನ ಜೊತೆಗೆ. ಸೊ ಅಮ್ಮ ಅಪ್ಪ ಬಂದಿದ್ರು, ನನ್ನ ಕಸಿನ್ಸ್ ಬಂದಿದ್ರು. ಅಲ್ಲಿಂದ ಡೈರೆಕ್ಟ್ ಐ ಥಿಂಕ್ ಆರ್ಗನೈಸೇಷನ್ಗೆ ಹೋದ್ವಿ. ಇಮ್ಮಿಡಿಯೇಟ್ಲಿ ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೀಡಿಯಾ ಇಂಟರ್ವ್ಯೂಸ್ ಲೈನ್ಡ್ ಅಪ್, NDTV, ಆಜ್ ತಕ್. ಸೊ ಎವ್ರಿ ಸಿಂಗಲ್ ನ್ಯೂಸ್ ಚಾನೆಲ್ ನನಗೆ ಬೆಳಗ್ಗೆ ಐ ಥಿಂಕ್ 8 ಗಂಟೆಗೆ ಐ ಗಾಟ್ ಅ ಲಿಸ್ಟ್. ಆಶಾ ಈ ಟೈಮಿಂದ ಈ ಟೈಮಲ್ಲಿ, ಈ ಟೈಮಿಂದ ಈ ಟೈಮಲ್ಲಿ, ಈ ಟೈಮಿಂದ ಈ ಟೈಮಲ್ಲಿ. ಲೈಕ್ ಏನ್ ನಡೀತಿದೆ? ಲೈಕ್ ಇನ್ ಅ ಡೇ ಐ ಥಿಂಕ್ ದೇರ್ ವಾಸ್ ಸಮ್ 13 to 14 ಇಂಟರ್ವ್ಯೂಸ್. ಪ್ರತಿಯೊಂದಕ್ಕೂ ಬೇರೆ ಬೇರೆ ಔಟ್ಫಿಟ್, ಪ್ರತಿಯೊಂದಕ್ಕೂ ಮೇಕಪ್ ಅಂಡ್ ಹೇರು. ಐ ವಾಸ್ ನಾಟ್ ಯೂಸ್ ಟು ಇಟ್ ಅಲ್ಲ ಸರ್, ನಂಗೆ ಗೊತ್ತೇ ಇರಲಿಲ್ಲ ಹೀಗಾಗತ್ತೆ ಅಂತ. ಆ್ಯಂಡ್ ಐ ವಾಸ್ ಲೈಕ್ ಓಕೆ ಸರಿ, ಬೆಳಗ್ಗೆ ಬೇರೆ ಅಮ್ಮ ದೋಸೆ ತಿನ್ಕೊಂಡು ಹೋಗು. ಸೊ ಚೆನ್ನಾಗಿ 1-3 ದೋಸೆ ತಿನ್ಸಿ, ಫಿಲ್ಟರ್ ಕಾಫಿ, ಲೈಕ್ ಹಾ ಸರಿ ನಾವ್ ಯು ಗೋ. ಮುಂಬೈ ಇಸ್ ನಾಟ್ ನ್ಯೂ ಟು ಯು. ಮುಂಬೈ ಇಸ್ ನಾಟ್ ನ್ಯೂ ಟು ಮೀ. ಮುಂಬೈ ಕಲ್ಚರ್, ಮುಂಬೈ ಜೀವನ, ಲೈಫ್ ಸ್ಟೈಲ್ ಯಾವುದೂ ಹೊಸದಲ್ಲ ನಿಮಗೆ. ಓನ್ಲಿ ಥಿಂಗ್ ಇಸ್ ಎಲ್ಲರದು ಐಬಾಲ್ ಕ್ಯಾಚ್ ಆಗಿದ್ದೀರಾ, ಲೈಮ್ ಲೈಟ್ ಅಲ್ಲಿ ನೀವಿದ್ದೀರಾ, ಅಂಡ್ ಎಲ್ಲರೂ ಫೋಕಸ್ ನಿಮ್ಮ ಮೇಲಿದೆ. ಇನ್ ದ ಸೆನ್ಸ್ ಮುಂಬೈಯಲ್ಲಿ ನನ್ನ ಫಸ್ಟ್ ಕಸಿನ್ಸ್ ಎಲ್ಲ ಇದ್ರು, ಬಟ್ ನನ್ನ ಪ್ಯಾಜೆಂಟಿಗಂತಾನೆ ಮೂವ್ ಆಗಿತ್ತು. ಐ ವಾಸ್ merely 21 year old.
Correct. ವೆನ್ ಐ ಮೂವ್ ಟು ಮುಂಬೈ. ಹ್ಮ್ ಸೊ ಹಂಗ್ ನೋಡಕ್ ಹೋದ್ರೆ ಇಟ್ ಇಸ್ ನ್ಯೂ. ಲಿವಿಂಗ್ ಇನ್ ಮುಂಬೈ ಅದೆಲ್ಲ ಸ್ವಲ್ಪ ಹೊಸದೇನೆ. ನಾನ್ ಮುಂಚೆ ಸಮ್ಮರ್ ಹಾಲಿಡೇಸಿಗೆ ಹೋಗ್ತಿದ್ದೆ ಅಷ್ಟೇ, ಫುಲ್ ಫ್ಲೆಡ್ಜ್ ಅಲ್ಲಿ ಇರ್ಲಿಲ್ಲ. ಫಾರ್ ಪ್ಯಾಜೆಂಟ್ ಐ ಮೇಡ್ ಅ ಮೂವ್ ಟು ಮುಂಬೈ. ಬಟ್ ಆಸ್ ಯು ಸೆಡ್, ರೆಡ್ ಕಾರ್ಪೆಟ್ ಇರ್ಬೋದು, ಮೀಡಿಯಾ ಇರ್ಬೋದು, ಇದೆಲ್ಲ ಇರ್ಬೋದು, ಇಟ್ ವಾಸ್ ಆಲ್ ವೆರಿ ನ್ಯೂ ಫಾರ್ ಮೀ. ಐ ವಾಸ್ ಲೈಕ್, ಏನಕ್ಕೆ ಇದೇ ಬಟ್ಟೆ ಹಾಕೊಂಡು ನೆಕ್ಸ್ಟ್ ಇಂಟರ್ವ್ಯೂಗೆ ಯಾಕೆ ಹೋಗ್ಬಾರ್ದು? ಸೊ ನನ್ನ ತಲೆಯಲ್ಲಿ ಪ್ರತಿಯೊಂದಕ್ಕೂ ಚೇಂಜ್ ಬೇಕಾ, ಪ್ರತಿಯೊಂದಕ್ಕೂ ಹೇರ್ ಸ್ಟೈಲ್ ಚೇಂಜ್ ಆಗ್ಬೇಕಾ? ಸೊ ಇಟ್ ಟುಕ್ ಮಿ ಅ ವೈಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎಸ್, ಇಟ್ಸ್ ಲೈಕ್ ಓವರ್ ಆಲ್ ಪ್ರೆಸೆಂಟೇಷನ್ ಇರ್ಬೋದು, ಮಾತಾಡುವ ಕಾಂಟೆಂಟ್ ಇರ್ಬೋದು, ಎಲ್ಲದೂ ಮ್ಯಾಟರ್ ಆಗುತ್ತೆ. ಯು ಆರ್ ರೆಪ್ರೆಸೆಂಟಿಂಗ್ ಇಂಡಿಯಾ, ನೀನ್ ಇರಬೇಕು ಇದರಲ್ಲಿ ಥ್ರೂ ಅಂಡ್ ಥ್ರೂ. ಸೊ ಅವಾಗ ನಂಗೆ ಅರ್ಥ ಆಯ್ತು. ಒಂದು ಗೋಲ್ ಇತ್ತು, ಆಶಾ ಭಟ್ ಸುಪ್ರಾಯನ್ ನ್ಯಾಷನಲ್ ಗೆಲ್ಲಬೇಕು ಅಂತ. ಆಯ್ತು, ಗೆದ್ದಿದ್ದಾಯ್ತು, ವಾಪಸ್ ಬಂದಿದ್ದು ಆಯ್ತು, ಇಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ಅಕ್ಸೆಪ್ಟ್ ಮಾಡಿದ್ರು, ವಿಶ್ ಮಾಡಿದ್ರು, ಸೆಲೆಬ್ರೇಟ್ ಮಾಡಿದ್ರು. ಗೋಲ್ ನೆಕ್ಸ್ಟ್ ಏನು ಚೇಂಜ್ ಆಯ್ತಾ ಅವಾಗ? ಅಥವಾ ಏನು ಬರುತ್ತೆ ಅಕ್ಸೆಪ್ಟ್ ಮಾಡೋಣ, ನೋಡೋಣ ಅನ್ನೋದಿತ್ತ ತಲೆಯಲ್ಲಿ? ಸೊ ಇನ್ ದ ಸೆನ್ಸ್, ಸ್ಕೂಲಲ್ಲಿ ಐ ಮೀನ್ ಓದ್ಬೇಕಾದ್ರೇನೆ ಇನ್ ಒನ್ ವೇ ಅದಿ ಅದರ್ ನನಗೆ ಹೆಂಗೋ ಒಂದು ದೇಶನ ಪ್ರೌಡ್ ಮಾಡಬೇಕು. ಯಾವ ಪ್ರೊಫೆಷನ್ ಅಂದ್ರೆ ನಂಗೆ ಯಾವತ್ತು ಫೈಟರ್ ಪೈಲಟ್ ಆಗ್ಬೇಕಂತ ಇತ್ತು. ಸೊ ಅದಾಗ ಬಂದಿಲ್ಲ. ಬಟ್ ಐ ಆಮ್ ಸ್ಟಿಲ್ ಮ್ಯಾಡ್ಲಿ ಪ್ಯಾಷನೆಟ್ ಅಬೌಟ್ ಇಂಡಿಯನ್ ಆರ್ಮಿ, ಏರ್ ಫೋರ್ಸ್ ಅಂಡ್ ಎವ್ರಿಥಿಂಗ್ ರಿಲೇಟೆಡ್ ಟು ಇಂಡಿಯಾ. ಸೊ ಅವಾಗ NCC ಇಂದ ಸ್ಟಾರ್ಟ್ ಆಗಿದ್ದು. ಸೊ ಐ ವಾಸ್ ಕೆಡೆಟ್ ಅಂಬಾಸಿಡರ್ ಆಫ್ ಇಂಡಿಯಾ ಫಾರ್ ಸಾರ್ಕ್ ನೇಷನ್ಸ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಲ್ಲಿ. ವೆನ್ ಐ ಗಾಟ್ ಮೈ ಯೂನಿಫಾರ್ಮ್, ದಟ್ ವಾಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್. ಸೊ ಅದ್ರ ನೆಕ್ಸ್ಟ್ ಮಿಸ್ ಇಂಡಿಯಾ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೂ ನನ್ನ ಅಮ್ಮ ಅಪ್ಪ ಹೇಳಿದ ಒಂದೇ ಮಾತು, ಇಲ್ಲೂ ಕೂಡ ನಿನಗೆ ನಿನ್ನ ದೇಶ ರೆಪ್ರೆಸೆಂಟ್ ಮಾಡೋಕೆ ಆಪರ್ಚುನಿಟಿ ಸಿಗ್ತಿದೆ, ಯು ಶುಡ್ ಗೋ ಗೆಟ್ ಇಟ್. ಅದಾದ್ಮೇಲೆ ಮುಂಬೈಗೆ ಹೋದಾಗ ಐ ಆಲ್ಸೋ ಹ್ಯಾಡ್ ಭರತನಾಟ್ಯಂ ಬ್ಯಾಕ್ ಗ್ರೌಂಡ್ ಇರ್ಬೋದು, ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಕಾಲೇಜಲ್ಲೆಲ್ಲ ಕಲ್ಚರಲ್ ಆಕ್ಟಿವಿಟೀಸು ತುಂಬ ಮಾಡ್ತಾ ಇದ್ದೆ. ಸೊ ಮುಂಬೈಗೆ ಹೋದಾಗ ಐ ವಾಸ್ ಓಪನ್ ಟು ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್. ಸೊ ಅಗೇನ್ ವಾಸ್ ಲೈಕ್, ಇಲ್ಲಿ ಹೆಂಗಿದ್ರು 1 year ರೇನ್ ಇತ್ತು. ಸೊ ಸೂಪರ್ ನ್ಯಾಷನಲ್ ನಾನ್ ಇನ್ನೊಬ್ರಿಗೆ ಕ್ರೌನ್ ಕೊಡೋವರೆಗೂ 14 to 15 days 1 year ರೇನ್. ಓಕೆ, ಅಫಿಷಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡು ಬರ್ತೀವಿ, ಬಟ್ ವಾಟ್ ಡು ಐ ಡೂ? ಕರೆಕ್ಟ್. ಅದ್ರ ಮಧ್ಯದಲ್ಲಿ ಐ ಕಾಂಟ್ ಗೋ ಬ್ಯಾಕ್ ಹೋಮ್, ಕರೆಕ್ಟಾ? ಸೊ ಅವಾಗ ಸರಿ, ಆಡಿಷನ್ಸ್ ಕೊಡೋಣ, ಮೂವಿ ಆಡಿಷನ್ಸ್ ಕೊಡೋಣ, ನೋಡೋಣ, ಟಿವಿ ಆಡಿಷನ್ಸ್ ಕೊಡೋಣ. ಫಸ್ಟಿಗೆ ನಾನೇ ಹೋಗಿದ್ದಾಯ್ತು. ಐ ರಿಮೆಂಬರ್ ಮೈ ಆಡ್ ಆಡಿಷನ್ ವಾಸ್ ಆಫ್ ಕೋಕಾ-ಕೋಲಾ. So that was my first ad audition. Yamaha Fasino were my title sponsors pageant alli. So the first ad I got was Yamaha Fasino. Oh, okay. ಅವಾಗ ತಾನೇ ಫಸಿನೋ ಲಾಂಚ್ ಮಾಡಿದ್ರು. ಅದಾದ್ಮೇಲೆ ಮೂವಿ ಆಡಿಷನ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದೆ. ಹಿಂದಿ ವಾಸ್ ನೆವರ್ ಎನ್ ಇಶ್ಯೂ. ಸೊ ಐ ಥಿಂಕ್ ನನ್ನ ರೇನ್ ಮುಗಿಸಿ ಒಂದು 6 ತಿಂಗಳಿಗೆ ಐ ಗಾಟ್ ಮೈ ಫಸ್ಟ್ ಫಿಲ್ಮ್. ಓಕೆ, ವಾವ್. ಸೊ ಅಲ್ಲಿಂದ ಈ ಸಿನಿಮಾ ಜರ್ನಿ ಶುರುವಾಯಿತು. ಎಸ್. ಬಟ್ ಅಂದ್ರೆ ಅಲ್ಲಿದ್ರಿ ಆಗ ಬಾಂಬೆಲಿ? ಎಸ್. ಕನ್ನಡಕ್ಕೆ ಅಂತೇನೋ ಥಾಟು ಇರಲಿಲ್ಲ ಅಲ್ಲಾಗ? ಬಂದಿರಲಿಲ್ಲ, ನಾನು ಅಲ್ಲೇ ಸೆಟಲ್ ಆಗಿದ್ದೆ. ಬಾಂಬೆ 2014 ಐ ಮೂವ್ಡ್. ಸೊ ನಮಗೆ ಕನ್ನಡಿಗರಿಗೆ ಆಶಾ ಭಟ್ ಗೊತ್ತಾಗಿದ್ದು 2021. 2021 ಯಾರೀ ಆಶಾ ಭಟ್ ಅನೌನ್ಸ್ ಆಗ್ತಿದ್ದಾಗೇನೆ ಎಲ್ಲರ ಕಣ್ಣರಳಿಸಿ ನೋಡಿದ್ದು. ಆಮೇಲೆ ಗೊತ್ತಾಗಿದ್ದು ಭದ್ರಾವತಿ ಅವರ ಫಸ್ಟ್ ಬಾಂಬೆ ಅವರು ಅನ್ಕೊಂಡ್ಬಿಟ್ಟಿದ್ವಿ ನಾವು. ಹೌದು, ಎಲ್ರು ಅದೇ, ಏನ್ ನೀವು ಬಾಂಬೆ ಅವ್ರಂತೆ. ಅಲ್ಲೇ ಅಯ್ಯೋ ಹೆಂಗ್ ಇಂಪ್ರೆಸ್, ಅಲ್ಲಿ ಇರ್ತೀನಿ ಅಷ್ಟೇ, ಬಟ್ ಅಲ್ಲಿಯವರಲ್ಲ, ನಾನು ಭದ್ರಾವತಿ. ಬಟ್ ನಿಮ್ ಪ್ರೊಫೈಲ್ ಎಲ್ಲಾ ಕಡೆನೂ ಇತ್ತಾ? ಇನ್ ದ ಸೆನ್ಸ್, ನಿಮ್ ಪ್ರೊಫೈಲ್ ಎಲ್ಲಾ ಕಡೆ ಕಳ್ಸಿದ್ರ ನೀವು? ಕರ್ನಾಟಕಕ್ಕೂ ಪ್ರೊಫೈಲ್ ಕಳ್ಸಿದ್ರ? ಇಲ್ಲ, ತರುಣ್ ಸರ್ ನಂದು ಮೂವಿ ನೋಡಿದ್ರು. ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಧೀರ ಧೀರ KGF ಇಂದ ಒಂದು ಹಾಡು ಹಾಡಿದ್ದೆ. ಹೌದು, ಅದನ್ನ ಕೇಳಿ ಮತ್ತೆ ನಂದು ಜಂಗ್ಲಿ ಮೂವಿ ನೋಡಿ ನನ್ನ ಮ್ಯಾನೇಜರಿಗೆ ಕಾಲ್ ಮಾಡಿದ್ದು, ಇವ್ರು ಎಲ್ಲಿಯವ್ರು ಆಕ್ಚುಲಿ. ಆವಾಗ ರಾಬರ್ಟ್ ನರೇಶನ್ ಕೇಳಿದ್ರು. ಅವಾಗ ನೀವು ಕನ್ನಡ ಮಾತಾಡ್ತೀರಾ ಅಂತ. ಹೌದು, ಕನ್ನಡ ಮಾತಾಡ್ತೀನಿ. ಮುದ್ದಾಗಿ, ಸ್ಪಷ್ಟವಾಗಿ, ಸುಲಲಿತವಾಗಿ, ನಿರರ್ಗಳವಾಗಿ ಕನ್ನಡವನ್ನ ಮಾತನಾಡಬಲ್ಲರು. ಸಾಮಾನ್ಯ ಹಂಗೆ ಅಲ್ಲ, ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ಬಿಟ್ರೆ ಏನೋ ದೊಡ್ಡ ಬಿಲ್ಡಪ್ ತೋರಿಸ್ತಾರೆ. ಐ ಮೀನ್ ಐ ಡೋಂಟ್ ನೋ ಸರ್, ಅದು ಏನಕ್ಕೆ ಬರುತ್ತೆ ಅಂತಲೂ ನನಗೆ ಇನ್ನೂ ಗೊತ್ತಿಲ್ಲ. ಯಾವುದನ್ನು ಊಚ್ ನೀಚವಾಗಿ ನೋಡಕ್ ಆ ಥರ ಹೋಗ್ಬಾರ್ದು. ನಮ್ಮ ಭಾಷೆ, ನಮ್ಮ ದೇಶ ನಮ್ದು ಅನ್ಕೊಂಡು ಇರ್ಬೇಕು. ಬೇರೆದ್ ಕಲಿಬೇಡ ಅಂತ ಹೇಳಕ್ ಹೋಗಲ್ಲ ನಾನು. ಹಿಂದಿ ಕಲಿತೀರಾ ಕಲೀರಿ, ತೆಲುಗು ಕಲಿಬೇಕಾ ಕಲೀರಿ, ನಿಮ್ಮ ಮಾತೃಭಾಷೆ ಮರಿಬೇಡಿ ಅಷ್ಟೇ. ಇನ್ನೊಂದು ಕಲ್ತ ತಕ್ಷಣ ಇನ್ನೊಂದು ಹೆಂಗ್ ಮರೆಯಕ್ಕಾಗತ್ತೆ? ಆಗಲ್ವಲ್ಲ. ಏನೋ ಲೈಫಲ್ಲಿ ಎಲ್ಲವೂ ಖುಷಿಯಾಗಿ ಆಗೋಯ್ತಾ? ಹರ್ಡಲ್ಸ್ ಅಂತ ಏನಿಲ್ವಾ? ಅಯ್ಯೋ, ಟೂ ಮೆನಿ ಹರ್ಡಲ್ಸ್. ಒಂದಲ್ಲ ಎರಡಲ್ಲ, ಟೂ ಮೆನಿ ಹರ್ಡಲ್ಸ್. ಬಿಕಾಸ್ ಒಂದು ಹೆಣ್ಮಗಳು ಬೇರೆ ರಾಜ್ಯಕ್ಕೆ ಹೋಗಿ ಸೆಟ್ಲ್ ಆಗೋದು, ಯಾವುದೋ ಗುರಿ ಇಟ್ಕೊಂಡು ಕೆಲಸ ಮಾಡೋದು, ಮತ್ತಲ್ಲಿ ಗೆದ್ದಾದ ಮೇಲೂ ಕೂಡ ಅಬ್ಬಾ ಗೆದ್ದಾಯ್ತು ಬಿಡಪ್ಪ, ಇನ್ನೇನು ತೊಂದರೆ ಇಲ್ಲ ನನಗೆ ಅಂತ ಫೀಲ್ ಮಾಡ್ಬೇಕಾದ್ರೆ ಮತ್ತೆ ಹರ್ಡಲ್ಸ್ನ ಫೇಸ್ ಮಾಡಿ ಆಚೆಗೆ ಬರೋದು. ಹೌ ಟಫ್
ಇಟ್ ವಾಸ್. ಇಲ್ಲ ಸರ್, ದಟ್ಸ್ ದ ಮಿಸ್ಕನ್ಸೆಪ್ಷನ್. ಓಕೆ, ಗೆದ್ದಾದ್ಮೇಲೆ ಗೆಲ್ಲೋದು ಟೀಕೆ ಸರ್, ಅದೇನೋ ಒಂದು ಟೈಮ್ ಡ್ಯೂರೇಷನ್ ನೀವು ನಡ್ಸ್ಕೊಂಡು ಹೋಗಿರ್ತೀರಾ, ಮಾಡಿರ್ತೀರಾ, ಅಮೌಂಟ್ ಆಫ್ ಹಾರ್ಡ್ ವರ್ಕ್ ಇರುತ್ತೆ, ಎಲ್ಲೋ ಒಂದು ಲಕ್ ಫ್ಯಾಕ್ಟರು ಬರುತ್ತೆ, ನಾನು ಕಂಪ್ಲೀಟ್ ಆಗಿಲ್ಲ ಅನ್ನೋಕೆ ಹೋಗಲ್ಲ, ನೀವು ಕಲ್ತಿರೋ ಟ್ಯಾಲೆಂಟ್ ಕೂಡ ಉಪಯೋಗಕ್ಕೆ ಬರುತ್ತೆ. ಸೊ ನಾನು ಚಿಕ್ಕವಳಿದ್ದಾಗ ಏನಕ್ಕೆ ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇಷ್ಟು ಕ್ಲಾಸಸ್ಗೆ ಹಾಕ್ತೀರಾ ಅಂತ ಬಾಯ್ ಬಡ್ಕೋತಾ ಇದ್ದೆ ನನ್ನ ಅಮ್ಮ ಅಪ್ಪನ ಹತ್ರ. ಇವಾಗ ಅಲ್ಲಿ ಪೋಲೆಂಡಿಗೆ ಹೋಗಿ ಭರತನಾಟ್ಯಮು ಇದೆಲ್ಲ ಡಾನ್ಸ್ ಮಾಡಿದಾಗ ಗೊತ್ತಾಯ್ತು, ನೋಡಿ ಆಗ ಕಲ್ತಿದ್ದು ಇವಾಗ ಉಪಯೋಗಕ್ಕೆ ಬರ್ತಾ ಇದೆ ನನಗೆ. ಕರೆಕ್ಟ್. ಅವಾಗ ನನಗೆ ಗೊತ್ತಾಯ್ತು, ಅವ್ರ ದೂರದೃಷ್ಟಿ ನನಗೆ ಇಷ್ಟು ಗೊತ್ತಾಗ್ತಾ ಇರಲಿಲ್ಲ. ಹ್ಯಾವಿಂಗ್ ಸೆಡ್ ದ್ಯಾಟ್, ಒಂದು ಸಕ್ಸಸ್ ಮೇಂಟೈನ್ ಮಾಡೋದಿದೆಯಲ್ಲ ಅದು ಕಷ್ಟ. ಅದೇ ಸ್ಥಾನಕ್ಕೊಂದು ರೆಸ್ಪೆಕ್ಟ್ ಕೊಟ್ಟು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದು ಕಷ್ಟ. ನಾವು ದ್ಯಾಟ್ ಟೇಕ್ಸ್ ಕನ್ಸಿಸ್ಟೆನ್ಸಿ ಅಂಡ್ ಹಾರ್ಡ್ ವರ್ಕ್ ಎವ್ರಿ ಡೇ. ಅದು ನಾವು ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕಾ, ಫಿಸಿಕಲಿ ಸ್ಟ್ರಾಂಗ್ ಆಗ್ಬೇಕಾ, ಹೌ? ಸರ್, ಇಟ್ ಇಸ್ ಕನೆಕ್ಟೆಡ್ ಅಲ್ವಾ ಸರ್? ನೀವು ಫಿಸಿಕಲಿ ವೀಕ್ ಇದ್ರೆ, ನಿಮ್ಮಲ್ಲಿ ಆ ಥರ ಇಂಬ್ಯಾಲೆನ್ಸ್ ಇದೆ, ಅಥವಾ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣನೇ ಸುಸ್ತಾಗ್ತಿದೆ ಅಂತ ಇದ್ರೆ ನಿಮ್ಗೆ ಹೆಂಗೆ ಹೆಂಗೆ ಕೆಲಸ ಆಗುತ್ತೆ? ಅದು ಮನ್ಸದಲ್ಲಿದ್ರೆ ಮತ್ತೆ ಬಾಡಿನೂ ಯು ಕ್ಯಾನ್ ಪುಷ್ ಯೋರ್ ಸೆಲ್ಫ್. ಸೊ ದೋಸ್ ಟು ಹ್ಯಾವ್ ಟು ಬಿ ಅ ವೆಲ್ ಆಯಿಲ್ಡ್ ಮಷಿನ್ ಆ್ಯಂಡ್ ಅದು ಸಿಂಕಲ್ಲಿ ಇರಲೇಬೇಕು. ಎಲ್ಲೋ ಒಂದು ಕಡೆ ಗೊತ್ತಾಗತ್ತೆ ಆಗ್ತಾ ಇಲ್ಲ ಅಂದರೆ, ನಾನು ಇವಾಗಲೂ ಹೇಳ್ತೀನಿ, ತುಂಬ ಇದಾಗ್ತಾ ಇದೆಯಾ, ರೆಸ್ಟ್ ಮಾಡಿ, ರೀಸೆಟ್ ಮಾಡಿ. ಓಕೆ, ಯು ಕ್ಯಾನ್ ಕಟ್ ಮೋರ್ ಟ್ರೀಸ್ ವೆನ್ ಯು ಶಾರ್ಪನ್ ಯೋರ್ ಆಕ್ಸ್. ಪಾಯಿಂಟ್ ಟೇಕನ್. ಅಷ್ಟೇ, ಅದ್ರಲ್ಲಿ ಏನು ಶೇಮ್ ಇಲ್ಲ, ರೆಸ್ಟ್ ಮಾಡೋದ್ರಲ್ಲಿ ಶೇಮ್ ಇಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹಸಲ್ ಕಲ್ಚರ್ಸ್. ನನ್ಗೂ ತುಂಬಾ ತಲೆ ಕೆಟ್ಟೋದಾಗ, ಅಯ್ಯೋ ಆಗ್ತಿಲ್ಲ ಮಾರೆ, ಇವತ್ತು 2 ದಿವಸ ಏನೋ ತುಂಬಾನೇ ದುಃಖ ಆಗ್ತಿದೆ, ಇವತ್ತು ನಂಗೆ ರೂಮಿಂದ ಹೊರಗೆ ಹೋಗಕ್ಕೆ ಇಷ್ಟ ಆಗ್ತಿಲ್ಲ, ಸುಮ್ಮನೆ ಒಂದು ಪಿಜ್ಜಾ ಕುತ್ಕೊಂಡು ತಿನ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಮನೇಲಿ ಅಂದ್ರೆ ಅಲ್ ಸಿಟ್. ದಟ್ ಡಸಂಟ್ ಮೇಕ್ ಮಿ ಅ ಫೇಲಿಯರ್, ದಟ್ ಡಸಂಟ್ ಮೇಕ್ ಮಿ ಅ ಲೂಸರ್. ಬಿಕಾಸ್ ಆ ರೆಜುವಿನೇಟ್ ಆಗಿ ನೆಕ್ಸ್ಟ್ ದಿವಸ ಬಂದಾಗ ನಾನು 10 times ಮೋರ್ ಎಫಿಷಿಯಂಟ್ ಇರ್ತೀನಿ. ತುಂಬಾ ಜನ ನಿಮ್ಮ ನೋಡಿದ ತಕ್ಷಣ ಹೇಳೋದು ಆಶಾ ಭಟ್ ಬ್ಲೆಸ್ಡ್ ಅಪ್ ಅವರು, ಬಿಕಾಸ್ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿದ್ದಾಗೇನೆ ಬಿಗ್ ಬ್ಯಾನರ್, ಬಿಗ್ ಹೀರೋ ಜೊತೆ ಅವ್ರದ್ದು ಡೆಬ್ಯೂ ಆಯಿತು, ಅದಾದ ತಕ್ಷಣ ಒಳ್ಳೆ ಹೆಸರು ಬಂತು, ಅಂಡ್ ಅದರ ನೆಕ್ಸ್ಟ್ ವರ್ಷನ್ ಬೇರೆ ಬೇರೆ ಕಡೆ ಎಲ್ಲ ಒಳ್ಳೊಳ್ಳೆ ಅವಕಾಶ ಬಂತು. ಈ ಕಡೆ ನೋಡೋರ್ಗೆ ಹಾಗೆ ಅನ್ಸುತ್ತೆ. ಓಕೆ, ನಿಮ್ಗೆ ಹೇಗೆ? ಎಸ್, ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್, ಇಲ್ಲ ಅನ್ನಕ್ಕೆ ಹೋಗೋದೇ ಇಲ್ಲ. ನಾನು ಹುಡ್ಕೊಂಡು ಹೋಗಿಲ್ಲ ರಾಬರ್ಟ್ ಸಿನಿಮಾ, ಅದು ಬಂತು. ಓಕೆ, ಸೊ ಅದಕ್ಕೆ ನಾನು ಗ್ರೇಟ್ಫುಲ್. ಹಾಗೆ ಅಂತ ಸಿಕ್ಕಿದ ತಕ್ಷಣ ನಾನು ಎಫರ್ಟ್ ಹಾಕ್ಲಿಲ್ವಾ, ಕೆಲಸ ಮಾಡ್ಲಿಲ್ವಾ, ಹಾಗೆ ಕುತ್ಕೊಂಡ್ಬಿಟ್ಟಿದ್ನ, ಪ್ರತಿಯೊಂದು ನನಗೆ ಕಣ್ಣು ಹೊಡಿಯಕ ರಫ್ ಟ್ರ್ಯಾಕ್ ಬಂದಾಗ ಕೂಡ, ಸೊ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಮಿಸ್ಡ್ ಅ ಸಿಂಗಲ್ ರಿಹರ್ಸಲ್. ನಾನೇ ಎದ್ದು ಬಿದ್ದು, ಓ ಇದು ಮಾಡಲೇಬೇಕು, ಓ ಈ ಸ್ಟೆಪ್ ಈಗ, ಇದು ಹಾಗ. ಸೊ ಐ ವಾಸ್ ವೆರಿ ಪ್ರೊಆಕ್ಟಿವ್. ಸಿಕ್ಕಿದೆ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ದಟ್ಸ್ ದ ಥಿಂಗ್ ಸರ್. ಸಿಗುತ್ತೆ ಸುಮಾರು ಒಂದಿಷ್ಟೆಲ್ಲ. ಎಸ್, ಇದನ್ನೆಲ್ಲ ಕೇಳ್ಬೋದು, ಅವ್ರು ನಿಮ್ಮನ್ನು ನೋಡಿದ್ರು, ಬೈ ಚಾನ್ಸ್ ನಿಮ್ಮ ಹಾಡು ಕೇಳಿದ್ರು ಇನ್ಸ್ಟಾಗ್ರಾಮಲ್ಲಿ, ನಿಮಗೆ ಬಂದು ಆಫರ್ ಸಿಕ್ತು, ಸರ್ ಇವಾಗ ಸಿಕ್ಕಿದೆ ಅಂದರೆ ಅದನ್ನು ನಾನು 100% ನಾನು ಕೊಡಬೇಕು, ಯೂಟಿಲೈಸ್ ಮಾಡಬೇಕು. ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂದರೆ ಇಟ್ ಈಸ್ ಮೈ ಜಾಬ್ ಟು ಎಂಟರ್ಟೈನ್ ಪೀಪಲ್. ಸೊ ನಿಮಗೆ ಇಂಡಸ್ಟ್ರಿ ಗಾಡ್ ಫಾದರ್ ಆ ಥರದ್ದು ಯಾರೂ ಇಲ್ಲ? ಯಾರೂ ಇಲ್ಲ, ನೋ ಗಾಡ್ ಫಾದರ್. ನೀವು ಸೆಟ್ ಡಿಫ್ರೆಂಟ್ ಮಾರ್ಕ್ ಹಾಗಾದರೆ, ಬಿಕಾಸ್ ತುಂಬ ಜನಕ್ಕೆ ಅದೊಂದು ಇದು ಅಂದರೆ, ನಾವು ತುಂಬ ಲೈಮ್ ಲೈಟಿಗೆ ಬರಬೇಕು, ದೊಡ್ಡ ಫೇಮಸ್ ಆಗಬೇಕು ಅಂದರೆ ಯಾರಾದರೂ ಒಬ್ಬರು ಬಿಗ್ ಟೈಮ್ ಸಪೋರ್ಟರ್ ಬೇಕು, ಗಾಡ್ ಫಾದರ್ ಥರ ಇರಬೇಕು ಅಂತ. ನಂಗೆ ಫಾದರ್ ಮದರ್ ಇದಾರಲ್ಲ ಸರ್, ಟಚ್ ವುಡ್. ಐ ಡಿಂಟ್ ಲುಕ್ ಫಾರ್ ಅ ಗಾಡ್ ಫಾದರ್ ಸರ್. ಮನೇಲಿ ಸಪೋರ್ಟ್ ಇದೆ, ಪ್ರೀತಿ ಮಾಡೋರಿದ್ದಾರೆ, ಆ್ಯಂಡ್ ಇಟ್ ವಾಸ್ ನೆವರ್ ಲೈಕ್, ಓ ಇದು ನೀನು ಮಾಡಲಿಲ್ಲ ಅಂದರೆ ನೀನು ಹಿಂಗೆ, ಓ ಇದು ನಿನ್ನ ಕೈಯಲ್ಲಿ ಆಗಲಿಲ್ಲ ಅಂದರೆ, ಆ ಥರ ಮೈಂಡ್ ಸೆಟ್ಟಿಂದ ನಾವು ಬೆಳೆದವರೇ ಅಲ್ಲ ಸರ್. ಆಯ್ತಾ, ಗ್ರೇಟ್ ಮಗ, ಹಾರು, ಬೀಳೋದ್ರ ಬಗ್ಗೆ ಹೆದ್ರಬೇಡ, ನಿನ್ನನ್ನು ನೋಡ್ಕೋತೀಯ ನಮಗೆ ಗೊತ್ತು, ಬಟ್ ಬೈ ಚಾನ್ಸ್ ನೀನು ಬೀಳಿದ್ರೆ ನಾವು ಹಿಡಿಯಕ್ಕೆ ನಾವು ಇದ್ದೀವಿ, ನಿಶ್ಚಿಂತೆಯಿಂದ ಹೋಗು ಮುಂದೆ. ನಿಂಗೆ ಇದು ಇಷ್ಟ ಆಗಿಲ್ವಾ, ಇನ್ನೇನಾರು ಮಾಡ್ಬೇಕಾ, ಅದು ಹೋಗಿ ಮಾಡು. ದೇರ್ ವಾಸ್ ನೆವರ್ ಅ ರೆಸ್ಟ್ರಿಕ್ಷನ್ ಸರ್. ಇಟ್ಸ್ ಒನ್ ಲೈಫ್. ಎಕ್ಸ್ಪ್ಲೋರ್ ಮಾಡ್ತೀಯಾ, ಎಕ್ಸ್ಪೀರಿಯನ್ಸ್ ಮಾಡ್ತೀಯಾ, ಮಾಡು, ಟೆನ್ಷನ್ ತಗೊಳ್ಬೇಡ ಅಷ್ಟೇ. ಒಬ್ಬ ಹೆಣ್ಣು ಮಗಳ ಆಸೆಗೆ, ಆಕಾಂಕ್ಷೆಗೆ ಮತ್ತು ಸಾಧನೆಗೆ ಅವರ ಫ್ಯಾಮಿಲಿಯ ಸಪೋರ್ಟ್ ಹೇಗಿರಬೇಕು, ಹೇಗಿತ್ತು ನಿಮಗೆ? ದೇವ್ರ ದಯೆಯಿಂದ ಅದಂತೂ ನನಗೆ ತುಂಬಾನೇ ಇತ್ತು. ಅದ್ರಲ್ಲಿ ನನಗೆ ಕಂಪ್ಲೇಂಟ್ಸೇ ಇಲ್ಲ ಸರ್. ನಾವು ದಟ್ ಇಸ್ ಸಮಥಿಂಗ್ ದಟ್ಸ್ ಗಾಡ್ ಗಿಫ್ಟೆಡ್ ಅಲ್ವಾ. ಐ ಮೀನ್, ಹುಟ್ಟು ಬಂದಿದ್ದು ನನ್ನ ಅಮ್ಮ, ಅಪ್ಪ, ನನ್ನ ಅಕ್ಕ, ಮನೇಲಿ 3 ಜನ ಸಪೋರ್ಟ್ ಕೂಡ. ಲೈಕ್ ಆ್ಯಸ್ ಸಿಂಪಲ್ ಆಸ್ ಆಬ್ವಿಯಸ್ಲಿ ಮಾಡ್ಲಿಂಗ್ ಕ್ಷೇತ್ರದ ಮುಂಚೆನೂ ನಾನು ರ್ಯಾಂಪಲ್ಲಿ ಯಾವತ್ತೂ ನಡೆದಿರಲಿಲ್ಲ, ನಂಗೆ ಹೀಲ್ಸಲ್ಲಿ ಹೆಂಗೆ ನಡೆಯೋಕ್ಕೆ ಗೊತ್ತಿರಲಿಲ್ಲ. ಸೊ ಪ್ಯಾಜೆಂಟ್ ಹೋಗಬೇಕಿದ್ರೆ ಒಂದು ಲಿಸ್ಟ್ ಬರುತ್ತೆ, ಯು ಹ್ಯಾವ್ ಟು ಕ್ಯಾರಿ ದಿಸ್ ಫ್ರಮ್ ಯೋರ್ ಎಂಡ್, ಮಿಕ್ಕಿದವೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಅಂತ. ಅದರಲ್ಲಿ ಲಿಟಲ್ ಬ್ಲ್ಯಾಕ್ ಡ್ರೆಸ್ ಅಂತ ಇತ್ತು, LBD. ನಂಗೆ ಏನಿದು LBD? ಐ ವಾಸ್ ಲೈಕ್, ವಾಟ್ ಇಸ್ ದಿಸ್? ಓಕೆ ಲಿಟಲ್ ಬ್ಲ್ಯಾಕ್ ಡ್ರೆಸ್, ಸರಿ ಎಲ್ಲಿ ತಗೊಳ್ಬೇಕು, ಎಲ್ರೂ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಬರ್ತಾರ, ಈಗ ಎಲ್ಲಿ ಶಾಪಿಂಗ್ ಹೋಗ್ಲಿ? ನನ್ನ ಅಕ್ಕ ಆವಾಗ US ಅಲ್ಲಿ ಜಾನ್ಸ್ ಹಾಪ್ಕಿನ್ಸ್ ಅಲ್ಲಿ ಶಿ ವಾಸ್ ವರ್ಕಿಂಗ್ ಆಸ್ ಅ ಡಾಕ್ಟರ್. ಶಿ ಇಸ್ ಲೈಕ್, ಹೇ
ಆ್ಯಂಡ್ ಶೀ ಈಸ್ ಮಚ್ ಮೋರ್ ಇನ್ ಟು ದಿಸ್ ಲೈಕ್ ಶಾಪಿಂಗ್ ಇರ್ಬೋದು, ನನ್ನ ತಂಗಿಗೆ ಇದನ್ನೇ ಹಿಂಗೆ ರೆಡಿ ಮಾಡ್ಬೇಕು ಹಂಗೆ ಅದಲ್ಲೆಲ್ಲ ಅವಳು ಜಾಸ್ತಿ. ಸೊ ಇಸ್ ಲೈಕ್ ನಾನು ಕಳಿಸ್ತೀನಿ ಇಲ್ಲಿಂದ. ನೈಸ್. ಐಸ್ ಲೈಕ್ ಬರುತ್ತೇನೆ ಟೈಮಿಗೆ ಸರಿಯಾಗಿ. ಇಸ್ ಲೈಕ್ ನೀ ಅದೆಲ್ಲ ಟೆನ್ಷನ್ ಮಾಡಬೇಡ, ನೀನು ಫೋಕಸ್ ಮಾಡು, ನಾನು ಏನಿದೆ ಅದೆಲ್ಲ ನಾನು ನೋಡ್ಕೋತೀನಿ ಅಂದ್ಬಿಟ್ಟು ಒಂದು ಸೂಟ್ ಕೇಸ್ ಬರ್ತಿ ಕಳಿಸಿದ್ಲಲ್ಲಿ. ಸೊ ದಿಸ್ ಇಸ್ ದ ಕೈಂಡ್ ಆಫ್ ಸಪೋರ್ಟ್ ಐ ರಿಸೀವ್. ದಟ್ಸ್ ವೈ ನಂಗೆ ಇಷ್ಟಿದ್ರೆ ಸಾಕು ಸರ್, ಏನು ಗಾಡ್ ಫಾದರ್ ಹುಡ್ಕೊಂಡು ಹೋಗ್ಲಿ, ಮನೇಲೇ ಇದ್ದಾರೆ 3 ಜನ ಸಪೋರ್ಟ್ ಮಾಡಕ್ಕೆ. ಐ ಡೆಂಟ್ ಹ್ಯಾವ್ ಟು ಲುಕ್ ಔಟ್ ಫಾರ್ ಸಪೋರ್ಟ್. ವಾಟ್ ಯು ವಾಂಟ್ ಟು ಕಮ್ಯುನಿಕೇಟ್ ಅಂದ್ರೆ ಆ ಥರದ ಹೆಣ್ಮಕ್ಳೆಲ್ಲ ಬಿಯಾಂಡ್ ಫ್ರೇಮಿಂದ ನಾವು ಈ ಥರದೊಂದು ಸಾಧನೆ ಮಾಡಬೇಕು ಅಂತ ಹೋಗೋಕೆ ಶುರುವಾದಾಗ ಮನೆಯವರೆಲ್ಲ ಹೇಗೆ ಸಪೋರ್ಟ್ ಮಾಡಬೇಕು? ಇರಲೇಬೇಕು, ದಟ್ಸ್ ಒನ್ ಥಿಂಗ್ ಆಯ್ತಾ. ಇಲ್ಲ ಅನ್ನಕ್ಕೆ ಹೋಗೋದೇ ಇಲ್ಲ. ಸಪೋರ್ಟ್ ಇದ್ರೆ ಖುಷಿಯಾಗಿ ಜರ್ನಿ ಮಾಡ್ಕೊಂಡು ಹೋಗ್ಬೋದು, ಜಾಸ್ತಿ ಸ್ಟ್ರೆಸ್ ಇರಲ್ಲ. ಹಾಗೆ ಅಂತ ಅದು ಇಲ್ಲದೆ ಮಾಡದೇ ಇದ್ದವ್ರು ಇದಾರ? ಇಲ್ಲ ಸರ್, ಸಪೋರ್ಟ್ ಇಲ್ದೇನೋ ಸಾಧಿಸಿದಂಥವ್ರು ಜನರು ಇದ್ದಾರೆ. ಬಟ್ ಅದು ಎಲ್ಲಿಂದ ಬರುತ್ತೆ? ಅದು ವಿಲ್ ಪವರ್ ಇಂದ ಬರುತ್ತೆ. ನಾನು 100 ಸತಿ ಬಿದ್ದರೆ 101ನೇ ಸತಿ ಎದ್ದು ನಿಲ್ತೀನಿ ಅನ್ನೋ ವಿಲ್ ಪವರ್ ಇಂದ ಬರುತ್ತೆ. ಅದು ಎಲ್ಲ ಹೆಣ್ಮಕ್ಳ ಹತ್ರನೂ ಇದೆ. ಸೊ ಯಾರಿಗೆ ಫ್ಯಾಮಿಲಿ ಸಪೋರ್ಟ್ ಇಲ್ವೋ ಅವ್ರು ಟೋಟಲಿ ಶಿಯರ್ ವಿಲ್ ಪವರ್ ಅವ್ರನ್ನ ಮುಂದೆ ಕರ್ಕೊಂಡು ಹೋಗಿ ಮಾಡ್ತಾರೆ. ಅಂಡ್ ದಟ್ ಕಮ್ಸ್ ಫ್ರಮ್ ಹಿಯರ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ರೆಸಿಲಿಯನ್ಸ್. ನನ್ನ ಕೇಸಲ್ಲಿ ಟಚ್ ವುಡ್ ಐ ವಾಸ್ ಲಕ್ಕಿ ಇನಫ್ ಟು ಹ್ಯಾವ್ ಅ ಸಪೋರ್ಟಿವ್ ಫ್ಯಾಮಿಲಿ. ಸೊ and I don't take that for granted. ಫಿಲಮ್ ಬ್ಲಾಕ್ ಬಸ್ಟರ್ ಇಡೀ ಸೌತ್ ಇಂಡಿಯಾಗೆ ನೀವು ಯಾರಪ್ಪ ಇದು ಅಂತ ಕಣ್ಣರಳಿಸಿ ನೋಡೋ ಹಾಗೆ ಮಾಡಿದ್ರಿ. ನಿಮ್ಮ ಪರ್ಸನಾಲಿಟಿ, ನಿಮ್ಮ ಆ್ಯಕ್ಟಿಂಗು, ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಲು, ನಿಮ್ಮ ಮಾತುಗಾರಿಕೆ ಎಲ್ಲವೂ ಚೆನ್ನಾಗಿತ್ತು. ಜನ ಅಕ್ಸೆಪ್ಟ್ ಮಾಡಿದ್ರು, ಇಷ್ಟಪಟ್ಟರು. ಆ್ಯಂಡ್ ಅದಾದಮೇಲೆ ಈಗ ಅದೆಲ್ಲ ಹಿಸ್ಟ್ರಿ. ಹಂಗೆ ನೋಡೋಕೆ ಹೋದರೆ ಈಗಿನ ಪರಿಸ್ಥಿತಿಲಿ ಮಾತಾಡೋದಾದರೆ ಒಂದು 3 ಇಯರ್ಸಲ್ಲಿ ವಾವ್ ಲೈಫೇ ಚೇಂಜ್ ಆಗೋಯ್ತು ಅಂತ ಅನಿಸೋಕ್ಕೆ ಶುರುವಾಯ್ತಾ ಎಬಿ? ಯಾ ಸರ್, ಲೈಫ್ ಚೇಂಜ್ ಆಗಿದ್ದು ನಂಗೆ 2014 ಅನ್ಸ್ಬಿಟ್ಟಿತ್ತು. ನಾನು ಏನೋ ಮಾಡ್ಕೋಬೇಕಂತಿದ್ದೆ, ಎಲ್ಲೋ ಕರ್ಕೊಂಡು ಹೋಯ್ತು. ಸರಿ, ಮೇ ಬಿ ಲೈಫ್ ಹ್ಯಾಸ್ ಅ ಬೆಟರ್ ಪ್ಲಾನ್ ಫಾರ್ ಮೀ. ನಾನು ಕಂಟ್ರೋಲ್ ಮಾಡಿದೆ ಅದರಲ್ಲಿ. ನೋಡೋಣ, ಇಟ್ಸ್ ಆಸ್ ಸಿಂಪಲ್ ಆಸ್ ಐ ಟೆಲ್ ಯು ಎಲ್ಲಿಂದ ಬರುತ್ತೆ ಈ ಮೆಂಟಾಲಿಟಿ ಅಂತ. ಸೊ ನಮ್ಮ ಮನೇಲಿ 4 ಜನ ನಾವೇ ಕೆಲಸ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು. ಒಂದ್ ದಿವಸ ಇವ್ರು ಅಮ್ಮ ಅಪ್ಪ ಮನೆ ಗುಡ್ಸಿ ಒರೆಸಿ ಪಾತ್ರೆ ತೊಳೆಯೋದು, ಬಟ್ಟೆ, ಇದೆಲ್ಲ ಡಿವೈಡೆಡ್ ವರ್ಕ್. ನಮ್ಮ ಮನೇಲಿ ಕೆಲಸದವರೆಲ್ಲ ಇಲ್ಲ. ನಾವು ಅನ್ಕೊಂಡ್ವಿ ನಿಮ್ಮ ಮನೇಲಿರೋಲ್ಲ ಡಾಕ್ಟರ್ಸು, ನೀವು ನೋಡಿದ್ರೆ ಸೆಲೆಬ್ರಿಟಿ, ಕೈಗೊಂದು ಕಾಲ್ಗೊಂದು ಆಳಿರ್ತಾರೆ ಬಿಡು. ಈಗ ನನ್ನ ಮನೇಲಿ ಒಬ್ಳಿದಾಳೆ. ನಾನು ಹುಟ್ಟು ಬೆಳಿಬೇಕಿದ್ರೆ ಅಮ್ಮ ಅಪ್ಪ ನಾನು ಅಕ್ಕ ನಾವೇ 4 ಜನ ಡಿವೈಡ್ ಯೋರ್ ವರ್ಕ್. ಮನೆ ಒರೆಸೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು ಎಲ್ಲದು. ಅದ್ರಲ್ಲಿ ಹೆಂಗಂದ್ರೆ ನೀನ್ ಇವಾಗ ಹೆಂಗ್ ಮನೆ ಗುಡ್ಸ್ಬೇಕಂದ್ರೆ ನಿನ್ಕಿಂತ ಬೆಸ್ಟ್ ಗುಡ್ಸಕ್ ಇನ್ಯಾರಿಗೂ ಬರ್ಬಾರ್ದು. ಹಂಗೆ ಕೆಲ್ಸ ದೊಡ್ಡದು ಸಣ್ಣದು ಅಲ್ಲ. ನಿನ್ ಮನೆ ಗುಡ್ಸ ಕೆಲ್ಸನೂ ಮಾಡು, ಅಚ್ಚುಕಟ್ಟಾಗಿ ಮಾಡಿ ತೋರ್ಸು. ಆ ಸಣ್ಣ ಸಣ್ಣ ಹ್ಯಾಬಿಟ್ಸ್ ಅಲ್ಲೇ ಮುಂದೆ ನಿಮ್ಮ ಮೆಂಟಾಲಿಟಿ ಫಾರ್ಮ್ ಆಗುತ್ತೆ. ನೀವು ಏನೇ ಕೆಲಸ ತಗೊಂಡ್ರು ಅದ್ರಲ್ಲಿ 100% ಕೊಡಬೇಕು ಅನ್ನೋದು ಬರುತ್ತೆ. ಸೊ ದಟ್ ವಾಸ್ ಆಲ್ವೇಸ್ ದೇರ್. ಸೊ ಅದು ಸಿನಿಮಾ ಆಯ್ತಾ, ಓಕೆ ಸರಿ ಇದ್ರಲ್ಲಿ 100% ಕೊಟ್ಟು ಮಾಡೋಣ. NCC ಆಯ್ತಾ, ಸರಿ ಇದ್ರಲ್ಲಿ 100% ಕೊಡಬೇಕು. ಪ್ಯಾಜೆಂಟಾ, ಇದ್ರಲ್ಲಿ ಐ ಗಿವ್ ಮೈ 100%. ಇಟ್ ವಾಸ್ ಅ ವೆರಿ ಜೆನರಿಕ್ ಮೆಂಟಾಲಿಟಿ ಸರ್. ಸೊ ಅದು ನಂಗೆ ಇವತ್ತಿನವರೆಗೆ ಕರ್ಕೊಂಡು ಬಂದಿದೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬಂತು, ಎಲ್ಲನೂ ಒಪ್ಕೊಳ್ಳಿಲ್ಲ ನೀವು ಹಂಗೆ ನೋಡಕ್ ಹೋದ್ರೆ. ಇಲ್ಲ, ಹೆಂಗೆ ಇಂಡಸ್ಟ್ರಿ ಹೆಂಗ್ ಟ್ರೀಟ್ ಮಾಡ್ತು ನಿಮ್ಮನ್ನ? ನೆಕ್ಸ್ಟ್ ರಾಬರ್ಟ್ ಆದ್ಮೇಲೆ ಓರಿ ದೇವಡ, ದಟ್ ವಾಸ್ ಮೈ ತೆಲುಗು ಡೆಬ್ಯೂ. ಅದು ಸೂಪರ್. ಅದು ಲಾಕ್ಡೌನ್ ಟೈಮಲ್ಲಿ ನರೇಶನ್ ಕೇಳಿದ್ ನಾನು. ಯಾ, ದಟ್ ಆಲ್ಸೋ ವೆಂಟ್ ಆನ್ ಟು ಬಿಕಮ್ ಅ ಹಿಟ್. ಅದ್ರಲ್ಲಿ ನಂಗೆ ಪಾತ್ರ ತುಂಬಾ ಇಷ್ಟ ಆಗಿತ್ತು, ಮೀರಾ. ಕರೆಕ್ಟ್. ಐ ವಾಸ್ ಲೈಕ್, ಓ ದಿಸ್ ಐ ರೆಸನೇಟ್. ಅಂಡ್ ದೆನ್ ಸಮ್ವೇರ್ ಡೌನ್ ದ ಲೈನ್ ಅಶ್ವಥ್ ವಾಸ್ ಲೈಕ್, AB ಅವರು ಅಷ್ಟೇ AB. ಸೊ ನಿಮ್ದು ಈ ಡ್ಯಾನ್ಸಿಂಗ್ ಟ್ಯಾಲೆಂಟನ್ನು ನಾನು ಉಪಯೋಗಿಸ್ಕೊಳ್ಳೇಬೇಕು. ಸೊ ಐ ವಾಸ್ ಲೈಕ್, ಓಕೆ ಮಾರಿ ಏನು ಸಾಂಗ್ ಬರಿತಾ ಇದ್ದೀರಾ, ಏನಾದ್ರು ಇದೆಯಾ? ಇಟ್ಸ್ ಲೈಕ್ ಡೆಫಿನೆಟ್ಲಿ. ಅದು ಓ ಮೈ ಕಡವಲೆ ಅಂತ ತಮಿಳ್ ಸಿನಿಮಾ ಇದ್ದಿದ್ದು, ಅದರದ್ದು ರೀಮೇಕ್ ಓರಿದೇವಳ ತೆಲುಗು. ಸೊ ಆ್ಯಂಡ್ ಮೋರ್ ಓವರ್ ದ ಟೀಮ್ ವಾಸ್ ವೆರಿ ಪ್ಯಾನ್ ಇಂಡಿಯಾ. ಸೊ ನಾನು ಕನ್ನಡಿಗ, ಮಿಥಿಲಾ ಪಾಲ್ಕರ್ ಮಹಾರಾಷ್ಟ್ರನ್, ವಿಶ್ವಾಕ್ ತೆಲುಗು, ಎಂಟೈರ್ ಸೆಟ್ ವಾಸ್ ತಮಿಳ್ ಸೆಟ್. ಅಂಡ್ ಎಲ್ಲ ನಮ್ಮ ಜನರೇಷನ್, ಇಟ್ಸ್ ಲೈಕ್ ಯೂತ್ ಸೇರ್ಕೊಂಡು ಏನೋ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋ ಥರ. ದ ವೈಬ್ ಅಂಡ್ ದಿ ಎನರ್ಜಿ ವಾಸ್ ಆಲ್ಸೋ ಈಕ್ವಲಿ ಗುಡ್. ಸೊ ಐ ವಾಸ್ ಲೈಕ್, ಮಾಡೋಣ ಇದು ಚೆನ್ನಾಗಿದೆ. ನನ್ನ ಕ್ವೆಶ್ಚನ್ ಏನು ಗೊತ್ತಾ, AB ಆರ್ ಯು ರಿಯಲಿ ಸಿ ಅಂದ್ರೆ ಆರ್ ಯು ರಿಯಲಿ ಚೂಸಿ ಅಂದ್ರೆ ಎಸ್, ಮನ್ಸಿಗೆ ಸ್ವಲ್ಪ ಖುಷಿ ಆಗ್ಬೇಕು, ಏನೋ ತಟ್ಟಬೇಕು, ಅವಾಗ ನಂಗೆ ಇದು ಮಾಡತ್ತೆ. ಯಾಕೆಲ್ಲ ಸಿನಿಮಾ ಒಪ್ಕೊಳ್ಳಿಲ್ಲ, ಅಥವಾ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾನು ಒಪ್ಕೊಂಡಿಲ್ಲ ನೀವು? ಸರ್ ದಟ್ಸ್ ದ ಥಿಂಗ್. ನನಗೆ ಮಾಡಬೇಕು ಅಂತ ಲೈಕ್ ಕಾಟಾಚಾರಕ್ಕೆ ಮಾಡಬೇಕು ಅಂತ ಯಾವತ್ತು ಮನಸ್ಸಲ್ಲಿ ಇರಲಿಲ್ಲ. ಓಕೆ ಚೆನ್ನಾಗಿರೋ ಸಿಕ್ಕರೆ ಮಾಡೋಣ ಅಷ್ಟೇ. ಸಾಮಾನ್ಯ ಇಂಡಸ್ಟ್ರಿಲಿ ಯಾರು ಹೈಟ್ ಇರ್ತಾರೆ ಹೆಣ್ಮಕ್ಳು, ಹೀರೋಯಿನ್ ಹೈಟ್ ಇದ್ರೆ ಅವಕಾಶಗಳಷ್ಟು ಈಸಿಯಾಗಿ ಸಿಕ್ಬಿಡಲ್ಲ ಅಂತ, ನಿಜಾನ ಅದು? ಇಲ್ಲ, ಹಂಗೇನು ಆ ಥರ ಇಲ್ಲ. ಆಬ್ವಿಯಸ್ಲಿ ಲೈಕ್ ತುಂಬಾ ಡಿಫ್ರೆನ್ಸ್ ಇದೆ, ಡಿಪೆಂಡ್ಸ್ ಅಲ್ವಾ. ಇವಾಗ ಡೈರೆಕ್ಟರ್ ಹೆಂಗ್ ಪಿಕ್ಚರೈಸೇಷನ್ ಮಾಡ್ತಾ ಇದ್ದಾರೆ, 1-2 ಪಾತ್ರಗಳನ್ನ ಅವ್ರು ಹೇಗೆ ನೋಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಲುಕ್ ಎಟ್ ಬಾಲಿವುಡ್, ದೀಪಿಕಾ ಪಾಡುಕೋನ್, ಕೃತಿ ಸೆನನ್ ಎಲ್ಲ ನನ್ಕಿಂತ ಎತ್ತರ ಇದ್ದಾರೆ ಅವರು. ಬಟ್ ದೇ
ವರ್ಕ್ಡ್ ವಿತ್ ಆಮಿರ್ ಖಾನ್, ಶಾರುಖ್ ಖಾನ್ ಅಂಡ್ ಎಲ್ರು ಕೂಡ ಅದು ಪಾತ್ರಕ್ಕೆ ತಕ್ಕಂಗೆ ಡೈರೆಕ್ಟರ್ಸ್ ವಿಷನ್. ದಟ್ಸ್ ಅ ಪರ್ಸೆಪ್ಷನ್ ಅಷ್ಟೇ. ಎಸ್ ಸರ್, ಪರ್ಸೆಪ್ಷನ್ ಸರ್. ರಿಯಾಲಿಟಿ ಹಾಗಿಲ್ಲ ಅಂತ. ಬಟ್ ಯಾವ್ದಾದ್ರು ಪಾತ್ರ ಹುಡುಕಾಟದಲ್ಲಿ ಇದ್ರ ಬಿ ಆಕ್ಚುಲಿ ಅದು ಸಿಕ್ಕಿಲ್ಲ, ಹಾಗಾಗಿ ನಾನು ಅದನ್ನ ಮುತುವರ್ಜಿ ತಗೊಂಡು ಅಥವಾ ನಾನು ಇನಿಷಿಯೇಟ್ ಮಾಡಿಲ್ಲ ಅಂತ ಹೇಳ್ತಾರ? ಇಲ್ಲ, ಆ ತರ ಹುಡುಕಾಟದಲ್ಲಿ ಒಂದೆರಡು ಬಾಲಿವುಡ್ ಪ್ರಾಜೆಕ್ಟ್ ಇತ್ತು ವಿಚ್ ಗಾಟ್ ಸ್ಟಾಲ್ಡ್. ಅದು ಇನ್ನೂ ಕೂಡ ಟೇಕ್ ಆಫ್ ಆಗ್ಲಿಲ್ಲ. ಸೊ ಅದೆರಡು ಒಂಥರ ಸೆಟ್ ಬ್ಯಾಕ್ ಇತ್ತು ಡೆಫಿನೆಟ್ಲಿ. ಇನ್ನೊಂದು ನಾನ್ ಯಾವತ್ತೂ ಅನ್ಕೋತಾ ಇದ್ದೆ, ನಮ್ಮಲ್ಲಿ ಯಾಕೆ ಬೇರೆ ಬೇರೆ ಪಾತ್ರ ಬರೀತಾ ಇಲ್ಲ, ಯಾಕೆ ಬರೆಯೋರಿಲ್ಲ? ಎಷ್ಟು ಫೀಮೇಲ್ ಅಥ್ಲೀಟ್ಸ್ ಇದ್ದಾರೆ, ಒಂದು ಬಯೋಗ್ರಫಿ ಆಗ್ಲಿ, ಹಿಸ್ಟಾರಿಕ್ ಫಿಗರ್ಸ್ ಎಷ್ಟಿದ್ದಾರೆ, ಅವ್ರ ಬಗ್ಗೆ ಆಗ್ಲಿ. ಲೈಕ್ ಕಿತ್ತೂರು ರಾಣಿ ಚೆನ್ನಮ್ಮ ಕಮರ್ಷಿಯಲ್ ಫ್ಲಿಕ್ ಮಾಡ್ಬೋದಾ? ಈಗ ನಾವು ಪದ್ಮಾವತ್ ಅಂತ ಎಷ್ಟು ಸಂಜಯ್ ಲೀಲಾ ಬನ್ಸಾಲಿ ಅವ್ರದ್ದು ಇದು ನೋಡಿದ್ವಿ. ಆಮೇಲೆ ಇಟ್ ವಾಸ್ ಸಚ್ ಗ್ರ್ಯಾಂಡಿಯೋಸ್ ಅಂಡ್ ಸಿನಿಮ್ಯಾಟಿಕ್, ಇದು ಅದು ಎಲ್ಲ ಇತ್ತು. ನಮ್ಮಲ್ಲೂ ಆ ತರ ಇದ್ದಾರೆ, ಮಾಡ್ಬೋದು. ಆ ತರಹದ ಪರಿಕಲ್ಪನೆ ಮತ್ತು ವಿನ್ಯಾಸ ಬಂದ್ರೆ ನೀವು ಮಾಡೋಕೆ ಇಷ್ಟ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಐ ಪುಟ್ ಮೈ ಹಾರ್ಟ್ ಅಂಡ್ ಸೋಲ್ ಇಂಟು ಇಟ್. ಬರಿಬೇಕು ನಮ್ಮವ್ರು, ಈ ತರ ಬೇರೆ ಬೇರೆ ಪಾತ್ರಗಳನ್ನು ಬರಿಬೇಕು. ಬಟ್ ಐ ಆಲ್ಸೋ ಅಂಡರ್ಸ್ಟ್ಯಾಂಡ್, ನೋಡೋರು ಬೇಕಲ್ಲ ಅದಕ್ಕೆ. ಬಜೆಟ್ ಇರುತ್ತೆ, ಮತ್ತೆ ಆಮೇಲೆ ನೋಡಕ್ಕೂ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋರು ನಮ್ಮ ಸೀಮಿತದ ಸ್ಯಾಂಡಲ್ವುಡ್ ಪರಿಮಿತಿಯಲ್ಲಿ, ಮತ್ತೆ ಆಡಿಯನ್ಸ್ ಕೂಡ. ಇವಾಗ ಫೈಟಿಂಗ್ ಕ್ಲಿಕ್ ಆಗ್ತಾ ಇದೆಯಾ, ಮಾಸ್ ಮಸಾಲಾ ಕ್ಲಿಕ್ ಆಗ್ತಾ ಇದೆಯಾ, ಅಥವಾ ಹಿಸ್ಟಾರಿಕ್ ಇದು ಕ್ಲಿಕ್ ಆಗತ್ತಾ, ಅಥವಾ ಏನು ಅನ್ನೋದು. ಸೊ ಇಟ್ ಇಸ್ ಅಗೇನ್ ಲೈಕ್ ಇಂಟರ್ ಕನೆಕ್ಟೆಡ್ ಅಲ್ವಾ? ನಾವ್ ಏನ್ ಕೊಡ್ತೀವಿ ಜನ ಅದ್ ನೋಡ್ತಾರ, ಅಥವಾ ಜನ ಏನ್ ಬೇಕು ಅದ್ ಕೊಡಕ್ ಶುರು ಮಾಡ್ಬೇಕು? ಸರ್, ಇಟ್ಸ್ ಅ ಚಿಕನ್ ಅಂಡ್ ಎಗ್ ಸಿಚುವೇಶನ್. ಐ ಡೋಂಟ್ ಹ್ಯಾವ್ ಎನ್ ಆನ್ಸರ್ ಟು ದಿಸ್. ಅಗ್ರಿ ಟು ಡಿಸ್ಅಗ್ರಿ. ಎಸ್, ಮೊಟ್ಟೆ ಫಸ್ಟ್ ಬಂತ, ಕೋಳಿ ಫಸ್ಟ್ ಬಂತ, ಉತ್ತರ ಕೊಡೋಕೆ ಆಗಲ್ಲ ಎಷ್ಟೋ ಸರಿ. ಬಿಕಾಸ್ ಯಾವ್ದೋ ಹಾಡು ಹೆಂಗೋ ಟ್ರೆಂಡ್ ಆಗ್ಬಿಡುತ್ತೆ, ಯಾವುದೋ ತುಂಬಾ ಅದ್ಭುತವಾಗಿ ಸತ್ವಭರಿತವಾಗಿ ಜೀವನದ ಮೌಲ್ಯಗಳನ್ನ ಹಾಕಿ ಸಿನಿಮಾ ಮಾಡಿ ಒಂದು ಹಾಡು ಹಾಕಿದ್ರೆ ಅದು ಓಡೇ ಇರಲ್ಲ ಹಾಡು. ಯಾಕೆ ಓಡಿಲ್ಲ ಇದು? ಎಕ್ಸಾಕ್ಟ್ಲಿ. ಯಾರು ಡಿಸೈಡ್ ಮಾಡೋರು ಯಾರು? ಅಂದ್ರೆ ಈ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅವ್ರು ಡಿಸೈಡ್ ಮಾಡ್ತಾರ ಇದು ಓಡುತ್ತೆ ಇದು ಓಡಲ್ಲ? ವಾಟ್ ಯು ಥಿಂಕ್ ನಿಮ್ ಪ್ರಕಾರ? ಐ ಥಿಂಕ್ ಇಟ್ಸ್ ಫಸ್ಟ್ ಆಫ್ ಆಲ್ ವೆರಿ ಗುಡ್ ಕ್ವೆಶನ್. ನಂಗೆ ಥಿಂಕ್ ಮಾಡೋಕ್ಕೆ ಒಂದು ನಿಮಿಷ ಬೇಕನ್ಸುತ್ತೆ. ಬಟ್ ಐ ಡೋಂಟ್ ನೋ ಸಸಿ, ನಾನು ಒಂದು ಸಿನಿಮಾ ನೋಡಕ್ ಹೋದಾಗ ನಾನು ಇವಾಗ ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ನೋಡಲ್ಲ. ಸೊ ನಾನು ಹೆಂಗಿರತ್ತೆ, ಓ ಸ್ಕ್ರೀನ್ ಪ್ಲೇ ಹೇಗಿದೆ, ಓ ಸರಿ, ಓ BGM ಚೆನ್ನಾಗಿತ್ತ, ಆಕ್ಟಿಂಗ್ ಚೆನ್ನಾಗಿತ್ತ, ಸೊ ಐ ಅಬ್ಸರ್ವ್ ದೀಸ್ ನುವಾನ್ಸಸ್ ಅಲ್ವಾ. ಸೊ ಬಟ್ ನಮ್ಮಂಥವ್ರು ಬಿಕಾಸ್ ನಾವು ಈ ಇಂಡಸ್ಟ್ರಿ ಕ್ರಾಫ್ಟಿಗೆ ಬಿಲಾಂಗ್ ಆಗ್ತೀವಿ, ನಾವಿದೆಲ್ಲ ತುಂಬ ಗಮನಿಸಿ ನೋಡ್ತೀವಿ. ಕೆಲವೊಬ್ರು ಇರ್ತಾರೆ ದಿನ ಬರೀ ಐ ಮೀನ್ ತುಂಬ ಕೆಲಸ ಎಲ್ಲ ಮುಗಿಸಿ, ಗುರು ನನಗೆ ಹೆವಿ ಹಿಟ್ಟಿಂಗ್ ಸಿನಿಮಾಗಳೆಲ್ಲ ಆಗಲ್ಲಪ್ಪ, ಇಮೋಷನ್ಸ್ ಆಲ್ರೆಡಿ ಲೈಫಲ್ಲಿ ಇಷ್ಟು ಡ್ರಾಮಾ ಇದೆ, ನಾನು ಅಲ್ಲೂ ಡ್ರಾಮಾ ನೋಡೋಕೋಬೇಕಾ ಅಂತ ಯೋಚನೆ ಮಾಡೋರು ಇರ್ತಾರೆ. ಸೊ ದೇ ವಾಂಟ್ ಸಮಥಿಂಗ್ ರಿಯಲಿ ಫನ್, ಚಿಲ್ ಎಲಿಮೆಂಟ್, ಹಾಗೆ ಏನೋ ಒಂದು ಫ್ಯಾಂಟಸಿನೋ ರಾಮ್ ಕಾಮೋ ಆ ಥರ. ಸೊ ಕ್ಯಾಟಗರಿ ಆಫ್ ಪೀಪಲ್ ಇದ್ದಾರೆ ಸರ್. ಅಟ್ ಟೈಮ್ಸ್ ಯಾವ್ದು ಹೆಂಗೆ ಕ್ಲಿಕ್ ಆಗುತ್ತೆ ಹೇಳೋಕ್ಕಾಗಲ್ಲ. ದೆನ್ ಸ್ಟಾರ್ ಬೇಸ್ಡ್ ಕೂಡ, ಆ ಸ್ಟಾರ್ ನೋಡೋಕ್ಕೆ ಹೋಗಬೇಕು ಅನ್ನೋ ಥರನೂ ಇರ್ತಾರೆ ಜನರು. ಸೊ we don't have a set right formula for that is what I but ನಿಮಗೆ ಯಾವುದು ಆಸೆ ಇಲ್ವಾ ಅಂದ್ರೆ ಇಂಥ ಸ್ಟಾರ್ ಜೊತೆನೇ ಕೆಲಸ ಮಾಡಬೇಕಾಗಿತ್ತು, ಮಾಡಬೇಕು ಈಗಲೂ? ನಾನು ಎಲ್ಲರ ಜೊತೆನೂ ಮಾಡಬೇಕು ಅನ್ಕೊಂಡೆ, ಪರ್ಟಿಕ್ಯುಲರ್ಲಿ ಅಂತ ಏನಿಲ್ಲ. ಇಲ್ಲ ಬಟ್ ಸಿನಿಮಾನು ಅದೇ ತರ ಬರ್ಬೇಕು, ಕಥೆ ಕೂಡ ಇರಬೇಕು, ಏನೋ ಒಂದು ಸ್ಟಾರ್ ಕ್ವಾಲಿಟಿ ಆಫ್ ದ ಸ್ಕ್ರಿಪ್ಟ್ ಇರಬೇಕು. ಸಾಮಾನ್ಯ ನಾವು ಎಲ್ಲೇ ಜರ್ನಿ ಮಾಡಬೇಕಾದ್ರೆ ಗೂಗಲ್ ಮ್ಯಾಪ್ ಹಾಕೊಂಡ್ಬಿಡ್ತೀವಿ. ಎಷ್ಟೇ ಕವಲು ದಾರಿಗಳು ಬಂದರೂ ಗೂಗಲ್ ಮ್ಯಾಪ್ ನೀಟಾಗಿ ತೋರಿಸ್ಬಿಡುತ್ತೆ ನಮಗೆ, ಹೊರಟೋಗ್ಬಿಡ್ತೀವಿ ಆರಾಮಾಗಿ. ಈ ಬದುಕಿನ ಮ್ಯಾಪಲ್ಲಿ ಗೂಗಲ್ ಮ್ಯಾಪ್ ಇಲ್ಲ. ಎಷ್ಟೋ ಸರಿ ಕವಲ್ ದಾರಿಲಿ ಬಂದು ನಿಂತ್ಕೊಂಡ್ಬಿಡ್ತೀವಿ. ಗುರು ಲೆಫ್ಟಾ ರೈಟಾ, ರೈಟ್ ಹೋದ್ರೆ ಏನು, ಲೆಫ್ಟ್ ಹೋದ್ರೆ ಏನು, ಸರಿ ಆಗುತ್ತಾ ಇಲ್ವಾ, ಈ ಥರದ ದಿಲೆಮಾಗಿ ಬಂದ್ಬಿಡ್ತೀವಿ ನಾವು. ಯಾವ ಥರ ಆಗಿದೆಯಾ? ಆ ಥರದೆಲ್ಲ ಆಗಿದೆ. ಬಟ್ ಎಲ್ಲಿ ಹೋದ್ರು ನಾವು ಎದ್ ನಿಂತ್ಕೊಂಡು ಬದುಕಂತೀವಿ ಬಿಡು ಗುರು ಅನ್ಕೊಂಡು ಮುಂದುವರಿಯೋದು. ಬಿಕಾಸ್ ನಾವೆಲ್ಲ ಫೇಸ್ ಮಾಡ್ತೀವಿ. ಎಸ್ ಸರ್, ಯಾರು ಮಾಡಲ್ಲ? ಯಾರ ಜೀವನದಲ್ಲಿ ತೊಂದರೆ ಇಲ್ಲ, ಕಷ್ಟ ಇಲ್ಲ, ನೀವು ಹೇಳ್ಬಿಡಿ. ಇವತ್ತು ಮೇ ಬಿ ಇಂಟೆನ್ಸಿಟಿ ವೇರಿ ಆಗ್ಬೋದು, ಇಲ್ಲ ಅನ್ನಕ್ಕೆ ಹೇಳಕ್ಕಾಗಲ್ಲ. ಬಟ್ ಹಾಗೆ ಅಂತ ನಿಮ್ಮ ಕಷ್ಟ ಕಮ್ಮಿನ ಅಥವಾ ನನ್ನ ಕಷ್ಟ ಜಾಸ್ತಿನ ಹಾಗೇನಿಲ್ಲ. ನಿಮ್ಮ ಕಷ್ಟನೇ ಅಲ್ವಾ, ಸಣ್ಣ ದೊಡ್ಡ ಹೇಳಕ್ಕಾಗತ್ತಾ? ಇಲ್ಲ. ಸೊ ಬೆಂಗಳೂರಲ್ಲಿ ಯಾವುದೇ ರಸ್ತೆಗೆ ಹೋದ್ರು, ಚಿಕ್ಕ ರಸ್ತೆ ಆಗ್ಲಿ ದೊಡ್ಡ ರಸ್ತೆ ಆಗ್ಲಿ, ಟ್ರಾಫಿಕ್ ಇರುತ್ತೆ, ಇದ್ದೇ ಇರುತ್ತೆ. ಯು ಮೈಟ್ ಆಸ್ ವೆಲ್ ಎಂಜಾಯ್ ದ ಟ್ರಾಫಿಕ್, ಫಿಗರ್ ಔಟ್ ಅ ವೇ. ಸೊ ಡ್ರೈವಿಂಗ್ ಮಾಡೋ ಸ್ಕಿಲ್ ಚೆನ್ನಾಗಿದ್ರೆ ನೀಟಾಗಿ ಹೋಗ್ತೀರಾ. ಇಲ್ಲ, ನೀವು ಪಕ್ಕದಲ್ಲಿ ಕೂತ್ಕೊಂಡು ನಿಮಗೆ ಬೇರೆ ಏನೋ ಇದು ಮಾಡಬೇಕು ಅಂದ್ರೂ ಲೈಕ್ ಥಿಂಕ್ ಅಬೌಟ್ ಇಟ್, ಲಿಸನ್ ಟು ಮ್ಯೂಸಿಕ್, ರೀಡ್ ಸಮಥಿಂಗ್, ಟಾಕ್ ಟು ಪೀಪಲ್, ಮನೆಯವ್ರ ಹತ್ರ ಮಾತಾಡಿ, ಟೈಮ್ ಸಿಕ್ಕಿದಾಗ, ಇಲ್ಲ ನ್ಯಾಪ್ ತಗೊಳ್ಳಿ ತುಂಬ ಸುಸ್ತಾದ್ರೆ. ಲೈಕ್ ಐಮ್ ಜಸ್ಟ್ ಸೇಯಿಂಗ್, ಕಷ್ಟಗಳಿದೆ, ಇದ್ದೇ ಇದೆ, ಬಂದೇ ಬರುತ್ತೆ. ಎವ್ರಿ ಫೇಸ್ ಆಫ್ ಲೈಫ್, ಇನ್ ಯೋರ್ 20s, ಇನ್ ಯೋರ್ 30s, ಆ್ಯಂಡ್ ಐ ಟಾಕ್ ಟು 50-year-olds 60-year-olds, ಅವರು ಇವಾಗಲೂ ಕಷ್ಟಗಳಿದ್ಯಮ್ಮ, ನೆವರ್ ಎಂಡಿಂಗ್ ಅನ್ಸುತ್ತೆ ಅಂತಾರೆ. ಸರಿ ಇದೆಯಲ್ಲ, ಅದನ್ನ ಆಕ್ಸೆಪ್ಟೆನ್ಸ್ ಬಂದೇ ಬರುತ್ತೆ.
ಸೊ ನಾವು ಅದನ್ನ ಹೇಗ್ ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಐ ಆಗುತ್ತೆ. ಅಗ್ರಿ, ಬಿಕಾಸ್ ನನಗೂ ಅನ್ಸುತ್ತೆ ವೈಯಕ್ತಿಕವಾಗಿ ಪ್ರತಿ 5-6 ವರ್ಷಕ್ಕೊಂದ್ಸರಿ ನಮ್ಮದೇ ಬದುಕಿನ ಸಕ್ಸಸ್ ಡೆಫಿನೇಷನ್ ಚೇಂಜ್ ಆಗ್ಬಿಡುತ್ತೆ. ನಾನೇನ್ ಹೇಳ್ತೀನಿ ಗೊತ್ತಾ ಸರ್, ದೇವ್ರ ಹತ್ರ ಇಷ್ಟೇ ಕೇಳ್ಕೊತೀನಿ, ಸೊಲ್ಯೂಷನ್ ಇರೋಂಥ ಕಷ್ಟಗಳು ಯಾವಾಗವರೆಗೆ ಕೊಡ್ತಿದ್ಯೋ ಸಾಕಪ್ಪ ಭಗವಂತ, ಥ್ಯಾಂಕ್ ಯು. ಇದಕ್ಕೆ ಸೊಲ್ಯೂಷನ್ ಇದೆಯಾ, ನಾನು ಹುಡ್ಕೋತೀನಿ ದಾರಿ. ಆ ಹೆಲ್ಪ್ಲೆಸ್ನೆಸ್ ಫೀಲಿಂಗ್ ಬೇಡ. ಆ ಥರ ಕಷ್ಟ ಪಾಪ ಎಷ್ಟು ಜನರು ಫೇಸ್ ಮಾಡಿರ್ತಾರೆ. ಬಟ್ ನಾನು ಇಷ್ಟೇ ಹೇಳೋದು, ನಾವು ಚಪ್ಪಲಿ ಇಲ್ಲ, ಈ ಚಪ್ಪಲಿ ಸಿಕ್ಕಿಲ್ಲ ಅಂತ ಹೇಳ್ತೀವಿ, ಅಲ್ಲಿ ಯಾರಿಗೋ ಕಾಲೇ ಇರೋದಿಲ್ಲ. ಥಿಂಕ್ ಅಬೌಟ್ ಇಟ್. ಎಷ್ಟಂತ ಕ್ರಿಬ್ ಮಾಡೋದು, ಕಷ್ಟಗಳ ಬಗ್ಗೆ ಕ್ರಿಬ್ ಮಾಡಿದ್ರೆ ಎಂಜಾಯ್ ಮಾಡೋದು ಮರ್ತು ಹೋಗ್ತೀವಿ, ಮೊಮೆಂಟಲ್ಲಿ ಇರೋದೇ ಇಲ್ಲ, ಅಕ್ಕಪಕ್ಕ ಖುಷಿ ಇರೋದು ಕಾಣೋದೇ ಇಲ್ಲ. ನೈಸ್. ಆಶಾ ಭಟ್ ಜೊತೆ ನಾನು ಪಾಡ್ಕಾಸ್ಟ್ ಮಾಡ್ತಿದ್ದೀನಿ ಅಂತ ನನ್ನ ಫ್ರೆಂಡ್ ಸತೀಶ್ ಅಂತ ಒಬ್ಬರಿದ್ದಾರೆ, ಅವ್ರಿಗೆ ಹೇಳ್ತಿದ್ದೆ. ಸಡನ್ಲಿ ಸತೀಶ್ ಒಂದು ಕ್ವಶನ್ ಕೇಳಿದ್ರು, ಇತ್ತೀಚೆಗೆ ಅವ್ರು ಕಾಣಿಸ್ತಾ ಇಲ್ಲ ಅಲ್ವಾ ಅಂತಂದ್ರು ನನಗೆ. ಅಂದ್ರೆ ಇದು ಜನಸಾಮಾನ್ಯರ ಕ್ವಶನ್. ಈಗ ನಾನು ಕೇಳ್ತಿರೋದು, AB ಇತ್ತೀಚಿನ ದಿನಗಳಲ್ಲಿ ಸ್ಕ್ರೀನ್ ನಲ್ಲಿ ಇಲ್ಲ. AB ಏನ್ ಮಾಡ್ತಿದ್ದಾರೆ, AB ಎಲ್ಲಿದ್ದಾರೆ? AB took a break. AB took a break. AB took a break. ನಿಮ್ಗೊಂದು ಡೈಲಾಗ್ ಗೊತ್ತಲ್ಲ, ಸಿಂಹ ಒಂದ್ ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ ಅರ್ಥ ಮುಂದೆ 10 ಹೆಜ್ಜೆ 10 ಹೆಜ್ಜೆ ನೆಗೆಯುತ್ತೆ. ದಟ್ಸ್ AB. Yeah, more like actually my people call me you're an elephant. Elephant. Aura. ಶಾಂತವಾಗಿರ್ತೀಯ, Okay. ಸಿಟ್ಟು ಮಾಡಲ್ಲ, ನಿನ್ನಲ್ಲಿ ಏನ್ ನಡೀತಿದೆ ಅನ್ನೋದು ನಮಗೆ ವಿ ಕಾಂಟ್ ಗೆಟ್ ಅ ರೀಡ್ ಆನ್ ಯುವರ್ ಇಮೋಷನ್ಸ್. ಬಟ್ ನೀನ್ ಕೆದ್ಕಕ್ ಹೋಗ್ಬಾರ್ದು. ದಿಸ್ ಇಸ್ ವಾಟ್ ಮೈ ಫ್ರೆಂಡ್ಸ್ ಟೆಲ್ ಮಿ. ಫ್ರೆಂಡ್ಸ್ ಇದಾರೆ ಹೇಳ್ಕೊಂತಾರೆ. ಬಟ್ ಇಲ್ಲ ಸರ್, ಐ ಟುಕ್ ಅ ಸ್ಟ್ರಾಟಜಿಕ್ ಬ್ರೇಕ್ ಬಿಕಾಸ್ I had to come up with something else. Something else? Actually, ABಗೊಂದು ಒಳ್ಳೆ ಅಭ್ಯಾಸ ಇದೆ, ಅದು ನನಗೂ ಭಾಳ ಖುಷಿ. ಬಿಕಾಸ್ ಯಾವಾಗಲಾದರೂ ನಾನು ಬೀಯಿಂಗ್ ಎ ಫ್ರೆಂಡ್ ABನ ಯಾವ್ದಾದ್ರು ಕಾಫಿ ಶಾಪಲ್ಲಿ ಮೀಟ್ ಮಾಡಿದ್ರೆ AB ಬರೋದಷ್ಟೇ ಅಲ್ಲ, ಕಾಫಿ ಅಷ್ಟೇ ಅಲ್ಲ, ಪಕ್ಕ ಒಂದು ಬುಕ್ ಇರುತ್ತೆ. ಯು ಆಲ್ವೇಸ್ ಅಲ್ಲ, ನಿಮ್ಗೆ ಇಷ್ಟ ಅದು ಒಂಥರ ಬುಕ್ ಯಾವಾಗಲೂ ಜೊತೆಗಿರುತ್ತೆ. ಸೊ ಯು ರೀಡ್ ಬುಕ್ಸ್, ಯು ಮೀಟ್ ಪೀಪಲ್, ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಜನ, ಬೇರೆ ಬೇರೆ ಏಜ್ ಗ್ರೂಪ್ ಕೂಡ ಖುಷಿ ನನಗೆ ಕುತ್ಕೊಂಡು ಮಾತಾಡಕ್ಕೆ, ಕತೆ ಕೇಳಕ್ಕೆ, ಎಕ್ಸ್ಪೀರಿಯನ್ಸ್ ಕೇಳಕ್ಕೆ, ಎಲ್ಲದು ಕೂಡ. ಐ ಮೀನ್ ವೈ ನಾಟ್? ನೈಸ್ ಯಾ. ಇದು ಯಾರಿಗೂ ಗೊತ್ತೇ ಇರಲ್ಲ. ಅಂಡ್ ಐ ಥಿಂಕ್ ಇನ್ನೊಂದಂದ್ರೆ ನಂಗೆ ತುಂಬಾ ಕಂಪ್ಲೇಂಟ್ ಬರೋ, ನೀ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ಅಪ್ಡೇಟೇ ಮಾಡಲ್ಲ, ನೀ ಸೋಷಿಯಲ್ ಮೀಡಿಯಾ ಏನು ಆಕ್ಟರ್ ಆಗ್ಬಿಟ್ಟು ಈ ತರ ಏನು ಒಂದ್ ಹಾಕಕ್ ಹೋಗಲ್ಲ, ಎಲ್ಲಿದ್ಯಾ ಅನ್ನೋದು ಹಾಕಲ್ಲ, ಏನಾರು ಒಂದ್ ಒಳ್ಳೆ ಸೀರೆ ಉಟ್ಕೊಂಡ್ರೆ ಅದ್ರ ಜಾಸ್ತಿ ಫೋಟೋಸ್ ಹಾಕಲ್ಲ, ಸ್ಟೋರೀಸ್ ಹಾಕಲ್ಲ, ಇದೇ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ದಟ್ಸ್ ವೈ ಐ ಕೀಪ್ ಟೆಲ್ಲಿಂಗ್ ಐ ಆಮ್ ಅನ್ ambivert. I'm a mix of intro, not extra. Yeah, I'm an ambivert. In between, ambivert. Okay. ನಂಗೆ ಇನ್ ಪರ್ಸನ್ ಕುತ್ಕೊಂಡು ನಾನ್ ಕ್ಯಾಮ್ರಾ ಸೆಟಪ್ ಅಲ್ಲಿ ಸ್ಟ್ರೇಂಜರ್ಸ್ ಇರ್ಬೋದು, ಯಾರೋ ಹೊಸಬ್ರು ಸಿಕ್ಕಿರ್ಬೋದು, ಗಂಟೆಗಟ್ಲೆ ಮಾತಾಡಕ್ ಖುಷಿ ನಂಗೆ. ಅವ್ರ ಎಕ್ಸ್ಪೀರಿಯನ್ಸಸ್, ಅವ್ರ ಕತೆ ಎಲ್ಲದು ಕೇಳಕ್ ಖುಷಿ. ಅದನ್ನೇ ಹೋಗ್ಬಿಟ್ಟು ಇವತ್ತು ಮಾಡಿರೋ ಕೆಲಸನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡು ಅಂದ್ರೆ ನನಗೆ ಇಲ್ಲಿ ತುಕು 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 ಆಗುತ್ತೆ. ಸೊ ಸಖತ್ತಾಗಿದೆ ಆಕ್ಚುಲಿ ಇದು. ಅಂದ್ರೆ ಆ ಮಾಡೋ ಇಷ್ಟದ ಕಥೆ ಹೇಳ್ತಿದಾರಲ್ಲ, ಅಂದರೆ ಬೇರೆ ಬೇರೆ ಜನರು ಮೀಟ್ ಮಾಡೋದು, ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋದು, ಬೇರೆ ಬೇರೆ ಏಜ್ ಗ್ರೂಪ್ ಅವ್ರು ಮೀಟ್ ಮಾಡೋದು, ಅವ್ರ ಜೊತೆ ಥಾಟ್ಸ್ಗಳನ್ನ ಶೇರ್ ಮಾಡೋದು, ಇದನ್ನೇ ನಾನು ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಒಂದು ಬಿಸ್ನೆಸ್ ಆಗಿ ಯಾಕೆ ಮಾಡಬಾರ್ದು, ಒಂದು ಫರ್ಮ್ ಯಾಕೆ ಮಾಡಬಾರ್ದು, ಒಂದು ಹೊಸ ಆಲೋಚನೆಯನ್ನು ಈ ಮೂಲಕ ಯಾಕೆ ಕನ್ವರ್ಟ್ ಮಾಡಬಾರ್ದು. ಈ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯ್ತಲ್ಲ, ಹಂಗೆ ABಗಾಯ್ತು ಒಂದಿನ. ಆ ಒಂದಿನ ಏನಾಯ್ತು? ಓವರ್ ಟು AB. ಆ ಒಂದಿನ, ಸೊ ನನ್ನ ಕೋ-ಫೌಂಡರ್ ಅನಿಲ್ ಶೆಟ್ಟಿ ಅಂತ. ಸೊ ಎಸ್, ವೆಲ್ ನೋನ್ ಹೆಸರು ತುಂಬಾ ಜನರಿಗೆ. ಅಬ್ಸಲ್ಯೂಟ್ಲಿ, ಹಿ ಇಸ್ ಲೈಕ್ ಮೈ ಬ್ರದರ್ ಫ್ರಮ್ ಅನದರ್ ಮದರ್. ಓಕೆ. ಸೊ ಅವ್ರ ಜೊತೆನೂ ಅಷ್ಟೇ, ಅಯ್ಯೋ ಇದೇನ್ ಗುರು ಏನೋ ಮಾಡ್ಬೇಕು. ಸೊ ನಾನು ಬಾಂಬೆಯಿಂದ ಬಂದಾದ್ಮೇಲೆ ಬೆಂಗಳೂರಲ್ಲಿ ಒಳ್ಳೆ ವಡಪಾವ್ ಎಲ್ಲಿ ಸಿಗುತ್ತೆ ಅಂತ ಹುಡುಕಿಟ್ಟ ಸರ್. ನನಗೆ ಸಿಕ್ಕಿಲ್ಲ. ಅಯ್ಯೋ. ಒನ್ ಡೇ ಐ ವಾಸ್ ಕ್ರೇವಿಂಗ್ ವಡಪಾವ್ಗೆ. ಅಯ್ಯೋ ಏನಾರೋ ವಡಪಾವ್ ಒಂದ್ ಒಳ್ಳೇದಿಲ್ಲ, ಯಾಕಿಲ್ಲ, ತಿನ್ನೋದೇ ಇಲ್ವಾ ಜನರು, ಇಲ್ಲ ಪ್ಯಾಲೆಟ್ ಯೂಸ್ ಟು ಇಲ್ವಾ, ಅಥವಾ ಪೀಪಲ್ ಆರ್ ನಾಟ್ ಯೂಸ್ ಟು ಇಟ್ ವಾಟ್ ಅಂತ. ಆಮೇಲೆ ಸುಮ್ಮನೆ ಕುತ್ಕೊಂಡಿದ್ದೆ. ಒಂದು ವಡಪಾವ್ ಅಂಗಡಿ ಓಪನ್ ಮಾಡ್ಬೇಕು. ಐ ಲಿಟ್ರಲಿ ಟೋಲ್ಡ್ ಹಿಮ್, ಬ್ರೋ ಯು ನೋ ವಾಟ್, ಒಂದ್ ಪಾಪ್-ಅಪ್ ಸ್ಟಾಲ್ ವಡಪಾವ್ದು ಓಪನ್ ಮಾಡಿ, ಒಂದೆರಡು ಇರಾನಿ ಚಾಯೋ ಅಥವಾ ಕಟಿಂಗ್ ಚಾಯ್ ಇಟ್ಬಿಟ್ರೆ, ಒಂದಿಷ್ಟೇ ಸೆಲ್ ಮಾಡೋದು ಇಷ್ಟೇನೆ, ಜಾಸ್ತಿ ಐಟಮ್ಸ್ ಬೇಡ. ವಡಪಾವು 2 ಚಾಯ್ ಇಟ್ಬಿಟ್ಟು 10 to 15 rupees ಮಾರ್ಕೆಟ್ ಪ್ರೈಸ್ ಅಲ್ಲಿ. ಬಿಕಾಸ್ ಬಾಂಬೆಲೆಲ್ಲ 8 ರೂಪಾಯಿ ವಡಪಾವ್, 10 ರೂಪಾಯಿ ವಡಪಾವ್ ತಿನ್ಕೊಂಡು ಹೋಗ್ತಾ ಇರ್ತಾರೆ, ಪೋಹ ತಿಂತಾರೆ, ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಪಟ್ 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 ಅಂತ. ನಮ್ಮಲ್ಲಿ ತಟ್ಟೆ ಇಡ್ಲಿ ವಡ ಇದ್ದಲ್ಲಿ ದರ್ಶಿನಿಗಳಿದ್ದಾಗೆ. ಸೊ ಐ ವಾಸ್ ಲೈಕ್, ಒಂದ್
ಈ ಥರ ಪಾಪಪ್ ನಂಗೆ ಯಾರು ಸಿಗ್ತಾ ಇಲ್ಲ, ಈ ಥರದ್ದು ಏನಾರು ಒಂದು ಮಾಡ್ಬೇಕು ನನ್ನ ಬಿಸ್ನೆಸ್ ಅಂತ. ಐ ಓಪನ್ ಮೈ ಮೌತ್ ದಟ್ ಐ ಆಮ್ ಇನ್ ಟು ಏನೋ ಒಂದು ಹೊಸದು ಶುರು ಮಾಡಬೇಕು. ವೆರಿ ಕ್ಯಾಶುವಲ್. ಈಸ್ ಲೈಕ್ ದೊಡ್ಡದು ಯೋಚನೆ ಮಾಡೆ. ಐ ವಾಸ್ ಲೈಕ್ ಸರಿ ಏನು ಥಿಂಕ್ ಬಿಗ್ AB. ಐ ವಾಸ್ ಲೈಕ್ ಓಕೆ ಸರಿ ಏನಾದ್ರು ಇದೆಯಾ ತಲೆಯಲ್ಲಿ. ಈಸ್ ಲೈಕ್ ನೀನು ಪ್ರಾಬಬ್ಲಿ ಫಿಗರ್ ಔಟ್ ಆಲ್ ದ ವಡಪಾವ್ ಲವರ್ಸ್ ಇನ್ ಬ್ಯಾಂಗ್ಳೂರ್ and maybe gather them around in one ಇದು, and then you guys figure out ಏನ್ ಮಾಡ್ಬೇಕು ಅಂತ. I was like ಎಲ್ಲಿಂದ ಗ್ಯಾದರ್ ಮಾಡೋದು, ಹೆಂಗೆ, where is the access, how do I know that I have vadapav lovers in Indiranagar or Girinagar or Koramangala? ಹೆಂಗೆ ಏನಿದೆ ಪ್ಲಾಟ್ಫಾರ್ಮ್? ಕರೆಕ್ಟ್. there's none. ಇನ್ಸ್ಟಾಗ್ರಾಮ್ ಅಲ್ಲಿ DM ಅಲ್ಲಿ ಹಾಕಕ್ಕಾಗತ್ತಾ ಅಥವಾ ಸ್ಟೋರಿಯಲ್ಲಿ ಹಾಕ್ಬಿಡ್ಲಾ ವಡಪಾವ್ ಲವರ್ಸ್ ಇನ್ ಬೆಂಗಳೂರು? ಅವ್ರನ್ನ ಸ್ಕ್ರೀನ್ ಹೆಂಗ್ ಮಾಡ್ಲಿ, ಸೇಫ್ ಅಲ್ವೋ ಅಂತ ಹೆಂಗ್ ಗೊತ್ತಾಗುತ್ತೆ? ಐ ಕಾಂಟ್ ಮೀಟ್ ಪೀಪಲ್ ಲೈಕ್ ದಟ್. ಈಸ್ ಲೈಕ್ ಹಿಂಗೊಂದು ಯೋಚನೆ ಇದೆ. ಈ ತರ ಡಿಜಿಟಲ್ ಸ್ಯಾಚುರೇಷನ್ ಆಲ್ರೆಡಿ ಹಿಟ್ ಆಗ್ಬಿಟ್ಟಿದೆ. ಜನರಿಗೆ ಇವಾಗ ಫೋನಲ್ಲೇ ಬರೀ DM ಗಳಲ್ಲೇ ಮೆಸೇಜ್ಗಳಲ್ಲೇ ವಾಟ್ಸ್ಆಪ್ಗಳಲ್ಲೇ ಇದ್ದು ಪೀಪಲ್ ಹ್ಯಾವ್ ಫರ್ಗಾಟನ್ ದಿ ಆರ್ಟ್ ಆಫ್ ಹ್ಯಾವಿಂಗ್ ಮೀನಿಂಗ್ಫುಲ್ ಕಾನ್ವರ್ಸೇಷನ್ಸ್ ಆರ್ ಮೀಟಿಂಗ್ ಲೈಕ್ ಮೈಂಡೆಡ್ ಪೀಪಲ್. ನನ್ನ ತಲೆಯಲ್ಲಿ ಈ ತರ ಐಡಿಯಾ ಇದೆ, ಅದಕ್ಕೆ ಇನ್ನೂ ಸ್ಟ್ರಕ್ಚರ್ ಇಲ್ಲ, ನೀನು ಯೋಚನೆ ಮಾಡು, ಏನಾದ್ರು ಸ್ಟ್ರಕ್ಚರ್ ಸಿಕ್ತು ಅಂದ್ರೆ ವಿಲ್ ಬಿಲ್ಡ್ ದಿಸ್ ಅಂತ ಹೇಳ್ದ. ಸೊ ಸ್ಪಾರ್ಕ್ ಅಲ್ಲಿ then we were like, oh ಹೌದಾ, ಓಕೆ ಹೀಗೂ ಮಾಡ್ಬೋದಾ ಹಾಗೂ ಮಾಡ್ಬೋದಾ. then feature 1 2 3 4 ಏನೇನೇನೋ ಆಡ್ ಮಾಡ್ತಾ ಹೋದ್ವಿ. it was a good 1.5-2 months of hourly discussions. So every day you were serious into that? Yes. Okay. It started with a casual vadapav pop-up. And then him telling me think big. I was like, oh ಇದು actually idea ಚೆನ್ನಾಗಿದೆ, ನಂಗೆ ಇದಕ್ಕೆ ಫೌಂಡೇಶನ್ ಸೆಟ್ ಆಯ್ತು ಅಂದ್ರೆ it's good to go. ಇದು ಯಾವಾಗ ನಡೆದಿದ್ದು? ಎಷ್ಟು? ಹೋದ ವರ್ಷ ಸೆಪ್ಟೆಂಬರ್. ಸೊ ಅದಕ್ಕೆ AB ಎಲ್ಲೂ ಕಾಣಿಸ್ಕೋತಿಲ್ಲ. ಐ ವಾಸ್ ಟೋಟಲಿ ಇಂಟು ದಿಸ್. ನಾನು ಯಾವ ಪ್ರೀಮಿಯರಿಗೆ ಹೋಗ್ಲಿಲ್ಲ, ಯಾವ ಅವಾರ್ಡ್ ಶೋ ಹೋಗ್ಲಿಲ್ಲ, ಯಾವ ಪಾರ್ಟಿ ಇಲ್ಲ, ಯಾವ್ದು ಇಲ್ಲ. ಐ ವಾಸ್ ಸೋ ಅಬ್ಸೆಸ್ಡ್ ವಿತ್ ಲೈಕ್ ಓ ಇದು ಆಕ್ಚುಲಿ ಒಳ್ಳೆ ಐಡಿಯಾ ಇದೆ, ತಲೆ ಹಾಕಿ ಪ್ಲಾನ್ ಮಾಡ್ತು ಅಂದ್ರೆ ಈಗ ಮಾರ್ಕೆಟ್ ಕೂಡ ಇದೆ, ಕ್ಲಿಕ್ ಆಗತ್ತೆ. ಆವಾಗಿನ ಕಾಲ ಅಂತನೂ ಹೇಳಕ್ ಬರಲ್ಲ ರೀ. ಲೈಕ್ ಅಟ್ ಲೀಸ್ಟ್ ಇನ್ ದ 90s ಸಂಜೆ ಆಗ್ತಿದ್ದಂಗೆ ಒಂದೊಳ್ಳೆ ಫಿಲ್ಟರ್ ಕಾಫಿ ಇಟ್ಕೊಂಡು ಮನೆಯಿಂದ ಹೊರಗೆ ಹೋಗಿ ಕಟ್ಟೆ ಹತ್ರ ನೇಬರ್ಸ್ ಹತ್ರ ಮಾತಾಡೋದು ಎಷ್ಟ್ ಚೆನ್ನಾಗಿರ್ತಿತ್ತು. ಏನೋ ಒಂದ್ ಅಡ್ಡ ಇರ್ತಿತ್ತು, ಇದ್ದೇ ಇರ್ತಿತ್ತು. ನಾವು ಆ ಟೈರಿಗೆ ಸ್ಟಿಕ್ ಹಾಕೊಂಡು ಹಿಂಗ್ ಓಡ್ಕೊಂಡು ಹೋಗ್ತಿದ್ವಿ, ಕುಂಟಪಿಲ್ಲೆ ಆಡ್ತಾ ಇದ್ವಿ, ಮಾತುಕತೆ ಆಗ್ತಿತ್ತು. ಇವಾಗ ತಲೆ ಎತ್ಕೊಂಡು ಒಂದ್ ಹಾಯ್ ಹೇಳಿ ನಗು ಮುಖದಲ್ಲಿ ಯಾರು ಮಾತಾಡಿಸ್ತಾರ? ಅಥವಾ ನೀವು ಸ್ಟ್ರೇಂಜರಿಗೆ ಹೇ ಗುಡ್ ಮಾರ್ನಿಂಗ್ ಹೌಸ್ ಯರ್ ಡೇ ಗೋಯಿಂಗ್ ಅಂತ ಕೇಳಕ್ಕಾಗತ್ತಾ? ಇಲ್ಲ. ನಮ್ಮ ಅಪಾರ್ಟ್ಮೆಂಟ್ ಗಳಲ್ಲೇ ಆಫೀಸ್ಗೆ ಹೋಗೋ ಟೈಮಲ್ಲಿ ಲಿಫ್ಟ್ ಅಲ್ಲಿ ಸಿಕ್ಕದ ಎದುರುಗಡೆ ತಲೆ ಹಿಂಗಿರುತ್ತೆ. ಗುರು ನಮ್ಮ ಅಪಾರ್ಟ್ಮೆಂಟ್ ಅವರು ಯಾವ ಫ್ಲೋರ್ ಇವರು ಗೊತ್ತಿಲ್ಲ, ಅವ್ರೇನಾರು ಹಿಂಗಂದ್ರೆ ಅಷ್ಟೇ, ತಲೆ ಎತ್ತದೇ ಇಲ್ವಲ್ಲ. ಓ ಹಾಯ್ ಹೇಳ್ಬೇಕು ಬೇಡವಾ, ಗುಡ್ ಮಾರ್ನಿಂಗ್ ಹೇಳ್ಬೇಕು ಬೇಡ, ಇದೆಲ್ಲ ಎಷ್ಟ್ ಈ ತರ ಆಗ್ಬಿಟ್ಟಿದೀವಿ ಅಂತ. ಲೈಕ್ ಏನಾಗೋಗುತ್ತೆ? ಹೆಂಗೆ ನಾವು ಹೆಂಗ್ ಬದುಕ್ತಿದೀವಿ ಹಾಗಾದ್ರೆ ನಿಮ್ ಪ್ರಕಾರ? ನಾಟ್ ಯೂಸಿಂಗ್ ಅವರ್ ಫುಲ್ ಪೊಟೆನ್ಶಿಯಲ್ ಸರ್, ಮುಂಚೆ ತರ ಎಲ್ಲ. ಸೊ ಅದಕ್ಕೆ I was like, we have to get that back. We have to build a platform. ಈ ಡಿಜಿಟಲ್ ಸೋಷಿಯಲ್ ಇದರಿಂದ ಹೊರಗೆ ಬಂದು, and the concept of everybody is a stranger till you meet them. Yes or no? Tell us the name of your platform. It's called High Table. Okay. The exclusive information from AB. ಅವರ ಬಿಸ್ನೆಸ್ ಅಲ್ಲಿ ಅವರು ಶುರು ಮಾಡಿರುವಂತಹ ಪ್ಲಾಟ್ಫಾರ್ಮ್ ಹೆಸರು ಹೈ ಟೇಬಲ್, HT. ಆ ಲೋಗೋನೇ ಚೆನ್ನಾಗಿದೆ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ರಿಸರ್ಚ್ ಮಾಡಿ ಇಟ್ಸ್ ಅ ವೆಲ್ ಥಾಟ್ ಥಿಂಗ್. ಓಕೆ, HT ಹೇಗೆ ವರ್ಕ್ ಆಗುತ್ತೆ, ಎಲ್ಲಿ ವರ್ಕ್ ಆಗುತ್ತೆ, ಯಾರ ಜೊತೆ ವರ್ಕ್ ಆಗುತ್ತೆ, ಎಲ್ಲ ಏಜ್ ಗ್ರೂಪ್ ಅವರು ಅಕ್ಸೆಸ್ ಮಾಡ್ಬೋದಾ, ಹೇಗೆ ನಾವು HT ಜೊತೆ ಇರಬಹುದು? ಹೈ ಟೇಬಲ್ ಇಸ್ ಅನ್ ಆಪ್. ಓಕೆ, ಆಪ್ ಅದು. ಓಕೆ, ಇಟ್ಸ್ ಆಫ್ಲೈನ್ ಸೋಷಿಯಲ್ ನೆಟ್ವರ್ಕಿಂಗ್ ಆಪ್. ನೀವು ಅದನ್ನ iOS ಅಲ್ಲೂ ಇದೆ, ಆಂಡ್ರಾಯ್ಡ್ ಅಲ್ಲೂ ಇದೆ, ಎರಡರಲ್ಲೂ ನೀವು ಅದನ್ನ ಆಕ್ಸೆಸ್ ಮಾಡಬಹುದು. ಪ್ಲೇ ಸ್ಟೋರ್ ಅಲ್ಲಿ, ಆಪ್ ಸ್ಟೋರ್ ಅಲ್ಲಿ absolutely ಡೌನ್ಲೋಡ್ ಮಾಡಬಹುದು. ಸದ್ಯಕ್ಕೆ ವಿ ಆಲ್ಸೋ ಹ್ಯಾವ್ ವೆಬ್ ಆಪ್ ಇನ್ ಪ್ಲೇಸ್. ಅದರ್ ದನ್ ದಟ್ ಬುಕಿಂಗ್ಸ್ ಗೆ ನಾವು ಅರ್ಬನಾಟ್ ಕೂಡ ಯೂಸ್ ಮಾಡ್ತಾ ಇದೀವಿ. ಬಿಕಾಸ್ ಅದ್ ಹೇಳ್ತಾರಲ್ಲ, ಇವಾಗ ಒಂದು ಪ್ರೋಟೋಟೈಪ್ ರೆಡಿ ಇದ್ರೆ ಅದನ್ನ ಮಾರ್ಕೆಟ್ ಅಲ್ಲಿ ಬಿಟ್ಟೆ ಟೆಸ್ಟಿಂಗ್ ಮಾಡೋದು ಬೆಟರ್. ಕರೆಕ್ಟ್, ಅಗ್ರೀಡ್. ಕಾಯ್ಕೊಂಡು ಕೂತ್ರೆ ಇಟ್ಸ್ ಲೈಕ್ ದಿ ಆಕ್ಷನ್ ಬಯಸ್ ಸರ್. ಥಿಂಕಿಂಗ್ ಪ್ರಾಸೆಸ್ ಇದ್ರೆ ಎಷ್ಟು ಮಾಡ್ಬಿಡ್ತೀವಿ ಅಂದ್ರೆ ಅದು ರಿಲೀಸ್ ಆಗೋ ಅಷ್ಟೊತ್ತಿಗೆ ಮತ್ತೆ ಮಾರ್ಕೆಟ್ ಔಟ್ ಹೋಗ್ಬಿಟ್ಟಿರುತ್ತೆ. ಸೊ ರೈಟ್ ನೌ ಇಟ್ಸ್ ಕಂಟ್ರೋಲ್ಡ್ ಆಡಿಯನ್ಸ್ ಗೆ ಬಿಟ್ಟಿದೀವಿ. ವಿ ಆರ್ ಆಲ್ಸೋ ಲೈಕ್ testing and everything. We have gotten great feedback. You were a part of one of our launch events. Thank you for coming. Bala khushi aitu. But I think ee episode horege barashtottige it will be already like out for people. Heng work agutte? So it's simple. One example ತಗೊಂಡು ಹೇಳ್ಬೇಕಂದ್ರೆ, ಇವಾಗ ನಾನು ಆಶಾ ಭಟ್, probably I'll go to Delhi. ಯಾವುದೋ ಒಂದು ಹೊಸದು ಇಟ್ಕೊಳ್ಳೋಣ ನಾವು ಏರಿಯಾಗೆ. ಸದ್ಯಕ್ಕೆ ಇಟ್ ಇಸ್ ಲೋಕಲ್, ಹೈಪರ್ ಲೋಕಲ್ ಇನ್ ಬ್ಯಾಂಗ್ಳೂರ್. ನಾನು ಹೀಗೂ ಹೇಳ್ಬೋದು, ಲೈಕ್
ನಾನು ಹೇಳಿದೆ ಹಾ. ಈಗ ನಾನು ವಿಜಯನಗರ, ನಾನೊಬ್ಬ ಆರ್ಕಿಟೆಕ್ಚರ್, ನಾನು ವಿಜಯನಗರದಲ್ಲಿದ್ದೀನಿ. ನಾನು ಒಂದಿನ ಐ ವಾಂಟ್ ಟು ಗೋ ಟು ವೈಟ್ ಫೀಲ್ಡ್ ನಂಗೆ ಒಂದು 15 ನಿಮಿಷ ಕೆಲಸ ಇದೆ, ನಾನು ವೈಟ್ ಫೀಲ್ಡ್ ಹೋಗ್ತಾ ಇದ್ದೀನಿ. ಬಟ್ ವೈಟ್ ಫೀಲ್ಡ್ ಹೋಗ್ಬಾರ್ದು, ಒಂದು ದಿನ ತಗೊಂಡ್ಬಿಡುತ್ತೆ ನನಗೆ. ಕರೆಕ್ಟ್. HT ಇಂದ ನನಗೆ ಏನಾದ್ರು ಯೂಸ್ ಆಗುತ್ತಾ? ಹಾ, ಆಫ್ ಕೋರ್ಸ್ ಸರ್. ನೀವು ವೈಟ್ ಫೀಲ್ಡ್ ಹೋಗ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಪ್ರಾಬಬ್ಲಿ ಯು ಜಸ್ಟ್ ವಾಂಟ್ ಟು ಮೀಟ್ ಅರೌಂಡ್ ಲೈಕ್ ಸ್ಟ್ರೇಂಜರ್ಸ್. You can float saying, hey, I'll be in Whitefield for almost 40-45 minutes doing nothing. Would be interested to meet people. Elli? On high table or anywhere. You can be like, okay, Starbucks 4:30 p.m. Illirtini. Okay. ನೀವ್ ಇಂಟ್ರೆಸ್ಟ್ ಮೆನ್ಷನ್ ಮಾಡ್ಬೋದು. ನಿಮಗೆ ಇದೇ ಜನರನ್ನೇ ಮೀಟ್ ಮಾಡ್ಬೇಕಾ, ಅಥವಾ ರ್ಯಾಂಡಮ್ಲಿ ಎನಿ ಸ್ಟ್ರೇಂಜರ್ಸ್ ಮೀಟ್ ಮಾಡ್ಬೇಕಾ, ಅಥವಾ ಕನ್ನಡ ಸಿನಿಮಾ ಲವರ್ಸ್ ಇನ್ ವೈಟ್ ಫೀಲ್ಡ್, ಆರ್ ಪ್ರಾಬ್ಲಿ ಜಸ್ಟ್ ಕಾಫಿ ಲವರ್ಸ್ ಆರ್ ಚಾಯ್ ಲವರ್ಸ್ ಇನ್ ವೈಟ್ ಫೀಲ್ಡ್. ಏ ಫಿಲ್ಟರ್ ಕಾಫಿ ಲವರ್ಸ್ ಸಿಗೋಣಪ್ಪ ಇಲ್ಲಿ ಹಟ್ಟಿ ಕಾಪಿಯಲ್ಲಿ. ಸೊ ಯಾರ್ಯಾರಿಗೂ ಗೊತ್ತಿಲ್ಲ, ಯಾರ್ಯಾರಿಗೂ ಗೊತ್ತಿಲ್ಲ. ವೆರಿಫೈಡ್ ಸ್ಟ್ರೇಂಜರ್ಸ್ ಆನ್ ದಿ ಆಪ್. ಆಸ್ ಸಿಂಪಲ್ ಆಸ್ ಅನದರ್ ಇನ್ಸೆಂಟಿವ್ ಏನಂದ್ರೆ, ಇವಾಗ ನಾನ್ ಹೋಗ್ಬಿಟ್ಟು ಐ ಆಮ್ ಗೋನಾ ಬಿ ಟೀಚಿಂಗ್ ಆಲ್ ಅಬೌಟ್ ಹೌ ಟು ಬಿಕಮ್ ಅ ಮಿಸ್ ಇಂಡಿಯಾ. ನಾನ್ ಜಯನಗರ್ ಸ್ಟಾರ್ಬಕ್ಸ್ ಅಲ್ಲಿ 4:15 ಐ ಆಮ್ ಫ್ಲೋಟಿಂಗ್ ಅ ಟೇಬಲ್. ಸೊ ಟೇಬಲ್ ನೀವು ಬುಕ್ ಮಾಡ್ತೀರಾ? ಹಾ, ಐ ಆಮ್ ದ ಹೋಸ್ಟ್. ಇವಾಗ ನಾನ್ ಫ್ಲೋಟ್ ಮಾಡ್ತಾ ಇದ್ದೀನಿ, ಐ ಬಿಕಮ್ ದ ಹೋಸ್ಟ್, ಯು ವಿಲ್ ಬಿಕಮ್ ದ ಗೆಸ್ಟ್. ನೀವು ಹೋಸ್ಟು ಮಾಡ್ಬೋದು, ನೀವು ನನ್ನ ಟೇಬಲ್ಗೆ ಗೆಸ್ಟ್ ಆಗೋ ಬರ್ಬೋದು. ಸಪೋಸ್ ಯಾರು ಕ್ರಿಪ್ಟೋ ಬಗ್ಗೆ ಮಾತಾಡ್ತಾ ಇದಾರೆ, ಯು ಆರ್ ವೆರಿ ಇಂಟ್ರೆಸ್ಟೆಡ್ ಟು ಗೋ ಅಂಡ್ ಬಿ ಆನ್ ದಟ್ ಟೇಬಲ್, ಯು ಕ್ಯಾನ್ ಡೂ ದಟ್ ಬುಕಿಂಗ್ ಅಂಡ್ ಬಿ ಆನ್ ದಟ್ ಟೇಬಲ್. ಸಪೋಸ್ ನಿಮಗೇನೆ ಇವಾಗ ಮೀಡಿಯಾ ಬಗ್ಗೆ ಅವ್ರ ಹೌ ಟು ಬಿಕಮ್ ಅ ಮೀಡಿಯಾ ಪರ್ಸನ್, ಹೌ ಟು ಬಿಕಮ್ ಅ ಹೋಸ್ಟ್ ಅಂಡ್ ಆಂಕರ್ ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯು ಕ್ಯಾನ್ ಫ್ಲೋಟ್ ಅ ಟೇಬಲ್. ನಿಮ್ ಜೊತೆ ಕೂತ್ ಕಲಿಯಕ್ಕೆ ಎಷ್ಟು ಜನ ಬರ್ತಾರೆ ಸರ್? ದಟ್ ಇಸ್ ದೇರ್ ಇನ್ಸೆಂಟಿವ್. ಟೇಬಲ್ ರೆಸ್ಟ್ರಿಕ್ಷನ್ಸ್ ಇರುತ್ತಾ? ಮಿನಿಮಮ್ 4, ಮ್ಯಾಕ್ಸಿಮಮ್ 10. ಯಾಕೆ ಗೊತ್ತಾ? ಎನಿಥಿಂಗ್ ಬಿಯಾಂಡ್ 10 ಇಸ್ ನಾಯ್ಸ್. ಟೇಬಲ್ ಅಲ್ಲಿ ಟು ಹ್ಯಾವ್ ಇಂಟರ್ ಪರ್ಸನಲ್ ಮೀನಿಂಗ್ಫುಲ್ ಕಾನ್ವರ್ಸೇಷನ್ಸ್ 10 ಜನರ ಹತ್ರ ನೀವೆಲ್ರಿಗೂ ಕೊಟ್ಟು ಮಾತಾಡ್ಲಿಕ್ಕೆ ಆಗತ್ತೆ. ಅದಕ್ಕಿಂತ ಜಾಸ್ತಿ ಆದ್ರೆ ಇಟ್ಸ್ ನಾಯ್ಸ್. ಸೊ ನೀವು ಬ್ಯಾಚಸ್ ಅಲ್ಲಿ ಮಾಡ್ಬೋದು. ಸೊ ವಿ ಕಾಲ್ ಅವರ್ ಸೆಲ್ವ್ಸ್ ದ ಮೀಡಿಯಂ ಅಂಡ್ ವಿ ಪ್ರೊವೈಡ್ ಆಕ್ಸೆಸ್. ಇದನ್ನೇ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಕ್ ಹೋಗ್ತೀರಾ, ಎಲ್ಲರೂ ಮಾಡ್ತೀರಾ, ನಿಮಗೆ ಸ್ಕ್ರೀನಿಂಗ್ ಯಾರು ಮಾಡ್ತಾರೆ? ಇಲ್ಲಿ ಸ್ಕ್ರೀನಿಂಗ್ ಮಾಡ್ಬೋದಾ ನಾನು? ಸೊ ವಿ ಆರ್ ದೇರ್ ಸರ್, ಯು ಆಲ್ಸೋ ಗೆಟ್ ಟು ನೋ. ನಿಮಗೆ ಡ್ಯಾಶ್ ಬೋರ್ಡ್ ಇರುತ್ತೆ. ಆಸ್ ಅನ್ ಆಪ್ ವಿ membership basis only, so it's we do that back end job for you. Oh wow. And you get to meet strangers or like minded people. Or ನಿಮಗೆ ಇವಾಗ ಸಪೋಸ್ ನನ್ನ ನಕ್ಕಂಗೆ ಹೇಳ್ತಾ ಇದ್ದೆ, US ಇಂದ ಬರ್ತಾ ಇದೆಯಲ್ವಾ, ಬಂದ್ ಹೋದಾಗಲ್ಲ ಇಫ್ ಯು ವಾಂಟ್ ಟು ಮೀಟ್ ಫೆಲೋ ನಿಯೋನಟಾಲಜಿಸ್ಟ್ ಇನ್ ಬೆಂಗಳೂರು, ಬಂದ್ ಒಂದು ಟೇಬಲ್ ಫ್ಲೋಟ್ ಮಾಡು, ಎಷ್ಟು ಜನರು ಬರ್ತಾರೆ. ಯು ಮೈಟ್ ಮೀಟ್ ಫೆಲೋ ನಿಯೋನಟಾಲಜಿಸ್ಟ್ ಆನ್ ಹೈ ಟೇಬಲ್. Correct. And it will be a great connect for you. Some brainstorming session agate. Yeah, brainstorming session over coffee, sir. Coffee, correct. And you can mention 500 rupees worth probably 1 cup of cappuccino on me. ಬಾಕಿದ್ ನೀವು ಡಿವೈಡ್ ಮಾಡಿ ಲೈಕ್ ದಟ್. ದೇರ್ಸ್ ಅ ಡ್ಯಾಶ್ ಬೋರ್ಡ್. ಬಟ್ ಯಾರಾದ್ರೂ ಇಂಟ್ರೆಸ್ಟ್ ಆಗಿ ಬರೋರು ಪೇ ಮಾಡಿ ಬರ್ಬೇಕಾ? ಆಬ್ವಿಯಸ್ಲಿ ಇವಾಗ ಕಾಫಿಗೆ ಇವಾಗ ಎಲ್ಲರೂ ಮೀಟ್ ಆಗ್ತಿದ್ದೀರಾ ಅಂದ್ರೆ ಇಟ್ಸ್ ಅಪ್ ಟು ದ ಹೋಸ್ಟ್ ಆಲ್ಸೋ. ನಾನ್ ಒಂದ್ ಕಪ್ ಕ್ಯಾಪಚಿನೋ ಎಲ್ರಿಗೂ ನನ್ ಕಡೆಯಿಂದ ಕೊಡ್ತೀನಿ. ಇಟ್ಸ್ ಟೋಟಲಿ ಅಪ್ ಟು ದೆಮ್. ಅಂಡ್ ಒಂದ್ ಡ್ಯಾಶ್ ಬೋರ್ಡ್ ಅಂತ ಇದೆ, ಯು ಕ್ಯಾನ್ ಮೆನ್ಷನ್ ಎವ್ರಿಥಿಂಗ್ ಆನ್ ದಟ್. ಅದನ್ನ ನೋಡೇ ನೀವು ಬುಕಿಂಗ್ ಮಾಡ್ಕೊಂಡೇ ಬರ್ತೀರಾ. ಸೊ ದೇರ್ ಆರ್ ಟೂ ಮೆನಿ ಇನ್ಸೆಂಟಿವ್ಸ್ ಫಾರ್ ದಟ್. ಒನ್ ಇಸ್ ಕ್ರಿಯೇಟರ್ಸ್ ಕ್ಯಾನ್ ಅರ್ನ್. ದ ಅದರ್ ಇನ್ಸೆಂಟಿವ್ ಇಸ್ ನಾಲೆಡ್ಜ್ ಸರ್. ಎಲ್ಲಿ ನಿಮಗೆ ಈ ತರ ಅವಕಾಶ ಇನ್ ಪರ್ಸನ್ ಕುತ್ಕೊಂಡು ಇನ್ನೊಬ್ರ ಹತ್ರ ಈ ತರ ಮಾತಾಡಿ ಅಥವಾ ಏನೋ ಕಲಿಯಕ್ ಸಿಗುತ್ತೆ ಟುಡೇ, ದಟ್ ಇಸ್ ದಿ ಆಕ್ಸೆಸ್ ವಿ ಆರ್ ಗಿವಿಂಗ್. ದಟ್ಸ್ ಹೈ ಟೇಬಲ್ ಫಾರ್ ಯು. ನೈಸ್. ಆಕ್ಚುಲಿ ನನಗೆ ಫಸ್ಟ್ ಟೈಮ್ AB ಕರೆದಾಗ ಬಹಳ ಕುತೂಹಲದಲ್ಲಿ ಹೋಗಿದ್ದೆ ನಾನು, ಹೆಂಗ್ ವರ್ಕ್ ಆಗುತ್ತಿದ್ದು ಅಂತ. ಇನಾಗ್ರೇಷನ್ಗೆ ಹೋದೆ ಅಂಡ್ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನನಗೊಂದು ಜನ ಪರಿಚಯ ಆಗ್ಬಿಟ್ರು, ಡಾಕ್ಟರ್ ಪರಿಚಯ ಆದ್ರು. ಅವರೆಲ್ಲ ನಂಗೆ ಮೆಸೇಜ್ ಮಾಡ್ತಿದ್ದಾರೆ ಈಗ ಬೇರೆ ಬೇರೆ ಕಾರಣಗಳಿಗೆ. I said felt like nice, yeah, very interesting ಇದು ಅಂತ ನನಗೆ ನಿಜವಾಗ್ಲೂ ಅನಿಸ್ತಮ್ಮ. So that's the connections you build ಅಲ್ಲ, ನಿಮಗೆ ಅವ್ರು ಗೊತ್ತೇ ಇರಲಿಲ್ಲ. ಯಾವುದೋ ಹಾಸ್ಪಿಟಲ್ ಇನಾಗ್ರೇಷನ್ ನನ್ನ ಕರೆದ್ರು ಡಾಕ್ಟರ್. See, that's the thing about high table. There's so many things. ಇವಾಗ ಮೊನ್ನೆ ಒಂದು ಟೇಬಲ್ ಆಯ್ತು. ಸೊ ಅಪೇರೆಂಟ್ಲಿ ಅವ್ರ ಫ್ರೆಂಡಿನ ತಮ್ಮಂದ್ ಯಾವ್ದೋ ಅಲುಮ್ನ ಯಾವ್ದೋ ಸ್ಕೂಲ್ ಕಾಲೇಜಲ್ಲಿ ಇದ್ದವರು ಇವಾಗ ವಾಪಸ್ ದೇ ಮೆಟ್ ಆನ್ ಹೈ ಟೇಬಲ್. ಸಮ್ ಕನೆಕ್ಷನ್, ಜೂನಿಯರ್ ಸೀನಿಯರ್ ಅಂತೆ, ಅದೇ ಒಂದೇ ಕಾಲೇಜ್ ಅಂತೆ, ದೆನ್ ಆಟೋಮ್ಯಾಟಿಕ್ಲಿ they've met on high table and they've bonded. Nice. And I was like, great. I think one story nu ee tara sikkidre and you've made a connection for life. That's success story for me because high table is providing you that platform. Abhi, this is wow, yeah. WOW. It's wow factor. So there was this another yaro cardiologist obru bandidru. So inaugurate andre launch time alle avaru kuda bheti adru and eno avaru yaar bheti agidru avaru ಕಸಿನ್ನಿಗೋ ಯಾರಿಗೋ ಸಮ್ ಆಂಜಿಯೋಪ್ಲಾಸ್ಟಿ ಸಮಥಿಂಗ್ ಲೈಕ್ ದಟ್ ಏನೋ ಆಗ್ಬೇಕಿತ್ತು. ತಕ್ಷಣ ಕನೆಕ್ಟ್ ಮಾಡಿದೆ ಇವ್ರ ಹತ್ರ. ಅಂಡ್ ಎಲ್ಲಿ ಮೀಟ್ ಆಗಿದ್ದವರು ಹೈ ಟೇಬಲ್. ನೆಟ್ವರ್ಕಿಂಗ್, ಬ್ರೈನ್ ಸ್ಟಾರ್ಮಿಂಗ್, ಮೇಕಿಂಗ್ ಮೀನಿಂಗ್ಫುಲ್ ಕನೆಕ್ಷನ್ಸ್ ಅಂಡ್ ಕನೆಕ್ಷನ್ಸ್ ಫಾರ್ ಲೈಫ್. ಈ ಥರದೆಲ್ಲ ಹೆಸರಿಟ್ಟು ಈ ಥರದೆಲ್ಲ ಆ್ಯಪ್ ಅಂತೆಲ್ಲ ಬಂದಾಗ ಮೇ ಬಿ ನೋಡುಗರು ತುಂಬ ಜನ ಫೀಲ್ ಮಾಡ್ತಿರ್ಬೋದು. ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು.
ಇದೆಲ್ಲ A++, ಈ ಕೆಟಗರಿ ಅವ್ರು ಮಾತ್ರ ಯೂಸ್ ಮಾಡೋಕ, ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ಬೋದಾ? ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಏನಾದ್ರು ಇದೆಯಾ? ಬಿಕಾಸ್ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋರು ಮಾತ್ರ ಹೈ ಟೇಬಲ್ ಅಲ್ಲಿ ಇರ್ತಾರ, ಅಥವಾ ನಾವು ಕನ್ನಡ ಮಾತಾಡೋರು ಅಥವಾ ನಾವು ಯಾವುದೋ ಬೇರೆ ಒಂದು ಗ್ರೂಪ್ ಅವರು, ನಮಗೂ ಏನಾದ್ರು ಹೆಲ್ಪ್ ಆಗುತ್ತಾ ಅಂತ ಯಾರಾದರೂ ಕೇಳ್ತಿದ್ರೆ ನಿಮ್ಮ ಗಮನಕ್ಕೆ? ಸರ್, ವಿ ಆಸ್ ಅನ್ ಆಪ್ ಡೋಂಟ್ ಡಿಸೈಡ್ ದಟ್. ಓಕೆ, ಈಗ ಹೋಸ್ಟ್ ಮೇಲೆ ಡಿಪೆಂಡು. ನೀವ್ ಆ ಹೋಸ್ಟ್ ಹತ್ರ ಹೋಗಿ ಗೆಸ್ಟ್ ಆಗಿ ಕೂರ್ಬೇಕು ಅನ್ನೋದು ನಿಮ್ ಮೇಲೆ ಡಿಪೆಂಡು. ಇವತ್ ನಾನು ಕನ್ನಡ ಕವಿಯರ್ ಟೇಬಲ್ ಮಾಡ್ತೀನಿ, ನನಗ್ ಮೀಟ್ ಆಗ್ಬೇಕು, ನಂಗೆ ಕೇಳಕ್ ತುಂಬಾ ಆಸೆ ಇದೆ, ಇದ್ದೀರಾ ಅಂತ ಮಾಡಿದೆ ಅಂದ್ರೆ ಕವನಗೋಷ್ಠಿ ತರ ಒಂದು ಟೇಬಲ್ ಅಲ್ಲಿ ಮಾಡ್ಬೋದಾ? ಅವಾಗ ಬರೋರಿಗೂ ಗೊತ್ತಿರತ್ತೆ, ಓ ಇಲ್ಲಿ ಇದೇ ನಡೀತಾ ಇದೆ ಅಂತ. ಸೊ ಅಲ್ಲಿ ಗಜಲ್ ಹೇಳೋರು ಬರೋದಿಲ್ಲ, ಓದ್ಬೋದು, ಎಕ್ಸ್ಚೇಂಜ್ ಮಾಡ್ಕೋಬಹುದು, ಯಾರ್ ಇಷ್ಟ ನಿಮ್ಗೆ ಏನು ಆ ಥರದೆಲ್ಲ ಮಾತಾಡ್ಕೋ. ಸೊ ಬೇಸಿಕಲಿ ಸರ್ ಅದೊಂದು ಕಮ್ಯುನಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಆಕ್ಚುಲಿ ತುಂಬಾ ದೊಡ್ಡ ಲೆವೆಲ್ ಯೋಚನೆ ಮಾಡ್ಬೇಕು ಇದನ್ನ. ಇನ್ನೊಂದೇನಂದ್ರೆ ಯಾವ ಮಟ್ಟದಲ್ಲಿ ಯೋಚನೆ ಅಂದ್ರೆ, ಇವಾಗ ನಾನು ಮೊನ್ನೆ ಮನೆಗೆ ಇಂಟೀರಿಯರ್ ಮಾಡ್ಬೇಕಿದ್ರೆ ಹಾಗೆ ರೆಡ್ ಆಕ್ಸೈಡ್ ನೆಲ್ಲ ಇದೆಯಲ್ಲ, ಹೌದು, ಹಳೆ ಕಾಲದ್ದು. ಇವಾಗ ನೀವು ಹಂಗ್ ನೋಡಕ್ ಹೋದ್ರೆ ಸ್ಕಿಲ್ ಜನರೇಷನ್ ಪಾಸ್ ಆನೇ ಆಗ್ತಾ ಇಲ್ಲ. ಹೌದು, ನಿಮಗೆ ಇವಾಗ ಒಳ್ಳೆ ರೆಡ್ ಆಕ್ಸೈಡ್ ನೆಲ ಹಾಕೋರು ಸ್ಕಿಲ್ಫುಲ್ ಪೀಪಲ್ ಇಲ್ಲ. ಬಿಕಾಸ್ ಯಾಕೆಂದ್ರೆ ರೆಡ್ ಆಕ್ಸೈಡ್ ಹೊಟ್ಟೋಯ್ತು, ಮೊಸಾಕ್ ಬಂತು, ಮೊಸಾಕ್ ಹೋಯ್ತು, ಮಾರ್ಬಲ್ ಬಂತು. ಇವಾಗ ನನಗೆ ಆ ಹಳ್ಳಿ ಮನೆ ಹೆರಿಟೇಜ್ ಸ್ಟೈಲ್ ಅಲ್ಲೇ ಮಾಡಿಸ್ಬೇಕು, ರೆಡ್ ಆಕ್ಸೈಡ್ ನೆಲ ಹಾಕ್ಸ್ಬೇಕಂದ್ರೆ ಎಷ್ಟು ಹುಡುಕ್ಬೇಕು ಗೊತ್ತಾ? ಎಲ್ಲೆಲ್ಲ ಅಂತ ಫೋನ್ ಮಾಡಿ ಹುಡ್ಕೊಂಡ್ ಬರೋದು. ಅದನ್ನ ಪಾಸ್ ಆನ್ ಮಾಡಕ್ಕೂ ಕಲಿಯಕ್ಕೂ ಆಕ್ಚುಲಿ ಜಾಸ್ತಿ ಜನ ಇಲ್ಲ ಇವಾಗ, ಬಿಕಾಸ್ ಯೂಸ್ ಆಗ್ತಿಲ್ಲ ಅನ್ಬಿಟ್ಟು ಆ ಕಲೆ ಅಲ್ಲೇ ಹೊರಟೋಯ್ತು. ಅಳಿಗುಳಿ ಮನೆ ಆಟ ಆಡೋಣ ಅಷ್ಟೇ. ಐ ಮೀನ್ ಒಂದ್ ಸುಮ್ನೆ ಥಾಟ್, ಎಲ್ಲರೂ ನಿಮ್ ಮನೆ ಅಳಿಗುಳಿ ಮನೆ ತಗೊಂಡು ಮಜಾ ಇರುತ್ತಲ್ಲ. ಬಟ್ ಆಸ್ ಸಿಂಪಲ್ ಆಸ್ ಈ ತರ ಮಾಡೋರು ಇದ್ರೂನು ಕೆನ್ ಐ ಬಿಲ್ಡ್ ಅ ಕಮ್ಯುನಿಟಿ ಫಾರ್ ದ್ಯಾಟ್? ಕರೆಕ್ಟ್. ಈ ತರ ಸ್ಕಿಲ್ ಎಲ್ಲ ಬಿಟ್ಟು ಹೋಗ್ಬಾರ್ದು. ಇನ್ನೇನೋ ಮಾತಾಡ್ತಾ ಇದೆ, ಏಜ್ ಗ್ರೂಪ್ ಕೇಳ್ತಾ ಇದ್ದೀರಾ. ದೇರ್ ಇಸ್ ದಿಸ್ 50-year-old ಲೇಡಿ, ನಾನ್ ಅವರಿಗೆ ಆಪ್ ಅರ್ಥ ಮಾಡಿಸ್ತಾ ಇದ್ದೆ. ಆಬ್ವಿಯಸ್ಲಿ ನಾಟ್ ಸೋ ಟೆಕ್ ಫ್ರೆಂಡ್ಲಿ. ಲೈಕ್ ನನಗೆ ಮೈಸೂರ್ ಸಿಲ್ಕ್ ಸೀರೆ ಎಲ್ಲ ತುಂಬಾ ಇಷ್ಟ. ಇವಾಗ ನಾವು ಈ ತರ ಸಿಲ್ಕ್ ಸೀರೆ ಅಥವಾ ಈ ತರ ಸೀರೆಗಳ ಬಗ್ಗೆ ಎಲ್ಲ ಮಾತಾಡ್ಕೊಂಡು ನಾನೇ ನನ್ನ ಹೆಣ್ಮಕ್ಳ ಜೊತೆ, ನನ್ನ ಲೇಡೀಸ್ ಜೊತೆ ಕಿಟ್ಟಿ ಮಾಡ್ಬೋದಾ ನಿನ್ ಟೇಬಲ್ ಮೇಲೆ ಅಂತ ಶಿ ಆಸ್ಕ್ಡ್. ವೈ ನಾಟ್? ಕ್ಯೂಟ್. ಬನ್ನಿ, ಬೇಕಾದ್ರೆ ನಿಮ್ ಫೇವ್ರೆಟ್ ಮೈಸೂರ್ ಸಿಲ್ಕೆ ತಗೊಂಡ್ ಬನ್ನಿ, ಅಲ್ಲಿ ಮಾತಾಡಿ ಎಲ್ಲಿ ತಗೊಂಡ್ರಿ, ಯಾವ ಅಂಗಡಿ, ಏನು, ಯಾವ್ದು ಚೆನ್ನಾಗಿದೆ, ಲೈಕ್ ಆಸ್ ಸಿಂಪಲ್ ಆಸ್. ಆಯ್ತು, ಅದು ನಡೀತಾ. ಅದು ಐ ಥಿಂಕ್ ದೇ ಆರ್ ಡೂಯಿಂಗ್ ಇಟ್. ಸೊ 50+ ಲೇಡೀಸ್. ಸೊ ಇದು ಹೇಳ್ತಾ ಇರೋದು ಲೈಕ್ ಏನೋ ದೊಡ್ಡ ಟಾಪಿಕ್ ಅಂತಾನೂ ಅಲ್ಲ, ಆಸ್ ಸಿಂಪಲ್ ಆಸ್ ಮೈಸೂರ್ ಸಿಲ್ಕ್. ಆರ್ ಇಷ್ಟು ಜನ ಇವತ್ತು ಪೊಲಿಟಿಕ್ಸ್ ಬಗ್ಗೆ ಮಾತಾಡಕ್ಕೆ ವಿದ್ಯಾರ್ಥಿ ಭವನಲ್ಲಿ ಸಿಗೋಣ, ಒಂದ್ ದೋಸೆ ಆನ್ ಮೀ. ಸೊ ಈ ತರ ಇಟ್ ಕುಡ್ ಬಿ ಎನಿಥಿಂಗ್. ಬಟ್ ಆ ರೆಸ್ಟೋರೆಂಟ್ ಅಥವಾ ಆ ಪ್ಲೇಸ್ ನೀವು ಟೈಪ್ ಮಾಡಿರ್ತೀರಾ ಅಥವಾ ನಾನು ಹೋಸ್ಟ್ ಮಾಡ್ಕೋಬಹುದು? ಎಲ್ಲಿ ಬೇಕು ನೀವ್ ಎಲ್ಲಿ ಬೇಕೋ ಹೋಸ್ಟ್ ಮಾಡ್ಕೋಬಹುದು. ನಮ್ ಕಡೆಯಿಂದನೂ ನಮ್ ಟೈಅಪ್ ಇರೋ ರೆಸ್ಟೋರೆಂಟ್ಸ್ ಗೆ ರೆಫರೆನ್ಸಸ್ ನಾವು ಕೊಡ್ತೀವಿ. ನಾವು ಬ್ಯಾಕ್ ನಿಮಗೆ ಕಾಲ್ ಮಾಡಿ ನೋಡಿ ಈ ಆಪ್ಷನ್ಸ್ ಕೂಡ ಇದೆ, ಬೇಕಾ ಯು ಕ್ಯಾನ್ ಚೂಸ್ ದಿಸ್, ಬೇಡವಾ ಯು ಕ್ಯಾನ್ ಚೂಸ್ ಯೋರ್ ಓನ್ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್, ಯು ಕ್ಯಾನ್ ಡೂ ದಟ್. ಎಷ್ಟು ಕವರ್? ಬೆಂಗಳೂರು ಆಲ್ಮೋಸ್ಟ್ ಕವರ್ ಆಗಿದೆಯಾ ಈಗ ಸಿಟಿ? ಯಾ, ಇಟ್ಸ್ ಎವ್ರಿವೇರ್ ಸರ್. ಎಲ್ಲಾ ಸಿಟಿ. ಯಾ. ಬಟ್ ಇವಾಗ ಸದ್ಯಕ್ಕೆ ತುಂಬಾ ಚೆನ್ನಾಗಿ ಕಂಡೆನ್ಸ್ ಆಗಿ ಜಾಸ್ತಿ ನಡೀತಾರೆ. ಇಂದ್ರನಗರ್, ಕೋರಮಂಗ್ಲ, ಲಾವೆಲ್ ರೋಡ್ ಅಂಡ್ ಆಲ್ ದೀಸ್ ಥಿಂಗ್ಸ್, ಇಲ್ಲಿ ಟೇಬಲ್ಸ್ ನಡೀತಾನೆ ಇದೆ. ಓಕೆ. ಅಪಾರ್ಟ್ ಫ್ರಮ್ ಬೆಂಗಳೂರು ಬೇರೆ ಕಡೆಯವರು ಯೂಸ್ ಮಾಡ್ಬೋದಾ? ಸಪೋಸ್ ನಾನು ರೆಸ್ಟೋರೆಂಟ್ ಆಫ್ ಮೈಸೂರು, ನಾನ್ ಗುಲ್ಬರ್ಗ, ನಾನ್ ಹುಬ್ಬಳ್ಳಿ, ನಾನ್ ಬೆಳಗಾವಿ, ನಾನ್ ಮಂಗಳೂರು, ಕ್ಯಾನ್ ಐ? ಆಫ್ ಕೋರ್ಸ್ ಯು ಕ್ಯಾನ್. ಇದರಿಂದ ಹೊರಗೆ ನಾವಿನ್ ಸ್ಕೇಲ್ ಮಾಡಕ್ಕೆ ಸ್ವಲ್ಪ ನಮಗೆ ಇಲ್ಲೇನೆ ನೋಡಿ ಹೇಗೆ ಏನು ಅಂತೆಲ್ಲ ಮಾಡಿ ದೆನ್ ವಿಲ್ ಥಿಂಕ್ ಅಬೌಟ್ ಡೂಯಿಂಗ್ ಇಟ್. ಆಸ್ ಆಫ್ ನೌ ವಿ ಆರ್ ಲೋಕಲ್. ಬಟ್ ನಾನ್ ಪಕ್ಕಾ ಲೋಕಲ್. ಹೇಗಿದೆ ರೆಸ್ಪಾನ್ಸ್? ಹೇಗಿದೆ? ಟಚ್ ವುಡ್ ಚೆನ್ನಾಗಿ ಬರ್ತಾ ಇದೆ. ಅದೇ ನಾನು ಈ ತರ ಸ್ಟೋರೀಸ್ ಕೇಳ್ತೀನಿ. ಒಂದು ಹೋಸ್ಟ್ ಮುಗ್ದಾದ್ಮೇಲೆ ಹೇ ಇಟ್ ವಾಸ್ ರಿಯಲಿ ನೈಸ್, ಇವತ್ತು ಇವ್ರು ಸಿಕ್ಕಿದ್ರು, ಮಾತಾಡಕ್ ಚೆನ್ನಾಗಾಯ್ತು, ಅಂಡ್ ಇಟ್ಸ್ ವೆರಿ ಫೀಸಿಬಲ್, ಅಂಡ್ ದೇರ್ ಆಲ್ ಇನ್ ಟಚ್ ಟೇಬಲ್ ಆದ್ಮೇಲೆ ಕೂಡ. ಅಂಡ್ ಐ ವಾಸ್ ಲೈಕ್ ಓಕೆ. ಸೊ ಪೀಪಲ್ ತುಂಬಾ ಒಂಥರ ಅಪ್ರೆನ್ಷನ್ಸ್ ಇತ್ತು. ಎಷ್ಟೊತ್ತು ಒಂದು ಸ್ಟ್ರೇಂಜರ್ ಜೊತೆ ಕುತ್ಕೊಂಡು ಮಾತಾಡ್ಬೋದು? 1 hour, 2 hours. ಸರ್ ನಂಬ್ತಿರೋ ಬಿಡ್ತಿರೋ ಟೇಬಲ್ ವೆಂಟ್ ಆನ್ ಫಾರ್ 3.5 hours ಒನ್ ಡೇ. ಯಾರು ಎದ್ದೇಳಕ್ಕೆ ರೆಡಿ ಇಲ್ಲ, ಕಾಫಿ ಮೇಲೆ ಕಾಫಿ ಕುಡಿತಾ ಇದ್ದಾರೆ, ಕತೆಗಳು ಬರ್ತಾ ಇದೆ, ಮಾತಾಡ್ತಾ ಇದ್ದಾರೆ, ಅಂಡ್ ಇಟ್ ಫೆಲ್ಟ್ ಗುಡ್. ಐ ವಾಸ್ ಲೈಕ್ ಏ ನೈಸ್, ಯು ನೋ. ಟೆಲ್ ಮೀ, ಈಗ ನಮ್ಮನೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಮಗ್ ಗೊತ್ತಿರೋ ಸರ್ಕಲ್ ಅಲ್ಲೇ ನಾವು ಹಂಗ್ ಮಾತಾಡಲ್ಲ, ಸುಮ್ಮನೆ ಸ್ಮೈಲ್ ಮಾಡ್ತೀವಿ ಅಷ್ಟೇ. ಯಾರೋ ನಮ್ ತರ ಎಕ್ಸ್ಟ್ರಾವರ್ಟ್ ಇರೋರು ಮೇಲ್ ಬಿದ್ದು ಮಾತಾಡ್ತೀವಿ, ಅದರ್ವೈಸ್ ಇಲ್ಲ. ಹೆಂಗೆ ನಿಮ್ ಟೇಬಲ್ ಅಲ್ಲಿ ಹೆಂಗ್ ಸಕ್ಸಸ್ಫುಲ್ ಆಗಿ ರನ್ ಆಗುತ್ತೆ? ಸರ್ ವೆರಿ ಇಟ್ಸ್ ಅ ಫನಿ ಥಿಂಗ್. ವಾಟ್ ಮ್ಯಾಜಿಕಲ್ ಥಿಂಗ್ಸ್ ನಡೆಯುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ.
I don't know about that, but in a team now ಮಾತಾಡ್ಬೇಕಾದ್ರೆ we're making funny that we also have a table for introverts. ಏನು ಮಾಡಬೇಡಿ, ಸುಮ್ ಬಂದು ಕುತ್ಕೊಂಡು ಫೋನ್ ಸೈಡಿಗೆ ಇಟ್ಕೊಂಡು ಮುಖ ನೋಡ್ತಾ ಇದ್ವಿ. Like it's if everybody is an introvert on the table, think about it. So our funda is we also have a table for you guys. ಜಾಸ್ತಿನೂ ಮಾತಾಡೋದು, maybe you're comfortable in silence. ಕರೆಕ್ಟ್. We are that access, we are that medium. ಬಟ್ ನಮ್ಗದು ಇಷ್ಟ ಇದ್ರು ಇತ್ತೀಚಿನ ಬೆಳವಣಿಗೆ ಮತ್ತು ಮನಸ್ಥಿತಿ ಇದೆಯಲ್ಲ, ಯೂಸಿಂಗ್ ದಿಸ್ ಮೊಬೈಲ್ಸ್, ಯೂಸಿಂಗ್ ಅಡಿಕ್ಟೆಡ್ ಟು ಗ್ಯಾಡ್ಜೆಟ್ಸ್, ಐ ಥಿಂಕ್ ನಿಮ್ಮ ಪ್ಲಾಟ್ಫಾರ್ಮು ಅದರಿಂದ ಹೊರಗೆ ಬಂದು ರಿಯಲ್ ಕನೆಕ್ಷನ್ಸ್, ಹ್ಯೂಮನ್ ಕನೆಕ್ಷನ್ಸ್, ಇವೆಲ್ಲ ಪರ್ಸನಾಲಿಟಿ ಬಿಲ್ಡ್ ಮಾಡೋಕೆ ಹೆಲ್ಪ್ ಆಗುತ್ತಾ ಆ ಥರದ್ದೆಲ್ಲ ಅಂತ? ಡೆಫಿನೆಟ್ಲಿ ಸರ್. ಐ ಮೀನ್ ಆಸ್ ಐ ಸೆಡ್, ಇವಾಗ ಇಟ್ಸ್ ಜಸ್ಟ್ ದ ಆರ್ಟ್ ಆಫ್ ಹ್ಯಾವಿಂಗ್ ಅ ಮೀನಿಂಗ್ಫುಲ್ ಕಾನ್ವರ್ಸೇಷನ್ ವಿತ್ ಸಮ್ಮನ್. ಅದೆಲ್ಲೋ ಬಿಟ್ಟು ಹೋಗ್ಬಿಟ್ಟಿದೆ. ನಾವು ಆ ಮಾತುಕತೆ ಕೂರಕ್ಕೆ ಹೋಗೋದಿಲ್ಲ, ಇಂಟ್ರೆಸ್ಟು ತಗೊಳ್ಳೋದಿಲ್ಲ. ನಾವು ಮನೆಯಲ್ಲಿ ಮಗು ಊಟ ಮಾಡಬೇಕು ಅಂದ್ರೆ ಮೊಬೈಲ್ ಆನ್ ಮಾಡ್ಕೊಡ್ಬೇಕು ಎಕ್ಸಾಕ್ಟ್ಲಿ ಅನ್ನೋ ಪರಿಸ್ಥಿತಿಲಿ ಇದೀವಿ ನಾವು. ಇದೀವಿ ಇವಾಗ, ಡೆಫಿನೆಟ್ಲಿ ಇದೀವಿ. ನಾವೇ ಹಾಡ್ಬಿಟ್ಟೇನಾದ್ರು ಅದೆಲ್ಲ ಹೋಗ್ಬಿಟ್ಟಿದೆ. ಹಕ್ಕಿ ನೋಡು ಊಟ ಮಾಡು, ಅಥವಾ ಚಂದ್ರನ್ ನೋಡು ಊಟ ಮಾಡು, ಇನ್ನೇನೋ ತೋರಿಸ್ಬಿಟ್ಟು ಡಿಸ್ಟ್ರಾಕ್ಟ್ ಮಾಡು, ಅದು ಹೊರಟೋಗ್ಬಿಟ್ಟಿದೆ. ಈ ಹಾಕಿ ಕೂರಿಸಿ ಆಯ್ತು, ಗೋ ಫಾರ್ ಇಟ್, ವಾಚ್ ದಿಸ್, ಈ ಎಪಿಸೋಡ್ ಮುಗಿಯೋವರೆಗೆ ಊಟ ಫಿನಿಶ್ ಆಗಿರ್ಬೇಕು. ಲೈಕ್ ಐ ಬಿನ್ ಸೀಯಿಂಗ್ ದಿಸ್ ಇಸ್ ದ ಟ್ರೆಂಡ್ ಆಸ್ ಆಫ್ ನೌ. ಅಂದ್ರೆ ಊಟ ಮಾಡಲ್ಲ ಇಲ್ದ ನಮ್ಮ ಮಗು ಅಂತ ಪೇರೆಂಟೇ ಹಂಗ್ ಮಾಡ್ಬಿಟ್ಟಿದೀವ. ಇದೆ, ಅದು ಕೂಡ ಇದೆ. ನಾವ್ ಯಾಕೆ ಅದು ಕಂಡೀಷನಿಂಗ್ ಇಂದ ಬರುತ್ತಲ್ವಾ ಸರ್? ಬಿಕಾಸ್ ಪೇರೆಂಟ್ಸ್ನು ಇವಾಗ ಹಸಲ್ ಕಲ್ಚರ್, ಅಗೇನ್ ಐ ವಾಸ್ ಸೇಯಿಂಗ್, ಅಷ್ಟು ನಂದೇ ಇಷ್ಟು ಬಿಸಿ ನಡೀತಾ ಇದೆ, ಅದ್ರ ಮಧ್ಯದಲ್ಲಿ ಇದೆಲ್ಲ ಮಾಡ್ಬಿಟ್ಟು ಊಟ ಮಾಡ್ಸಕ್ಕೂನು ದ ಈಸಿ ವೇ ಔಟ್ ಇಸ್ ಹಾಕು ಇಡು ತಿನ್ಕೋತಾರೆ. ಬಟ್ ಯೋಚನೆ ಮಾಡಿ, ಇರ್ಲಿಲ್ವಲ್ಲ ಮುಂಚೆ ಎಲ್ಲ ಮೊಬೈಲ್, ಸೋಷಿಯಲ್ ಮೀಡಿಯಾ ಮುಂಚೆನೂ ಜೀವನ ಇತ್ತು ತಾನೇ, ಚೆನ್ನಾಗೇ ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲದೂ ಮಿತಿಯಲ್ಲಿದ್ರೆ ಒಳ್ಳೇದು. ಇದನ್ನ ಕಂಪ್ಲೀಟ್ ಆಗಿ ಡಿಸ್ ಮಾಡಬೇಡಿ, ಇದೇ ಮಾಡಬೇಡಿ ಅಂತನೂ ನಾನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಡಿಸ್ಸಿಂಗ್ ಆರ್ at social media or all these things. No, not at all, absolutely not. But ಆ ಲಿಮಿಟ್ ಎಲ್ಲೋ ಒಂದ್ ಕಡೆ ನಮಗೆ ಅದು ಅರ್ಥ ಆಗ್ತಾ ಇಲ್ಲ. ಪ್ರಾಬ್ಲಿ ವಿ ಗೆಟಿಂಗ್ ಟೂ ಡಿಪೆಂಡೆಂಟ್ ಆನ್ ದ್ಯಾಟ್ ಇಸ್ ವಾಟ್ ಐ ಫೀಲ್. ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಥವಾ ಹೇಗೆ ಅರ್ಥ ಮಾಡಿಸೋದು? ಎನಿ ಟಿಪ್? ನಾಟ್ ಆನ್ ಅ ಮಿಷನ್ ಟು ಪ್ರೀಚ್ ಹಿಯರ್, ಬಟ್ ಈಗ ನಮಗೆ ಗೊತ್ತು, ಯು ನೋ ವಾಟ್, ನಾನು ತುಂಬಾ ಹೊತ್ತಿಗೆ ನೋಡ್ತಾ ಇದ್ರೆ ಈ ಡೇಂಜರ್ ಒಂದು ಗೊತ್ತು, ಬಟ್ ಇಟ್ಸ್ ಅನ್ ಅಡಿಕ್ಷನ್. Just like any other addiction. Exactly. Just like any other addiction, it's again like conditioning alwa sir. But hange anta, suppose now if I give you an alternate, Saturday idadmele kutkondo Insta nodkonde eno kudkondu malkobeka, athu if I give you an opportunity to go meet your like minded people or something like that, will you take it? On HT, on high table, yes, will you take it? There are people who have said, yeah guru, I'm new to city, Bangalore, ನಂಗೆ ಯಾರು ಫ್ರೆಂಡ್ಸ್ ಇಲ್ಲ, ಫ್ರೆಂಡ್ಸ್ ಹೆಂಗ್ ಮಾಡ್ಕೊಳ್ಳಿ? this is interesting. ಅವ್ರಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತಲ್ಲ. ಎಷ್ಟು new in the city, sir. There's this girl from Kolkata. Oh, Kolkata, okay. आयता, I'm just talking to her, she's like, यार ये भी मेरा यहाँ पे कोई दोस्त नहीं है, मेरे को दोस्त बनाने हैं यार, वो भी like मेरे like minded, मेरे frequency वाले and everything. I was like, ठीक है, mention it on the dashboard, say this is the age group I'm looking at. I'm from Kolkata, new to the city. Where do you live? Okay, Indiranagar. Now say you want to make new friends in Indiranagar and float a table. Any Bengali meet ಮಾಡೋಣ, anything. Durga Puja time, probably ella Bengali community now meet ಮಾಡ್ಕೊಂಡು ಹೋಗೋಣ Durga Puja ಗೆ, something like that. So she did it. She met 8 new strangers in Indiranagar. क्या बात है? They're all new to the city. Wow. So this is another thing. Then she'll say, अरे यार ये कमाल हो गई. Now ivaga I think she called me up. This was like a month ago. Badminton ಆಡಕ್ಕೆ ಹೋಗ್ತಾರೆ. I'm like, okay, not bad. That's good. Nice. So ಈ ತರ ಸ್ಟೋರೀಸು ಇದೆ ಸರ್. How strong is your team, HT team? HT team is super strong as of now. ಮುಂಚೆ it was just now 2 co-founders. ನಮ್ ಮನೆಗಳಲ್ಲಿ ಬ್ರೈನ್ ಸ್ಟಾರ್ಮ್ ಮಾಡ್ಕೊಂಡು ಬಂದಿದ್ದು. ಅದಾದ್ಮೇಲೆ ಟೆಕ್ ಟೀಮ್ ಅನ್ನ ಔಟ್ಸೋರ್ಸ್ ಮಾಡಿದ್ವಿ. ಅಲ್ಲ, ಅದಕ್ಕೆ ಮುಂಚೆ ಇನ್ ಬಿಟ್ವೀನ್ ಹೇಳಿ. ಅದಾದ್ಮೇಲೆ ನೀವು ಟೇಬಲ್ ಗಳು ಬುಕ್ ಮಾಡ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ರಿ. ನಾವು ವಿ ಹ್ಯಾಡ್ ಟು ಟೆಸ್ಟ್ ಇಟ್ ಅಲ್ವಾ ಸರ್? ಇವಾಗ ಒಂದು ಕೋ-ಫೌಂಡರ್ ಆಫ್ ಅ ಕಂಪ್ನಿ ಅಂದ್ಮೇಲೆ ಎಲ್ಲ ಕೆಲಸ ನಾವು ಮಾಡ್ಬೇಕು, ಮಾಡಕ್ ಗೊತ್ತು ಇರ್ಬೇಕು, ಮತ್ ಮಾಡ್ಬೇಕು. ನಮ್ ಮನೆ ನಮ್ ಕಂಪ್ನಿ ಅಂತ ಆದ್ಮೇಲೆ ನಾವು ಕೆಲಸ ಮಾಡ್ಬೇಕು, ಅದೊಂದ್ ಇದಿತ್ತು. ಅದಾದ್ಮೇಲೆ ಸ್ಲೋಲಿ ಬಿಲ್ಡ್ ಆಗ್ತಾ ಹೋದಾಗ ಡೆವಲಪಿಂಗ್ ಸ್ಟೇಜ್ ಎಲ್ಲ ಮುಗೀತು, ಇನ್ನೇನ್ ರೆಡಿ ಆಗ್ತಾ ಇದೆ, ಸ್ವಲ್ಪ ಬೀಟಾ ಟೆಸ್ಟಿಂಗ್ ಮಾಡ್ಬೇಕು, ನೋಡ್ಬೇಕು ಅನ್ನೋ ಟೈಮಲ್ಲಿ ದೆನ್ ವಿ ಹ್ಯಾಡ್ ಟು ಹೈಯರ್ ಮೋರ್ ಪೀಪಲ್ ಅಂಡ್ ಎವ್ರಿಥಿಂಗ್. ಸೊ ಸ್ಲೋ ಅಂಡ್ ಸ್ಟಡಿ ವಿ ಆರ್ ಬಿಲ್ಡಿಂಗ್ ದ ಟೀಮ್ಸ್. ಓಕೆ, ಎಷ್ಟು ಜನ ಇದ್ದಾರೆ ಟೀಮಲ್ಲಿ? ಎಷ್ಟು ಜನ ಇದ್ದಾರೆ ಇವಾಗ 6 ರಿಂದ 7 ಫಂಕ್ಷನಲ್ ಇದ್ದಾರೆ.
ಓಕೆ. ಔಟ್ಸೋರ್ಸ್ ಮಾಡಿರೋರನ್ನ ಕೌಂಟ್ ಮಾಡ್ತಾ ಇಲ್ಲ, ಅವ್ರದ್ದು ಇದ್ರ ಬೇಸಿಸ್ ಮೇಲೆ ಇದ್ದಾರೆ. ಬಟ್ ಯಾ ನಡೀತಾ ಇದೆ. ಗೋಲ್ ಏನು? ಗೋಲ್ ಇಸ್ ಟು ಗ್ರೋ. ವೆರಿ ಸಿಂಪಲ್. ಹೌ ಬಿಗ್? ಎಷ್ಟು ದೊಡ್ಡದಾಗಿ? ಇಲ್ಲ, ನಾನು ಅಪ್ಪರ್ ಲಿಮಿಟ್ ಹಾಕಿಲ್ಲ. ಸ್ಕೈ ಇಸ್ ದ ಲಿಮಿಟ್. ಅಪ್ಪರ್ ಲಿಮಿಟ್ ನಾನು ಹಾಕಕ್ ಹೋಗೇ ಇಲ್ಲ. ಸೊ ಫಾರ್ ಮೀ ಈ ತರ ಕಥೆಗಳು ಕೇಳ್ತೀನಲ್ಲ, ನಾನು ಅಳಿಯೋದು ಹೇಗಂದ್ರೆ ಲೈಕ್ ಎಲ್ಲೋ ಒಂದು ಟೇಬಲ್ ಮುಗ್ದಾದ್ಮೇಲೆ ಅವ್ರ ವೆನ್ ಐ ಆಸ್ಕ್, ನಮ್ದು ಒಬ್ರು ಟೀಮ್ ಮೆಂಬರ್ ಇರ್ತಾರೆ ಜಸ್ಟ್ ಟು ಹ್ಯಾಂಡಿ, ಹೆಂಗಿತ್ತು ಇವತ್ತೇನ್ ನಡೀತಾ ಇದೆ ಅಂತ ಹಿಂಗಿಂಗ್ ಆಯ್ತು, ಈ ತರ ಕೇಳಕ್ ಸಿಗ್ತಾ ಇದೆ. ಟೆಸ್ಟಿಮೋನಿಯಲ್ಸ್ ಬರತ್ತಲ್ವಾ, ಕರೆಕ್ಟ್, ಒಂಥರ ಖುಷಿ ಸಿಗುತ್ತೆ. ಐ ಕ್ಯಾನ್ ಪೀಸ್ಫುಲಿ ಗೋ ಬ್ಯಾಕ್ ಅಂಡ್ ಬಿ ಲೈಕ್ ಯಾ ಐ ಥಿಂಕ್ ದಟ್ ಒನ್ ಕನೆಕ್ಷನ್ ಆಲ್ಸೋ ಮ್ಯಾಟರ್ಸ್. ಅದು ನಿಮ್ಮಿಂದ ಆಗಿದ್ದು, ಹೈ ಟೇಬಲ್ ಇಂದ ಆಗಿದ್ದು. ಎಸ್, ಹೈ ಟೇಬಲ್ ಇಂದ, ಹೈ ಟೇಬಲ್ ಇಂದ ಆಗಿದ್ದು. That gives me immense happiness. The scale is to build that community. The scale is to grow, and the scale is for people to have meaningful connections and conversations. ಬದುಕಿನಲ್ಲಿ ಸಾರ್ಥಕತೆ ಅಂತೀವಲ್ಲ ಹೇಬಿ, ಅಂದ್ರೆ ನಾವು ಬೆಳಗ್ಗೆಯಿಂದೆಲ್ಲ ಕೆಲಸ ಮಾಡಿರ್ತೀವಿ, ರಾತ್ರಿ ಹೋಗಿ ಮನೆಗೆ ಮಲಗಬೇಕಾದ್ರೆ ಆ ದಿನದ ರೀಕ್ಯಾಪ್ ಮಾಡಿದಾಗ, ಗುರು ನಾನು ಏನೋ ಒಂದು ಒಳ್ಳೇದು ಕೊಟ್ಟಿದ್ದೀನಿ, ಒಳ್ಳೇದು ಮಾಡಿದ್ದೀನಿ, ಸಮಾಧಾನದಿಂದ ಮಲ್ಕೋತಾ ಇದ್ದೀನಿ, ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಆ ಸಾರ್ಥಕತೆ ಎಬಿಗೆ ಸಿಗ್ತಾ ಇದೆಯಾ? ಎಸ್ ಸರ್, ಬಿಕಾಸ್ ಈಗ ಇದನ್ನ ಸರ್ವಿಸ್ ಅಂತಾನೆ ಅನ್ಕೊಳ್ಳಿ. ಹಂಗೆ ನೋಡಕ್ ಹೋದ್ರೆ ಈ ಪ್ರೊಫೆಷನಲ್ಲಿ ಬಂದಾಗ ಎಕ್ಸ್ಪೀರಿಯನ್ಸ್ ಇಸ್ ಇಂಪಾರ್ಟೆಂಟ್. ನೀವೇನು ಜನರಿಗೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದೀರಾ, ಅದು ಅವ್ರಿಗೆ ಇಷ್ಟ ಆಗ್ತಾ ಇದೆಯಾ, ಅದೇ ಕಮಿಂಗ್ ಔಟ್ ವಿತ್ ಅ ಸ್ಮೈಲಿಂಗ್ ಫೇಸ್ ಫ್ರಮ್ ಅ ಕ್ಯಾಫೆ, ಫ್ರಮ್ ಅ ಟೇಬಲ್, ಇಸ್ ಇಟ್ ವರ್ತ್ ಇಟ್? ಆ್ಯಂಡ್ ಐ ಥಿಂಕ್ ನನಗೆ ದಟ್ಸ್ ವರ್ತ್ ಇಟ್ ಸರ್. ಅದಕ್ಕೆ AB had taken a break from everything. AB was building high table. ನಾನೇ ಥರ್ಡ್ ಪರ್ಸನ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಇಟ್ಸ್ ರಿಯಲಿ ಫನಿ. ಈಗ AB is back. Yes, AB is back. Is back. ಹೇಳ್ಬೋಣ ಇಂಡಸ್ಟ್ರಿ. Yes, yes, yes. AB is back. ಬಿಕಾಸ್ ಬೇರೆಯವ್ರೆಲ್ಲ ಅನ್ಕೋಬಾರ್ದಲ್ಲ, ಬಿಡೋ ಹಾಗಿದ್ರೆ ಹರಿಕಥೆ ಪಾಡ್ಕಾಸ್ಟ್ ಅಲ್ಲಿ ನೋಡಿದ್ವಿ AB ಬಿಸ್ನೆಸ್ ಮಾಡ್ತಿದ್ದಾರೆ, ಇನ್ AB ಹೋದ್ರು ಎಲ್ಲೋ? ಇಲ್ಲ, AB ಎಲ್ಲೂ ಹೋಗಿಲ್ಲ. AB ಎಲ್ಲೋ ಹೋದ್ರ? AB ಇಲ್ಲೇ ಇದಾರ? AB ಎಲ್ಲೋದ್ರೂ ಇರ್ತಾರೆ ಆಲ್ವೇಸ್. ವಾಟ್ ನೆಕ್ಸ್ಟ್ AB? ಇಂಡಸ್ಟ್ರಿಯ ಜನ ಅಥವಾ ನಿಮ್ಮನ್ನ ಇಷ್ಟಪಡುವ ಜನ, ಐ ಸ್ಟಿಲ್ ನಂಗೆ ಗೊತ್ತಿದೆ, ನನಗೆ ಭದ್ರಾವತಿಗೆ ಆಶಾ ಭಟ್ ಬಂದ್ರು ಅಂದ್ರೆ ಇನ್ನೊಂದಿನ ರಾತ್ರಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿರ್ತಾರೆ AB. ಬೆಳಗ್ಗೆ ಎದ್ದು ಆಚೆ ಬರೋ ತನಕ ಒಂದಷ್ಟು ಗುಂಪು ಆಶಾ ಭಟ್ ಬಂದಿದ್ದಾರೆ ಮಾತಾಡ್ಸ್ಬೇಕು ಅಂತ ಬರ್ತಾರೆ. ಕರೆಕ್ಟ್ ಅಲ್ಲಮ್ಮ? ಅಕ್ಕ, ನಂಗೆ ಇದು ಗೊತ್ತಿದೆ, ಇದು ನನಗೆ ಆಕ್ಚುಲಿ ಮಿಸ್ ಮಾಡ್ಕೊಳ್ಳಲ್ಲ ಅವನ್ನೆಲ್ಲ ನೀವು? ಮಿಸ್ ಅಂದ್ರೆ ಏನಿಲ್ಲ ಸರ್, ನಂಗೆ ಖುಷಿ ಆಗತ್ತೆ ಆಕ್ಚುಲಿ ಅವ್ರ ಜೊತೆ ಕುತ್ಕೊಂಡು ಮಾತಾಡಕ್ಕೆ. ಐ ಸ್ಟೆಪ್ ಔಟ್, ಐ ಕಮ್ ಔಟ್, ಲೈಕ್ ಚಿಲ್ ಮಾಡಕ್ಕೆ ಮನೆಗೆ ಹೋಗ್ತಿದ್ದೀನಿ ಆ ಮೈಂಡ್ ಸೆಟ್ ಅಲ್ಲಿ ಇದ್ದಾಗ ಬಂದು ಮಾತಾಡಿ, ಸಂಜೆ ಪಾಪ ಬರ್ತ್ಡೇಗೂ ಅಷ್ಟೇ ಕೇಕ್ ತಗೊಂಡ್ ಬಂದಿರ್ತಾರೆ ಕಟ್ ಮಾಡಕ್ಕೆ, ಅಥವಾ ಏನೋ ಒಂದ್ ಸ್ವೀಟ್ ತಂದು ಕೊಟ್ಟು ಹೋಗ್ತಾರೆ. ನಂಗೆ ಮಸಾಲ್ ಪುರಿ ಇಷ್ಟ ಅಂತ ಮಸಾಲ್ ಪುರಿ ತಂದು ಕೊಟ್ಟು ಹೋಗ್ತಾರೆ. ಸೊ ದಟ್ಸ್ ಲೈಕ್ ಏನೋ ಪುಣ್ಯ ಮಾಡಿದೀನಿ ಈ ತರ ಪ್ರೀತಿ ಪಡಿಯಕ್ಕೆ. ಅದನ್ನ ಐ ಮೀನ್ ಹಂಗೆ ಅಂತೂ ಕಳ್ಸಲ್ಲ. ನಮ್ಮ ಅಮ್ಮ ಅಪ್ಪನೂ ಅಷ್ಟೇ, ಪಾಪ ಚಾಯ್ ಕಾಫಿ ಕೇಳೇ ಕೂರಿಸಿರ್ತಾರೆ ಅಷ್ಟೇ. ನಾನಿಲ್ಲ ಅಂದ್ರೆ ಬರ್ತಾ ಇದ್ದಾಳೆ ಮಗಳು, ಒಂದ್ ನಿಮಿಷ ಕುತ್ಕೊಳ್ಳಿ ಅಂತ ಹೇಳಿರ್ತಾರೆ. ಈಗ ನಮ್ಮನ್ನು ಹಾಗೆ ಕಳಿಸ್ಬೇಡಿ. ಈ ಪಾಡ್ಕಾಸ್ಟ್ ಅಲ್ಲಿ ಕೂತ್ ಮಾತಾಡಿದ್ಮೇಲೆ ಸಮಥಿಂಗ್ ಹೊಸದೊಂದು ಬ್ರೇಕಿಂಗ್ ಕೊಡಿ ನಮ್ಗೆ. ಬಿಕಾಸ್ ಆಶಾ ಭಟ್ ಮತ್ತೆ ಇಂಡಸ್ಟ್ರಿಗೆ ಬರ್ತಿದ್ದಾರೆ, ಆಶಾ ಭಟ್ ಮತ್ತೆ ಆಕ್ಟ್ ಮಾಡ್ತಾರ, ಆಶಾ ಭಟ್ ಮತ್ತೆ ನಮ್ಮ ಸಿಲ್ವರ್ ಸ್ಕ್ರೀನ್ ನೋಡ್ಬೋದು ನಾವು. ಸ್ಯಾಂಡಲ್ವುಡ್ ಅಲ್ಲ, ಮಾಲಿವುಡ್ ಅಲ್ಲ, ಟಾಲಿವುಡ್ ಅಲ್ಲ, ಕಾಲಿವುಡ್ ಅಲ್ಲ, ಹಾಲಿವುಡ್, ಇಂಡಿಯನ್ ಸಿನಿಮಾ. ಇಂಡಿಯನ್ ಸಿನಿಮಾ. ಸೊ ಹೊಸದೇನೋ ನಡೀತಾ ಇದೆ. ಇಟ್ಸ್ ಬ್ರೂಯಿಂಗ್. ಓಕೆ, ಸಮಥಿಂಗ್ ಇಸ್ ಹ್ಯಾಪನಿಂಗ್. ಸಮಥಿಂಗ್ ಇಸ್ ಹ್ಯಾಪನಿಂಗ್. ಯಾರೋ ಬಂದು ಮಾತಾಡ್ಸಿದ್ದಾರೆ, ಒಂದೇನೋ ಇಷ್ಟ ಆಗಿದೆ, ಒಂದಷ್ಟು ಚರ್ಚೆ ನಡೀತಾ ಇದೆ, ನಿಮ್ಮ ಪಾತ್ರದ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ, ಹೀರೋ ಯಾರೋ ಇದ್ದಾರೆ, ಎಲ್ಲ ನಾನೇ ಶ್ರದ್ಧೆ ಹೇಳ್ಬಿಡ್ತಾ ಇಟ್ಸ್ ಬ್ರೂಯಿಂಗ್. ಚೆನ್ನಲ್ಲ ಇವರು ಬಿಟ್ಕೊಡಲ್ಲ ಏನೇನೋ ಈಗ? ಇಲ್ಲ ಸರ್, ರೈಟ್ ನೌ ಐ ಕಾಂಟ್ ಸೇ, ಬಟ್ ಐ ಆಮ್ ಹ್ಯಾಪಿ ಟು ಬಿ ಬ್ಯಾಕ್. ದಿಸ್ ವಾಸ್ ಅ ಡೆಲಿಬ್ರೇಟ್ ಬ್ರೇಕ್. ತುಂಬಾ ಜನ ಬಿಟ್ಟೇ ಬಿಟ್ರಾ ನೀವು? ಇಲ್ಲ, ತಗೊಂಡಿದ್ದೆ, ಕಂಪ್ನಿ ರೆಡಿ ಮಾಡ್ತಿದ್ದೆ, ಇವಾಗ ಬ್ಯಾಕ್. ಈಗ ನಾವು ಕೂಡ ನಿಮ್ ಬಿಸ್ನೆಸ್ ಜೊತೆ ಆಗ್ಬೇಕು ಅಂತ ಏನಾದ್ರು ಇದ್ರೆ, ಯಾರೋ ಎಲ್ಲೋ ಕೂತು ಈ ಶೋ ನೋಡೋ ಟೈಮಲ್ಲಿ ಯೋಚನೆ ಮಾಡ್ತಿದ್ರೆ, ಕ್ಯಾನ್ ಸಮ್ಮನ್ XYZ AB ಜೊತೆ, AB ಟೀಮ್ ಜೊತೆ ಹೈ ಟೀಗೆ ಜಾಯ್ನ್ ಆಗ್ಬೋದಾ? ಟೀಮ್ ಜಾಯ್ನ್ ಆಗ್ಬೋದು, ಎಲ್ಲ ಕೆಲಸ ಮಾಡ್ಬೋದಾ? ಯಾರು ಜಾಯ್ನ್ ಆಗಕ್ ಜಸ್ಟ್ DM us or mail us to high table. ನಮ್ದೆಲ್ಲ ಡೀಟೇಲ್ಸ್ ನಾವು ಹಾಕಿದೀವಿ ಪ್ರೊಫೈಲ್ ಅಲ್ಲಿ. ವರ್ಕ್ ರಿಲೇಟೆಡ್ ಇದ್ರೆ ಅಥವಾ ಕೊಲಾಬ್ರೇಟ್ ಮಾಡ್ಬೇಕು ಅಂತ ಇದ್ರೆ, ಡೆಫಿನೆಟ್ಲಿ ದೀಸ್ ಆರ್ ದ ಟೂ ವೇಸ್ ವೇರ್ ಯು ಕ್ಯಾನ್ ಗೆಟ್ ಅ ಹೋಲ್ಡ್ ಆಫ್ ಅಸ್. ಇಫ್ ಯು ಹ್ಯಾವ್ ಟು ಫ್ಲೋಟ್ ಅ ಟೇಬಲ್, ದೆನ್ ಡೌನ್ಲೋಡ್ ಹೈ ಟೇಬಲ್. ನೈಸ್. ಆಕ್ಚುಲಿ ಒಂದು ಕ್ಷಣ ತುಂಬಾ ಹಿಂದೆ ವೇ ಬ್ಯಾಕ್ AB ಗೆ ಆಸೆ ಇದ್ದದ್ದು ಹೈ ಫ್ಲೈ ಮಾಡಬೇಕು ಅಂತ. ಈಗ ಹೈ
ಟೇಬಲ್ ಅಲ್ಲಿ ಇದ್ದಾರೆ. That's a distant dream, but I'm still passionate about fighter jets. Still, always. ಈಗ ಎಲ್ಲೋ ಫ್ಲೈಟ್ ಅಲ್ಲಿ ಜರ್ನಿ ಮಾಡ್ತಿದ್ದೀರಾ, ಏನ್ ಫೀಲ್ ಮಾಡ್ತೀರಾ ಪ್ಯಾಸೆಂಜರ್ ಸೀಟ್ ಅಲ್ಲಿ ಕೂತು? ಕಮರ್ಷಿಯಲ್ ಫ್ಲೈಟ್ ಅಲ್ಲಿ ಅಷ್ಟು ಥ್ರಿಲ್ ಬರಲ್ಲ. ಯಾರ್ದಾದ್ರೂ ಎ ಬಿ ಮೊಬೈಲ್ ನಂಬರ್ ಇದ್ರೆ ಅವರ ಪರ್ಮನೆಂಟ್ ಲೈಫ್ ಟೈಮ್ ಪರ್ಮನೆಂಟ್ DP is fighter jet. Sukhoi 30 MKI. ಕರೆಕ್ಟ್, Sukhoi 30 ಫೈಟರ್ ಜೆಟ್ ಪರ್ಮನೆಂಟ್ DP. ಹೆಣ್ಮಕ್ಳು ಸಾಮಾನ್ಯವಾಗಿ ಮುದ್ದಾಗಿ ಡ್ರೆಸ್ ಮಾಡ್ಕೊಂಡ್ರೆ ನಂದು ಈ ಅಟೈರ್ಲಿ ಇದೀನಿ ನಾನು ಅಂತೆಲ್ಲ ಚೇಂಜ್ ಮಾಡ್ತಾರೆ. ಲೈಫಲ್ಲಿ ಚೇಂಜೇ ಮಾಡಲ್ವಲ್ಲ ಎ ಬಿ ನೀವು? ನಾನು ಇಷ್ಟು ವರ್ಷ ನೋಡಿ ಸಾಕಾಯ್ತು. ಬಟ್ ಅದ್ರೂ ಚೇಂಜ್ ಮಾಡಲ್ಲ ನೀವು? ಇಲ್ಲ, ದಟ್ಸ್ ಆಲ್ವೇಸ್ ಬಿನ್ ದೇರ್. ಸುಮಾರು ತುಂಬಾನೇ ವರ್ಷ ಆಯ್ತು DP ಚೇಂಜ್ ಮಾಡಿಲ್ಲ. ವಾಟ್ಸ್ಆಪ್ ಅಲ್ಲಿ ಇಟ್ಸ್ ಮೈ ಫೇವ್ರೆಟ್ ಫೈಟರ್ ಜೆಟ್. I just like it. Love it. खून में भरा है. खून में, हाँ, रग में वही है. ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ, ನ್ಯಾಷನಲ್ ಇಂಟಿಗ್ರೇಷನ್, ಇವೆಲ್ಲ ಎ ಬಿಗೆ ಯಾವ್ದಾದ್ರು ಒಂದು ಅಂದರೆ ಒಂದು ಫಂಕ್ಷನ್ ಇದೆ ಬನ್ನಿ ಸುಮ್ಮನೆ ಅಂದರೆ ಎ ಬಿ ಒಪ್ಕೋತಾರೋ ಇಲ್ಲೋ ಗೊತ್ತಿಲ್ಲ, ಯೋಚನೆ ಮಾಡ್ತಾರೆ ಒಂದು 5 ಸರಿ ಯೋಚನೆ ಮಾಡ್ತೀನಿ ಅಂತ. ಅದೇ ಎ ಬಿಗೆ ಯಾವುದಾದ್ರೂ ಒಂದು ಸ್ಟೂಡೆಂಟ್ಸ್ಗಳನ್ನ ಅಡ್ರೆಸ್ ಮಾಡಬೇಕು, ಅಥವಾ ವಿಮೆನ್ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಏನಾದ್ರು ಮಾತಾಡಬೇಕು, ಅಥವಾ ದೇಶಾಭಿಮಾನ ಮೂಡಿಸುವಂಥ ಯಾವುದಾದ್ರೂ ಒಂದು ಲೆಕ್ಚರ್ ಕೊಡಬೇಕು ಅಂದರೆ ಐಮ್ ಗೇಮ್. ಐ ಮೀನ್, ಐ ಡೋಂಟ್ ನೋ ಸರ್, ಲೈಕ್ ಫ್ಯಾಮಿಲಿ ಅಂದ ತಕ್ಷಣ ನಾವು ಇಷ್ಟು ಹತ್ರದಲ್ಲಿ ನೋಡ್ತೀವೇನೋ. ಫಾರ್ ಮೀ ದ ಸೆನ್ಸ್ ಆಫ್ ಜಿಂಗೋಯಿಸ್ಟಿಕ್ ಆಗಿ ಹೇಳ್ತಾ ಇಲ್ಲ, ಪೇಟ್ರಿಯಾಟಿಸಮ್ ನನಗೆ ಮುಂಚಿಂದನೂ ಬಂದಿದೆ, ನನ್ನ ತಂದೆ ತಾಯಿಂದ ಕೂಡ ಬಂದಿದೆ. ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಅವರಿದ್ದಾರೆ. ಆ್ಯಂಡ್ ಎವ್ರಿ ಟೈಮ್ ಭಾರತ್ ಅಂತ ಕೇಳಿದಾಗ ನಂಗೆ ಗೊತ್ತಿಲ್ಲ, ನಂಗೆ ಇನ್ನೂ ಗೂಸ್ ಬಂಪ್ಸ್ ಬರುತ್ತೆ. ಜನಗಣ ಮನಗೆ ಎದ್ದು ನಿಂತಾಗ ನನಗೆ ಸ್ಪೈನ್ ಸ್ಟ್ರೇಟ್ ಇರುತ್ತೆ. ಸೊ ಆ್ಯಂಡ್ ಐ ಟೇಕ್ ಪ್ರೈಡ್ ಇನ್ ಕಾಲಿಂಗ್ ಮೈ ಸೆಲ್ಫ್ ಎನ್ ಇಂಡಿಯನ್ ಸರ್. And I love my country and I don't shy away from showing this love. We are. ನಮ್ಮೆಲ್ಲರಿಗೂ ಅದೊಂದು ಫೀಲ್ ಇದ್ದೇ ಇದೆ. And I just loved your attire too. Oh, thank you. ನೀವು ಚಂದ ಹಾಕೊಂಡ್ ಬಂದಿದ್ದೀರಾ. ಅದು ನೋಡಿದ್ರೆ ಒಳ್ಳೆ ಈ ನೇವಿ ಆಫೀಸರ್ಸ್ ತರ ಕಾಣಿಸಕ್ಕೆ ಶುರು ಮಾಡ್ತೀರಾ. Air Force. ಇದೆಲ್ಲ ಹಾಗೆ ಇದೆ ಅದು. Thank you. ಚೆನ್ನಾಗಿದೆ. ಅಂದ್ರೆ ನಾವೇನು ಹಾಕೋತೀವಿ, ನಾವು ಹೇಗೆ ಮಾತಾಡ್ತೀವಿ, ನಮ್ಮ ಪರ್ಸನಾಲಿಟಿನ ಹೇಗೆ ತೋರಿಸ್ತೀವಿ, ಜನ ಹಾಗೆ ನಮ್ಮನ್ನು ನೋಡೋಕೆ ಶುರು ಮಾಡ್ತಾರೆ. ಕರೆಕ್ಟ್? True. You believe in that? Yes. ನೋಡ್ತಾರೆ ಡೆಫಿನೆಟ್ಲಿ. ಮತ್ತೆ ಅವ್ರ ಲೆವೆಲಲ್ಲಿ ಏನ್ ಜಡ್ಜ್ಮೆಂಟ್ ಇದೆಯೋ ಅದನ್ನು ಜಡ್ಜ್ ಮಾಡ್ಕೊಳ್ತಾರೆ. ಓಕೆ, ಟೆಲ್ ಮಿ, ನಿಮ್ಮನ್ನ ಜನ ನೀವು ಅನ್ಕೊಂಡಾಗೆ ನಿಮ್ಮನ್ನ ಓದಿದ್ರೆ, ರೀಡ್ ಮಾಡಿದ್ರೆ ಕರೆಕ್ಟ್, ರಾಂಗ್ ರೀಡ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸಕ್ ಶುರು ಆಗುತ್ತೆ. ವಾಟ್ ವಿಲ್ ಡು? ಏನ್ ಮಾಡ್ತೀರಿ? ಎಂತದೂ ಇಲ್ಲ. ಯು ನೆಗ್ಲೆಕ್ಟ್ ಇಟ್. ಸರ್, ಅವ್ರು ರೀಡ್ ಮಾಡೋದಕ್ಕೂ ನಂದಕ್ಕೂ ಸಂಬಂಧನೇ ಇಲ್ಲ. ನಾನು ಅದಲ್ಲೇ ಎಂತ ತಲೆ ಹಾಕೊಂಡು ಹೋಗ್ಲಿ? ಅಲ್ಲಮ್ಮ, ಹೆಂಗೆ ಬನ್ನಿ ಕರೆಕ್ಟ್ ಮಾಡ್ತೀನಿ ನಿಮ್ಮನ್ನ ಅಂತ ಹೋಗಿ ಹೇಳಿ? ಅಯ್ಯೋ ಇಲ್ಲ ಸರ್, ಚಾನ್ಸೇ ಇಲ್ಲ. ಅದಕ್ಕೆಲ್ಲ ಟೈಮ್ ಇಲ್ಲ. ಕರೆಕ್ಟ್ ಮಾಡ್ತಾ ಕೂರಕ್ಕೆ ನೋಡಿ ಸರ್, ನಿಮ್ಮವ್ರಾದ್ರೆ ಜಡ್ಜ್ ಮಾಡಲ್ಲ. ಜಡ್ಜ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮವ್ರಲ್ಲ. ಹಂಗೆ ಅಷ್ಟೇ. ಎ ಬಿ ಗೊತ್ತಿದ್ಮೇಲೆ ಯಾಕೆ ಜಡ್ಜ್ ಮಾಡ್ಬೇಕಂತ? ಐ ಮೀನ್ ಸರ್, ಹತ್ರದವ್ರು ಅಂದ್ರೆ ಅವ್ರಿಗೆ ಗೊತ್ತು ನಾನು ಹೇಗೆ, ನಾನು ಏನ್ ಕೆಪಾಸಿಟಿ, ಏನ್ ಮಾಡ್ತೀನಿ, ಏನ್ ಮಾಡಲ್ಲ. ಅಥವಾ ಯಾರೋ ಅಂತ ಇಟ್ ರಿಯಲಿ ಡಸಂಟ್ ಮ್ಯಾಟರ್. ಇನ್ಯಾರು ಆದ್ರೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅದು ಯಾರು ಕೆಡಿಸ್ಕೊಳ್ಳಬಾರ್ದು. ಯಾರಿಗೂ ಜ್ಞಾನ ಕೊಡಲ್ಲ, ಜ್ಞಾನ ಕೇಳಿಸ್ಕೊಳ್ಳೋದಿಲ್ವಾ? ಇಲ್ಲ ಸರ್, ನೆವರ್. ಫ್ರೀ ಜ್ಞಾನ ಯಾರಿಗೂ ಇಲ್ಲ. ಫ್ರೀ ಜ್ಞಾನ ಇಲ್ಲ, ಜಸ್ಟ್ ಕಿಡಿಂಗ್. ನನ್ನ ಫ್ರೆಂಡ್ಸ್ಗಳಿಗೆ ಕೊಡ್ತೀನಿ ತುಂಬಾ ಸತಿ. ಎ ಬಿ ಕೊರಿಬೇಡ ಅಂತ ಹೇಳ್ತಾರೆ, ಬಟ್ ದಟ್ಸ್ ಓಕೆ. ಇಟ್ಸ್ ಆಲ್ ಫ್ರೆಂಡ್ಸ್. ಬಿಕಾಸ್ ಅವ್ರು ಕೊರ್ದಾಗ ನಾನು ಕೇಳಿಸ್ಕೊತೀನಿ. ಐ ಆಮ್ ಅ ಗುಡ್ ಲಿಸ್ನರ್. ಕರೆಕ್ಟ್. ಬಟ್ ಯಾ ಸರ್, ಐ ಮೀನ್ ಪರ್ಸೆಪ್ಷನ್ ಅಂಡ್ ಜಡ್ಜ್ಮೆಂಟ್ಸ್ ಅನ್ನ ಚೇಂಜ್ ಮಾಡೋಷ್ಟು ಮನ್ಸಿಗೆ ಹಚ್ಕೊಂಡು ಬದುಕಕ್ಕೆ ಶುರು ಮಾಡಿದ್ರೆ ಖುಷಿಯಲ್ಲಿರೋದು ನಿಲ್ಸ್ಬಿಡ್ತೀರಾ. 24-25 ಈಗ ನಾವು 2024-25 ಇದೀವಿ. ಈಗ ಡೌನ್ ದ ಲೈನ್ 5 years ಫ್ರಮ್ ನೌ 2030 ಆಶಾ ಭಟ್ ಎ ಬಿ ಏನ್ ಸಕ್ಸಸ್ ಅನ್ನು ಅಚೀವ್ ಮಾಡಿರ್ತಾರೆ, ಎಲ್ಲಿರ್ತಾರೆ? ಸಾರಿ ಸರ್, ಈ ಕ್ವೆಶ್ಚನ್ ನಂಗೆ ಪ್ಯಾಜೆಂಟ್ ಅಲ್ಲೂ ಕೇಳಿದ್ರು. ಐ ಡೋಂಟ್ ಹ್ಯಾವ್ ಅ ಗುಡ್ ಆನ್ಸರ್ ಟು ದೀಸ್. 5 ವರ್ಷ ಆದ್ಮೇಲೆ ಏನು ಕ್ವೆಶ್ಚನ್ಸ್ ನನ್ನ ಹತ್ರ ಇರಲ್ಲ. ಪ್ಯಾಜೆಂಟ್ ಅಲ್ಲಿ 10 years ಬ್ಯಾಕ್ ಕೇಳಿದ್ದಲ್ಲ, ಅವಾಗ ಏನ್ ಹೇಳಿದ್ರಿ? ಆವಾಗ್ಲೂ ಏನು ಇರ್ಲಿಲ್ಲ ನನಗೆ. ಏನ್ ಹೇಳಿದ್ರಿ? ಏನಿಲ್ಲ, ಐ ವಿಲ್ ಜಸ್ಟ್ ಅದಕ್ಕೆ ಕೇಳ್ತಾರೆ, ಏನ್ ಹೇಳಿದ್ರಿ ಅವತ್ತು? 5 years ago I never had a 5-year plan. ಅದನ್ನ ನಾನು ಓಪನ್ ಆಗಿ ಹೇಳ್ಬಿಟ್ಟಿದ್ದೆ. ಐ ವಾಸ್ ವೆರಿ ಆನೆಸ್ಟ್ ಅಬೌಟ್ ಇಟ್. ನಾವು ವಿ ಆರ್ ಇಂಟು ಪಂಚವಾರ್ಷಿಕ ಯೋಜನೆ ಮಾ. ಸರ್, ಗವರ್ನಮೆಂಟ್ ಇರಬಹುದು. ಪರ್ಸನಲಿ ಐ ಡೋಂಟ್ ಹ್ಯಾವ್ ಅ 5-year plan. ಕೇಳ್ತಾ ಇದೀನಿ ಅಷ್ಟೇ. ಆಸ್ ಲಾಂಗ್ ಆಸ್ ಏನ್ ಎದುರುಗಡೆ ಬಂದ್ರು ಎದುರಿಸ್ಕೊಂಡು ನನ್ ಇದಕ್ಕೆ ಖುಷಿಯಲ್ಲಿ ಇಟ್ಕೊಂಡು ಖುಷಿಯಾಗಿರ್ಬೇಕು. ಹರಿ ನಾನು 1 2 3 ಈ ಪ್ರಯಾರಿಟಿನಲ್ಲಿ ಈ 3 ಅಚೀವ್ ಮಾಡಿರ್ತೀನಿ. ಚಾನ್ಸೇ ಇಲ್ಲ ಸರ್. ನಾನು ಆತರ ಯಾವಾಗ ಅನ್ಕೊಂಡಿರ್ತೀನೋ ಲೈಫ್ ಸರ್ಪ್ರೈಸ್. ನಾನು ಹೈಟಿನ ಇಂಟ್ರೆಸ್ಟ್ ಲೆವೆಲ್ ತಗೊಂಡೋಗಿರ್ತೀನಿ. ನಂಬರ್ 1. ನಂಬರ್ 2, ಒಂದು ಈ 5 ವರ್ಷದಲ್ಲಿ
ಕಡಿಮೆ ಅಂದರೂ ನಾನೊಂದು 20 ಸಿನಿಮಾ ಮಾಡಿರ್ತೀನಿ, ಅದ್ರಲ್ಲಿ ಒಂದೆರಡು ಆಸ್ಕರ್ಗಾರು ಹೋಗಿರುತ್ತೆ, ಅಥವಾ ಒಂದೆರಡು ಸ್ಟೇಟ್ ಅವಾರ್ಡ್ ಬಂದಿರುತ್ತೆ, ಅಥವಾ ಒಂದು 3 ಸೈಮಾ ಅವಾರ್ಡ್ ಬಂದಿರುತ್ತೆ, 3 ಫಿಲ್ಮ್ ಅವಾರ್ಡ್ಸ್ ಬಂದಿರುತ್ತೆ, ಫಿಲ್ಮ್ ಫೇರು. ಸರ್, ಐ ಆಮ್ ವೆರಿ ಬೋರಿಂಗ್ ಲೈಕ್ ದಟ್, ಆರ್ ಐ ಡೋಂಟ್ ನೋ ವಾಟ್ ಇಸ್ ಐ ಡೋಂಟ್ ಹ್ಯಾವ್ ಅ ಚಾಯ್ಸ್ ಆಫ್ ವರ್ಡ್ ಫಾರ್ ಇಟ್. ಬಟ್ ಪ್ಯಾಜೆಂಟ್ ಇದ್ದಾಗಲೂ ಸಿನಿಮಾ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ, ಸಿನಿಮಾ ಮಾಡ್ಬೇಕಾದ್ರೆ ಆಂಟರ್ಪ್ರನರ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ, ನನಗೆ ಸ್ಕೂಲಲ್ಲಿ ಓದ್ಬೇಕಾದ್ರೆ ಫೈಟರ್ ಪೈಲಟ್ ಆಗಬೇಕು ಅಂತಿದ್ದೆ, ಜೀವನ ಇನ್ನೆಲ್ಲೋ ಕರ್ಕೊಂಡು ಹೋಯ್ತು. ಐ ಥಿಂಕ್ ಐ ವಿಲ್ ಲೆಟ್ ಲೈಫ್ ಸರ್ಪ್ರೈಸ್ ಮೀ ಅ ಲಿಟಲ್ ಬಿಟ್. ಆಸೆ ಇಲ್ವಾ ಎಬಿಗೆ? ಏನು ಆಸೆ ಇಲ್ವಾ? ಇದಾಗಬೇಕು, ಇದು ಮಾಡಬೇಕು, ಖುಷಿಯಲ್ಲಿ ಎಲ್ಲರೂ ಇರಬೇಕು, ನಾನು ಖುಷಿಯಲ್ಲಿ ಜೀವನ ನಡ್ಸ್ಕೊಂಡು ಹೋಗ್ಬೇಕು, ಇಷ್ಟಿದ್ರೆ ಸಾಕು. ಇಂಗ್ಲಿಷಲ್ಲಿ ಒಂದು ಮಾತಿದೆ, ಗೋಲ್ ವಿತೌಟ್ ಎ ಪ್ಲಾನ್ ಈಸ್ ಓನ್ಲಿ ಎ ವಿಶ್ ಅಂತ. ಇಲ್ಲ ಸರ್, ನನ್ನ ಗೋಲ್ ಎದುರುಗಡೆ ಬಂದ್ರೆ ನಾನು ಪ್ಲಾನ್ ಮಾಡೇ ಮಾಡ್ತೀನಿ, ಹಂಗೆ ಅಂತಲ್ಲ. ಬಟ್ ಆ ಪ್ಲಾನು ಅದೇ ಹಿಂಗೆ ಇದೇ ರೋಡು ಇದೇ ಡೆಸ್ಟಿನೇಷನ್ ಅಲ್ಲ. ಡೆಸ್ಟಿನೇಷನ್, ದ ಹೈಯರ್ ಗೋಲ್ ಇಸ್ ಟು ಬಿ ಹ್ಯಾಪಿ, ಮೇಕ್ ಮೈ ಕಂಟ್ರಿ ಪ್ರೌಡ್ ಇನ್ ಒನ್ ವೇ ಆನ್ ಅದರ್. ಅದಿದ್ದೇ ಇದೆ, ಅದು ಯಾವತ್ತೂ ಚೇಂಜ್ ಆಗಲ್ಲ. ಬಟ್ ಮಧ್ಯದಲ್ಲಿ ಇಫ್ ಲೈಫ್ ವಾಂಟ್ಸ್ ಟು ಸರ್ಪ್ರೈಸ್ ಯು, ಐ ಆಮ್ ಅಪ್ ಫಾರ್ ಇಟ್. ವೈ ನಾಟ್? ಮೇ ಬಿ ಇಟ್ ಹ್ಯಾಸ್ ಬೆಟರ್ ಪ್ಲಾನ್ಸ್ ದೆನ್ ಯು ನೆವರ್ ನೋ. ತುಂಬ ಖುಷಿಯಾಗಿರ್ಬೇಕು ಅಂತ ಬಯಸ್ತೀವಿ. ಯಾರು ಅಂತಾರೆ, ಮದುವೆ ಆಗಿರೋರೆಲ್ಲ ಮದುವೆ ಆಗ್ಬಿಟ್ರೆ ಖುಷಿಯಾಗಿರಲ್ಲ ಅಂತಾರೆ. ಇನ್ನೊಬ್ರು ಹೇಳ್ತಾರೆ, ತುಂಬ ಖುಷಿಯಾಗಿರ್ಬೇಕಾದ್ರೆ ದುಡ್ಡು ಬೇಕು ತುಂಬ ಅಂತಾರೆ. ಹಾಗಾದರೆ ದುಡ್ಡು ಮುಖ್ಯನಾ, ಅಥವಾ ಮದುವೆಯಾಗಿ ಸೆಟ್ಲ್ ಆಗಿ ಆರಾಮಾಗಿರೋದು ಅದು ಖುಷಿನಾ, ಅಥವಾ ಇಂಡಿವಿಜುವಲ್ ಆಗಿರೋದು ಖುಷಿನಾ, ಅಥವಾ ನಾವೊಂದು ಗೋಲ್ ಇಟ್ಕೊಂಡಿರ್ತೀವಿ, ಆ ಗೋಲನ್ನು ಅಚೀವ್ ಮಾಡಿದ್ರೆ ಅದೇ ಖುಷಿನಾ? ಎಬಿಗೆ ಏನು ಅನ್ಸುತ್ತೆ? ಸಬ್ಜೆಕ್ಟಿವ್ ಅಲ್ವಾ ಸರ್ ಇದೆಲ್ಲ? ಎಷ್ಟು ಸಬ್ಜೆಕ್ಟಿವ್ ಟಾಪಿಕ್ಸ್ ಆ್ಯಂಡ್ ಪರ್ಸೆಪ್ಟಿವ್ ಟಾಪಿಕ್ಸ್ ಇದು. ಲೈಕ್ ಸೆಟಲ್, ಮದುವೆ ಆದ್ರೇನೆ ಸೆಟಲ್ ಅನ್ಕೊಳ್ಳೋದು ಒಂದು ಪರ್ಸೆಪ್ಷನ್. ಆಲ್ರೆಡಿ ಸೆಟಲ್ಡ್ ಇದ್ದೀನಿ, ಮೇ ಬಿ ಖುಷಿಯಾಗಿರಕ್ಕೆ ಇನ್ನೊಂದು ಕಂಪ್ಯಾನಿಯನ್ ಬೇಕು, ಮದುವೆ ಆಗ್ತೀನಿ, ಈಸ್ ಅನದರ್ ಪರ್ಸೆಪ್ಷನ್. ಅಥವಾ ದುಡ್ಡಿದ್ರೇನೆ ದುಡ್ಡಲ್ಲೇ ನನ್ನ ಸಕ್ಸಸ್ ಅಳಿತೀನಿ ಅನ್ನೋದು ಒಂದು ಪರ್ಸೆಪ್ಷನ್. ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದೀನಪ್ಪ, ಮುಂದೆ ಬರ್ತಾ ಹೋಗುತ್ತೆ, ಸರಿ ಇದ್ದಿದ್ರಲ್ಲಿ ಬೆಸ್ಟ್ ನಡ್ಸೋಣ ಅನ್ನೋದು ಒಂದು ಪರ್ಸೆಪ್ಷನ್. ಸೊ ಎನಿಥಿಂಗ್ ದಟ್ ಕ್ಯಾನ್ ಕೀಪ್ ಮೀ ಸೇನ್ ಇಸ್ ಮೈ ಪರ್ಸೆಪ್ಷನ್. ಅತಿಯಾಗಿ ಎಲ್ಲದಕ್ಕೂ ಅಟ್ಯಾಚ್ ಮಾಡಿಕೊಂಡು ಇದೇ ನನ್ನ ಜೀವನ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಮೂವಿ ಈಸ್ ಓನ್ಲಿ ಮೈ ಲೈಫ್, or business is only my life, money is only my life, or maybe partner is only my life. No, everything is a part of life. Ashte. It's all in the perception, sir. How do you balance your emotions? Sir, I don't balance. I believe in feel ಆಗ್ತಾ ಇದೆಯಾ, ಫೀಲ್ ಇಟ್. ಅದನ್ನ ಎಷ್ಟು ಒಳಗೆ ಕಟ್ಕೊಂಡು ಹೊರಗೆ ತರದೆ ತ್ರಾಸ್ ಪಡ್ತೀವೋ, ನಾವು ಖುಷಿಯಲ್ಲಿಲ್ಲ ಅಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಖುಷಿಯಲ್ಲಿ ಇಡಕ್ ಸಾಧ್ಯನೇ ಇಲ್ಲ. If you are not happy, you can't keep people around you happy. They can never be happy. Your loved ones I'm talking about. Okay, got it. Because ನಿಮ್ ಚಿಡಿ ಮೂಡ್ ಸ್ವಿಂಗು ಎಲ್ಲ ಅವ್ರ ಮೇಲೆ ಎಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಆಮೇಲೆ ಬಿಟರ್ ಆಗ್ತಾ ಬರುತ್ತೆ. ನಿಮಗೆ ಅಳು ಬರ್ತಾ ಇದೆಯಾ, ಅಳಿ. ಐ ಸೇ ವಲ್ನರಬಿಲಿಟಿ ಸ್ಟ್ರೆಂತ್. ಎಷ್ಟು ಹೇಳಿ ಬೆಳೆಸಿರ್ತಾರೆ, ಅಳ್ಬಾರ್ದು, ಅಳೋದೆಲ್ಲ ವೀಕ್ ಜನರು ಅಳ್ತಾರೆ ಅಂತ. ದಟ್ ಇಸ್ ಸೋ ರಾಂಗ್ ಸರ್. ದಟ್ ಇಸ್ ಸೋ ರಾಂಗ್ ಆನ್ ಮಲ್ಟಿಪಲ್ ಲೆವೆಲ್ಸ್. ಅಳ್ಳ ಬರ್ತಾ ಇದೆಯಾ, ಗೋ ಫಾರ್ ಇಟ್. ಮೇಲ್ ಫೀಮೇಲ್, ಇಟ್ ಅಪ್ಲೈಸ್ ಫಾರ್ ಎವ್ರಿ ಒನ್. ವಲ್ನರಬಿಲಿಟಿ ಇಸ್ ಸ್ಟ್ರೆಂತ್. ಗೋಯಿಂಗ್ ಥ್ರೂ ಯೋರ್ ಎಮೋಷನ್ಸ್ ಇಸ್ ಸ್ಟ್ರೆಂತ್. ಆಸ್ಕಿಂಗ್ ಫಾರ್ ಹೆಲ್ಪ್ ಇಸ್ ಸ್ಟ್ರೆಂತ್. ಕೇಳಿದ್ರೆ ಏನು ಅನ್ಕೊಂಡ್ಬಿಡ್ತಾರೋ, ಅಯ್ಯೋ ಥೆರಪಿಗೆ ಹೋದ್ರೆ ಏನು ಅನ್ಕೊಂಡ್ಬಿಡ್ತಾರೋ. ಎಷ್ಟು ಟ್ಯಾಬೂಸ್ ಇದೆ ಬ್ರೇಕ್ ಮಾಡೋಕ್ಕೆ. ಒಂದು ಥೆರಪಿಸ್ಟ್ ಹತ್ರ ಹೋದ್ರೆ ಸೈಕೋನಾ ಅಂತ, ಲೈಕ್ ಆ ಟರ್ಮಿನಾಲಜಿ ಕೂಡ ನಾವು ಎಷ್ಟು ಲೈಟಾಗಿ ಬಳಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಇವಾಗ ನಾರ್ಮಲ್ ಮೈ ಕೈ ನೋವಿದ್ರೆ ಅಥವಾ ಬೋನ್ ನೋವಿದ್ರೆ ಆರ್ಥೋಪೆಡಿಷನ್ ಹತ್ರ ಹೋಗ್ತೀವಿ, ತಲೆ ನೋವಿದ್ರೆ ನಾವು ಯಾಕೆ ಡಾಕ್ಟರ್ ಹತ್ರ ಹೋಗ್ಬಾರ್ದು? ಸೊ ಐ ಜಸ್ಟ್ ಫೀಲ್ ಆಲ್ ಮೈ ಎಮೋಷನ್ಸ್. ದುಃಖ ಆದರೆ ದುಃಖ ಗೊತ್ತಾಗುತ್ತೆ, ದುಃಖದಲ್ಲಿದ್ದೀನಿ, ಈ 2 ತಾಸು ನನಗೆ ಮಾತಾಡಿಸ್ಬೇಡಿ, ನಾನು ಸರಿ ಹೋಗ್ಬಿಟ್ಟು ನಾನೇ ಕಾಲ್ ಮಾಡ್ತೀನಿ. ಐ ಆಮ್ ವೆರಿ ವೋಕಲ್ ಅಬೌಟ್ ಇಟ್. ನನ್ನ ಮಾತುಕತೆಯ ಕೊನೆ 2 ಪ್ರಶ್ನೆ, ಅದರಲ್ಲಿ ವೆರಿ ಇಂಪಾರ್ಟೆಂಟ್, ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು. ಯಾರೋ ಹೆಣ್ಮಕ್ಳು ಈ ಥರದ್ದೆಲ್ಲ ಹೊಸ ಆಲೋಚನೆ ಇರೋರು, ಆಸೆ ಇರುತ್ತೆ, ಪ್ಲ್ಯಾನಿಂಗ್ ಇರುತ್ತೆ, ದುಡ್ಡಿರಲ್ಲ, ಅಥವಾ ದುಡ್ಡು ಇಟ್ಕೊಂಡಿರೋರು ಏನೋ ಮಾಡಬೇಕು ಅಂತ ಇರೋರು, ಅಥವಾ ಎಷ್ಟೋ ಚಾಲೆಂಜಸ್ಗಳನ್ನ ನೀವು ಫೇಸ್ ಮಾಡಿದ್ದೀರಾ, ಯಾರೋ ಫೇಸ್ ಮಾಡಬೇಕು ಅನ್ಕೋತಾ ಇರೋರಿಗೆ ನಿಮ್ಮ ಸಜೆಷನ್, ನಿಮ್ಮ ಮಾತು, ಬೀಯಿಂಗ್ ಎನ್ ವಿಮೆನ್ ಆಂಟ್ರಪ್ರಿನರ್ ಆಗಿ? ಬರೀ ಆಂಟ್ರಪ್ರಿನರ್ ಕ್ಷೇತ್ರದಲ್ಲೇ ಹೇಳಬೇಕಂದ್ರೆ ಐ ಆಮ್ ವೆರಿ ಗ್ರೀನ್ ಇನ್ ಟು ಇಟ್ ಸರ್. ನಾನೇ ಇನ್ನೂ ನೇಸೆಂಟ್ ಸ್ಟೇಜಲ್ಲಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ಬೋದು, ಒಂದು ಐಡಿಯಾ ಇತ್ತು, ಬ್ಯಾಕಿಂಗ್ ನಾವು ಮಾಡ್ಕೊಂಡ್ವಿ. ಬಿಕಾಸ್ ಆ ಐಡಿಯಾನ ಪಿಚ್ ಮಾಡೋದು ಇನ್ವೆಸ್ಟರ್ಸಿಗೆ ಅದು ಸಂಬಂಧಪಟ್ಟಾಗ ಅವ್ರಿಗೆ ಒಂದು ಸಾಲಿಡ್ ಪಿಚ್ ಕೂಡ ಬೇಕಾಗಿರತ್ತೆ. ಸೊ ಪ್ರಿಪರೇಷನ್ ಇತ್ತು, ಪ್ರಿಪರೇಷನಿಂದ ಪಿಚ್ ಮಾಡಿದ್ವಿ. ಈಗ 1 ವರ್ಷದ ನಂತರ ಹೈ ಟೇಬಲ್ ಇಸ್ ಅ ರಿಯಾಲಿಟಿ. ದಟ್ ವರ್ಕ್ಡ್ ಇನ್ ಮೈ ಕೇಸ್. ನೀವು ಹೇಳಿದ್ದು ಗೊತ್ತು, ಸುಮಾರು ಇದರಲ್ಲಿ ದುಡ್ಡಿನ ಕೊರತೆ ಇರುತ್ತೆ, ಅಥವಾ ಇಮೋಷನಲ್ ಸಪೋರ್ಟಿನ ಕೊರತೆ ಇರುತ್ತೆ, ಈ ಥರದ್ದೆಲ್ಲ ತುಂಬ ಬರುತ್ತೆ. ಬಟ್ ಒನ್ ಥಿಂಗ್ ಸರ್ ದಟ್ ವಿಲ್ ಟೇಕ್ ಯು ಅಹೆಡ್, ಎಸ್ಪೆಷಲಿ ಹೆಣ್ಮಕ್ಳಿಗೆ, is your willpower and resilience.
ಬೀಳ್ತೀವಿ, ಎದ್ನಿಲ್ಲದಿದೆಯಲ್ಲ ಅದರಲ್ಲೇ ಗೇಮ್ ಚೇಂಜರ್ ಅಷ್ಟೇ. ಬೀಳೋದ್ರ ಬಗ್ಗೆ ಹೆದರಬೇಡಿ, ಜಡ್ಜ್ಮೆಂಟ್ ಬಗ್ಗೆ ಹೆದರಬೇಡಿ. ಮತ್ತೆ ಸ್ಟ್ರೆಂತ್ನ ಆಪೋಸಿಟ್ ಜೆಂಡರ್ ಜೊತೆ ಅಳಿಯಕ್ಕೆ ಹೋದಾಗ ಲೈಕ್ ಇಟ್ಸ್ ವೆರಿ ಫನಿ. ಯಾರೋ ಲೈಕ್ ನನ್ನ ಜೊತೆ ಆರ್ಮ್ ರೆಸ್ಲಿಂಗ್ ಅಲ್ಲಿ ಗೆದ್ಬಿಟ್ಟು ತೋರಿಸ್ಬಿಡು. ಸರಿ ಗುರು, ಫಿಸಿಕ್ಸ್ ಪ್ರಕಾರ ನೀನ್ 85, ನಾನು 50 kg. ಬರೀ ಆರ್ಮ್ ರೆಸ್ಲಿಂಗ್ ಇಂದ ಸೋಲ್ಸ್ರೆ ಮಾತ್ರ ಅದು ನನ್ನ ಸ್ಟ್ರೆಂತಾ? ಬೇರೆ ಸ್ಟ್ರೆಂತ್ ಇಲ್ವಾ? ನನ್ನ ಥಿಂಕಿಂಗ್ ಕೆಪಾಸಿಟಿ ನನ್ನ ಸ್ಟ್ರೆಂತ್ ಅಲ್ವಾ? ನನ್ನ ವಿಲ್ ಪವರ್ ನನ್ನ ಸ್ಟ್ರೆಂತ್ ಅಲ್ವಾ? ಸೊ ಹೆಣ್ಮಕ್ಳೇ, ನೀವು ನಿಮ್ಮ ಸ್ಟ್ರೆಂತ್ನ ಅಳಿಯೋ ರೀತಿ ಕೂಡ ಚೇಂಜ್ ಮಾಡ್ಕೊಳ್ಳಿ. ಬರೀ ಫಿಸಿಕಲ್ ಇದರಲ್ಲಿ ನೀವು ಆಬ್ವಿಯಸ್ಲಿ ಸರ್ಟನ್ ಅನಾಟಮಿಕ್ ವೈಸ್ ಇದೀರಾ ನೀವು ಸ್ಟ್ರಾಂಗು, ಮೇ ನಾಟ್ ಬಿ, ಬಟ್ ಒಂದು ಹೆಣ್ಮಗಳಾದ್ರೆ ವಿ ಆಲ್ಸೋ ಪುಷ್ ದ ಬೇಬಿ ಔಟ್. We also take menstruation every month. Correct. And that requires immense amount of strength, sir. And that comes from here and here. ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಮುಗೀತು ಅಷ್ಟೇ. ಇಫ್ ವಿ ಆರ್ ಇನ್ ಸಿಂಕ್, ವಿ ಆರ್ ಅಲೈನ್ ಅಷ್ಟೇ. ಯಾರನ್ನು ಯಾರಕ್ಕಿಂತ ಕಮ್ಮಿ ಅಂತ ಅನ್ಕೋಬೇಡಿ. ಯೋರ್ ವಿಲ್ ಪವರ್ ವಿಲ್ ಟೇಕ್ ಯೋರ್ ಹೆಡ್. ಲಾಸ್ಟ್ಲಿ, ನಿಮ್ಮ ಪ್ರಕಾರ ಹ್ಯಾಪಿ ಲೈಫ್ ಅಂದ್ರೆ ಏನು? ಆ ಸ್ಟೇಜಿಗೆ ತಲುಪಿದೀನಿ ನಾನು. ವಾಟ್ ಈಸ್ ಹ್ಯಾಪಿ ಲೈಫ್? Can we leave it like a cliffhanger? ನನ್ನ ಹತ್ರ ಉತ್ತರನೇ ಇಲ್ಲ ಇದಕ್ಕೆ. ಚೆನ್ನಾಗಿದೆ ಅಲ್ಲ? ಜೋರು ನೆಕ್ಬಿಟ್ರು ಒಂದ್ಸರಿ ಹ್ಯಾಪಿ ಲೈಫ್ ಅಂತ. ಐ ಗಿವ್ ಯು ಸ್ಪೇಸ್. ಯಾಕೆಂದ್ರೆ ತುಂಬಾ ಹಿಂದೆ ಮಂಗಳ ಅಂತ ಒಂದು ವಾರಪತ್ರಿಕೆ ಬರ್ತಾ ಇತ್ತು. ಆ ವಾರಪತ್ರಿಕೆಯಲ್ಲಿ MS ನರಸಿಂಹಮೂರ್ತಿಗಳು ಓದುಗರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ರು. ಆಗ ಒಬ್ಬ ಚಿತ್ರದುರ್ಗದಿಂದ, ಐ ಸ್ಟಿಲ್ ರಿಮೆಂಬರ್, ನನ್ನ ಮಾತಾಡಿದ್ರು ವೇ ಬ್ಯಾಕ್ 15 years ಬ್ಯಾಕ್. ಆಗೊಬ್ಬ ಮಂಗಳ ವಾರಪತ್ರಿಕೆ ಒಂದು ಪ್ರಶ್ನೆ ಬರೀತಾನೆ. ಮೂರ್ತಿಗಳೇ, ನಾವು ಬದುಕಿದ್ದಾಗಲೇ ಸುಖ, ಸಂತೋಷ, ನೆಮ್ಮದಿ ಸಿಗೋದು ಯಾವಾಗ? ಇದು ಕ್ವಶನ್. ಎಸ್, ಸಖತ್ತಿದೆ ಅಲ್ಲ? ಬದುಕಿದ್ದಾಗಲೇ ಸುಖ, ಸಂತೋಷ, ನೆಮ್ಮದಿ ಸಿಗೋದು ಯಾವಾಗ? ಹ್ಯಾಪಿ ಲೈಫ್ ಅಲ್ವಾ? ಅದಕ್ಕೆ ಮೂರ್ತಿಗಳು, MS ನರಸಿಂಹಮೂರ್ತಿಗಳು ಉತ್ತರ ಬರೀತಾರೆ, ನಾವು ಬದುಕಿದ್ದಾಗಲೇ ಸುಖ, ಸಂತೋಷ, ನೆಮ್ಮದಿ ಸಿಕ್ಕಿಬಿಟ್ಟರೆ, ನಾವು ಬದುಕಿದ್ದಾಗಲೇ ಸುಖ, ಸಂತೋಷ, ನೆಮ್ಮದಿ ಸಿಕ್ಕಿಬಿಟ್ಟರೆ ಬದುಕಿನ ಮಜಾ ಯಾವಾಗ? ಅಷ್ಟೇ. ದ್ಯಾಟ್ಸ್ ವೆರಿ ಡೀಪ್. ಈಗ ನಿಮ್ಗೆ ಸ್ಪೇಸ್ ಕೊಟ್ಟಿದ್ದೀನಿ. ಸೊ ಯು ಟೆಲ್ ಮಿ, ಹ್ಯಾಪಿ ಲೈಫ್ ಅಂದರೆ ಖುಷಿಯಾಗಿರುವಂಥ ಜೀವನ ಹೇಗಿರಬೇಕು, ಅಥವಾ ಅಂದರೇನು ಹ್ಯಾಪಿ ಲೈಫ್? I would rather leave it unspoken, sir. Let the emotion do the talking. The smile on my face shows me that. ಅವರವರ ಭಾವಕ್ಕೆ ಅವರವರ ಅಷ್ಟೇ, ಅವರವರ ಭಾವಕ್ಕೆ ಬಿಟ್ಬಿಡಿ. ಸಂತೋಷ ಏನ್ ಅದನ್ನೂ ಹೇಗೆ ಅಳಿತೀರಾ, ಹೆಂಗಿರ್ತೀರಾ, ಇವತ್ತು ಹೆಂಗೆ, ನಾಳೆ ಹೆಂಗೆ. ಹ್ಯಾಪಿನೆಸ್ ಹೆಂಗ್ ಡಿಫೈನ್ ಮಾಡೋದು ನಿಮ್ಮ ಪ್ರಕಾರ? ಸುಮ್ ಜನರಲ್ ಆಗಿ ಕೇಳ್ತೀನಿ, ಹ್ಯಾಪಿನೆಸ್ ಹೆಂಗ್ ಡಿಫೈನ್ ಮಾಡ್ತೀವಿ? ಹಾರ್ಮೋನ್ಸ್. ಗುಡ್ ರೇಷಿಯೋ ಸೆರೋಟೋನಿನ್. ಸರ್, ಇವಾಗ ನಿಮ್ ಜೊತೆ ಕುತ್ಕೊಂಡು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ. 10 ವರ್ಷ ಸೂಪ್ರಾ ನ್ಯಾಷನಲ್ ಕಂಪ್ಲೀಟ್ ಆಯ್ತು. ಐ ಡಿಡ್ಂಟ್ ನೋ 10 years ago I'll meet a person like you. I'll be here on a podcast having green tea talking about my life for the past 10 years. ಖುಷಿಯಾಗಿದ್ದೀನಿ ಸರ್ ಇವತ್ತು ನಾನು. You can see a smile on my face. Correct, exactly. When you look back, ಆ ಫುಟ್‌ಪ್ರಿಂಟ್ಸ್ ಎಲ್ಲ ನಿಮಗೆ ಖುಷಿಯಾಗಿ ತಂದಿದೆ. ನನ್ನ ಫೇಲಿಯರ್ಸ್ ನಂಗೆ ಖುಷಿ ತಂದಿದೆ, ನನ್ನ ಸಕ್ಸಸ್ ನನಗೆ ಖುಷಿ ತಂದಿದೆ, ನನ್ನ ನೋವುಗಳು ನಂಗೆ ಒಂಥರ ಪಾಠಗಳೆಲ್ಲ ಕಳಿಸಿದೆ. ಅದರಿಂದನೂ ನಾನು ಐ ಹ್ಯಾವ್ ಡೆವಲಪ್ಡ್ ಆಸ್ ಅ ಪರ್ಸನ್ ಐ ಆಮ್ ಟುಡೇ. ಇನ್ ದಿಸ್ ಮೊಮೆಂಟ್ ಇಫ್ ಯು ಆಸ್ಕ್ ಮಿ, ಐ ಆಮ್ ಹ್ಯಾಪಿ ಟುಡೇ. ಐ ಆಮ್ ಹ್ಯಾಪಿ ರೈಟ್ ನೌ. ಗ್ರಾಟಿಟ್ಯೂಡ್ ಇರಲೇಬೇಕಲ್ವಾ? ಇರಲೇಬೇಕು ಸರ್, ಗ್ರಾಟಿಟ್ಯೂಡ್ ಇರಲೇಬೇಕು. ಇಟ್ಸ್ ಅ ಮಸ್ಟ್. ಗ್ರಾಟಿಟ್ಯೂಡ್ ಲೀಡ್ಸ್ ಟು ಹ್ಯಾಪಿನೆಸ್ ಆಲ್ಸೋ. ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ನನ್ನ ಅಮ್ಮ, ನನ್ನ ಅಪ್ಪ, ನನ್ನ ಅಕ್ಕ, ನನ್ನ ಮನೆಯವರು, ನನ್ನ ಫ್ರೆಂಡ್ಸು, ನನ್ನ ಸಪೋರ್ಟರ್ಸು. ಅವ್ರಿಗೆ ದಿನ ಹೇಳ್ತೀನಿ, ಇವತ್ತು ಇದಕ್ಕೆ ಕೂಡ ಹೇಳ್ತಾ ಇದ್ದೀನಿ ಪಾಡ್ಕಾಸ್ಟ್ ಅಲ್ಲಿ. ಸುಪ್ರಾ ನ್ಯಾಷನಲ್ ಅವಾರ್ಡ್ ಬಂದಿದ್ದು ನೆನಪಿಸ್ಕೊಂಡು ಡೆಕೇಡ್ ಆಫ್ ಡೆಕೇಡ್ ಆಫ್ ಆಶಾ ಭಟ್ ಇಲ್ಲ, ಡೆಕೇಡ್ ಆಫ್ ಗ್ರಾಟಿಟ್ಯೂಡ್ ಅಂತ ಮೆನ್ಷನ್ ಮಾಡಿ ಏನೇನು ಹೇಳಿದ್ರಲ್ಲ ಅದೆಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ರೆ ಈಗ. ಎಸ್, ಡೆಫಿನೆಟ್ಲಿ ಸರ್. ಇದು ನಾನು ಒಬ್ಳ ಕೈಯಿಂದ ಆಗಿದ್ದ ಚಾನ್ಸೇ ಇಲ್ಲ. ಇಟ್ಸ್ ನಾಟ್ ಜಸ್ಟ್ ಮೀ, ಇಟ್ ವಾಸ್ ನೆವರ್ ಜಸ್ಟ್ ಮೀ ಅಷ್ಟೇ. ನಂಗೆ AB ಹೊಸಬ್ರಲ್ಲ, AB ಸಿಗ್ತಾರೆ, AB ಜೊತೆ ಮಾತಾಡ್ತೀನಿ ನಾನು, ಆನ್ ಅಂಡ್ ಆಫ್ ಇರ್ತೀನಿ ಅವ್ರ ಜೊತೆ ಟಚಲ್ಲಿ. ಬಟ್ ಇವತ್ತು ವೆರಿ ಸ್ಪೆಷಲ್ ಮಾ. ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಇಟ್ ಸ್ಪೆಷಲ್. ನಂಗೆ ಕರೆದಿದ್ದಕ್ಕೆ, ಒಂದು ಜರ್ನಿನ, ನನ್ನ ಜರ್ನಿನ ಹೇಳ್ಕೊಳ್ಳೋಷ್ಟು ಲಾಯಕ್ ಇದೀನಿ ಅಂತ ಒಂದು ಅವಕಾಶ ಕೊಟ್ಟು ಪಾಡ್ಕಾಸ್ಟ್ ಅಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹರಿ ಕಥೆಗೆ ವೆರಿ ಆಪ್ಟಿವ್ ನೀವು. ಥ್ಯಾಂಕ್ ಯು ಸರ್. ಹರಿ ಜೊತೆ ಆ ಕಥೆಗಳನ್ನು ಹೇಳಿದ್ದಕ್ಕೆ. ಬಿಕಾಸ್ ನನ್ನ ತಲೆಯಲ್ಲಿ ಓಕೆ, ನಂದ್ರಿಂದ ಏನ್ ಕಲಿಯೋದಿದೆ ಅಷ್ಟೆಲ್ಲ, ಲೈಕ್ ಓಕೆ, ಲೈಕ್ ಸ್ವಲ್ಪ ಅದು ಹೈಂಡ್ ಸೈಟ್ ಅಲ್ಲಿ ಅದು ಇರುತ್ತೆ. ಬಟ್ ಇವಾಗ ಏನು ಅನಿಸ್ತು? ಥ್ಯಾಂಕ್ ಯು, ಐ ಫೀಲ್ ಗುಡ್. ಸೊ ನೈಸ್ ಆಫ್ ಯು. ಥ್ಯಾಂಕ್ ಯು ಹರಿಕಥೆ ದ ಪಾಡ್ಕಾಸ್ಟ್ ಶೋಗೆ ನೀವು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅ ಲಾಟ್. ಇದು ನಮ್ಮೆಲ್ಲರ ಪ್ರೀತಿಯ AB ಆಶಾ ಭಟ್. ನ್ಯೂಸು ನಮ್ಮ ಪಾಡ್ಕಾಸ್ಟ್ನಲ್ಲಿ ಅವ್ರು ಭಾಗವಹಿಸಿದ್ರು, ಅವ್ರನ್ನ ಕಳಿಸ್ಕೊಡ್ತೀನಿ. ತುಂಬ ಇನ್ಸ್ಪೈರ್ ಆಗಿದ್ದೀವಿ. ಹೆಣ್ಮಕ್ಳು ಎಸ್ಪೆಷಲಿ
ಎ ಬಿನ ನೋಡಿ ಇನ್ಸ್ಪೈರ್ ಆಗೋದು, ಕಲಿಯೋದು, ಬಿಕಾಸ್ ಅವರ ಕೆಲಸ ಪ್ರಶಂಸನೀಯ ಮತ್ತು ಅನುಕರಣೀಯ. ಪ್ರಶಂಸನೀಯ, ಅನುಕರಣೀಯ. ಥ್ಯಾಂಕ್ ಯು ಎ ಬಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹರಿಕಥೆ ದಿ ಪಾಡ್ಕ್ಯಾಸ್ಟ್ ಶೋ. ನಮ್ಮ ಪಾಡ್ಕ್ಯಾಸ್ಟ್ನ ಅತಿಥಿ ಎ ಬಿ ಆಶಾ ಭಟ್ ಅವರಿಗೆ ಒಂದು ಪ್ರೀತಿಯ ಉಡುಗೊರೆ, ಎ ಗಿಫ್ಟ್ ಸ್ಪಾನ್ಸರ್ RSP ಗ್ರೂಪ್, ಯುವರ್ ಡ್ರೀಮ್ಸ್ ಅವರ್ ವಿಂಗ್ಸ್. ಒಂದು ಸ್ಪೆಷಲ್ ಆಗಿ ನಿಮ್ಗೆ ಕಳಿಸ್ಕೊಟ್ಟಿದ್ದಾರೆ. ದಿಸ್ ಫಾರ್ ಯು ಎ ಬಿ. ಥ್ಯಾಂಕ್ ಯು ಸೋ ಮಚ್. ಅವ್ರದ್ದೇ ಪ್ರಾಡಕ್ಟ್ ಅದು, RSP ಗ್ರೂಪ್. ಸಮಥಿಂಗ್ ಸ್ಪೆಷಲ್, ಮಗದೊಂದು ಗಿಫ್ಟ್ ಹ್ಯಾಂಪರ್ ಫ್ರಮ್ ಕೇಕ್ವಾಲಾ. ಸೊ ಕೇಕ್ವಾಲಾ ಕಡೆಯಿಂದ ಬದುಕು ಯಾವಾಗಲೂ ಸ್ವೀಟ್ ಆಗಿರಲಿ. ಯು ಲವ್ ಕೇಕ್ ಅಲ್ಲ, ಸೊ ಕೇಕ್ವಾಲಾದಲ್ಲಿ ಯಾವಾಗಲೂ ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ಸ್ಪೆಷಲಿ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಮಥಿಂಗ್ ಸ್ಪೆಷಲ್ ಟು ಆಶಾ ಭಟ್. ದಿಸ್ ಇಸ್ ಸಮಥಿಂಗ್ ಸ್ಪೆಷಲ್ ಬಿಕಾಸ್ ಅವರು ಕಲಾವಿದರಾಗಿರೋದ್ರಿಂದ, ಡ್ಯಾನ್ಸರ್ ಆಗಿರೋದ್ರಿಂದ ಒಂದು ವಿಶ್ ಮಾಡ್ತಾ, ಇವಾಗ ಒಂದು ಹೊಸ ಪ್ಲ್ಯಾಟ್ಫಾರ್ಮ್ ಶುರು ಮಾಡಿದ್ದಾರೆ, ಅವ್ರಿಗೆ ವಿಶ್ ಮಾಡ್ತಾ ಡಾಕ್ಟರ್ ಚೇತನ RS ಕಲಾಲುಹ ಬ್ರೆಡ್ ಆ್ಯಂಡ್ ವಿಲ್ ಕಡೆಯಿಂದ ಒಂದು ಅದ್ಭುತವಾಗಿ ಅವ್ರಿಗೊಂದು ನೋಟ್ ಬರೆದು, ಡಿಯರ್ ಆಶಾ ಭಟ್ ಅವರೇ ಅಂತ ಒಂದು ಪ್ರೀತಿಯ ನೋಟ್ ಬರೆದು ಒಂದು ಪೇಂಟಿಂಗ್ನ, ಹ್ಯಾಂಡ್ ಮೇಡ್ ಅವರೇ ಮಾಡಿರುವಂಥ ಪೇಂಟಿಂಗ್ ಇದು. ಶಿ ಈಸ್ ಆಲ್ಸೋ ಪೇಂಟರ್ ಆ್ಯಂಡ್ ಡ್ಯಾನ್ಸರ್. ನಿಮಗೋಸ್ಕರ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಚೇತನ. Oh my God, thank you Dr. Chetana. Thank you so much. Appreciate it. ಇದನ್ನು ಒಂದ್ಸರಿ ನೀವು ಓದಬೇಕು ಬಿಕಾಸ್ ನಿಮ್ಗೆ ಸ್ಪೆಷಲಾಗಿ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಗೋ ಹೆಡ್ ಟು ಡಾಕ್ಟರ್ ಚೇತನ. Dear Asha Bhattavare, with heartfelt admiration, I present to you the Pattachitra art of the tree of life, a timeless symbol deeply rooted in Indian culture, mythology, and ecology. This exquisite artwork embodies harmony, creation, and the interconnectedness of all living beings. Its vibrant colors, intricate patterns, and profound spiritual themes beautifully represent the balance of earth, water, air, fire, a reflection of life's delicate equilibrium. Much like the sacred tree, you are a source of inspiration and strength. Thank you. Embodying versatility, humility, and grace. Your multi-talented nature and unwavering dedication to excellence have brought immense pride to our nation and touched countless lives across the world. Thank you. Wishing you peace, harmony, good health always. Your genuineness and accomplishments continue to inspire many. Here's to continued journey of greatness and impact. More power to you, our dearest Asha Bhattavare, with utmost admiration. Oh wow! Art by Dr. Chetna and Harish Nagaraju sir, Siri Media House. Thank you so much. ತುಂಬಾ ಚಂದ ಇದೆ. It's very nice. A chitra, tree of life. Of course. ಯಾವಾಗಲೂ ಒಳ್ಳೇದಾಗಲಿ. Thank you sir. Thank you. ವಿ ಆಲ್ ವಿಶ್ ಯು ಆಲ್ ದಿ ಬೆಸ್ಟ್ ವಿಶಸ್. ನಿಮ್ಮನ್ನು ಇನ್ನೂ ನಾವು ನೋಡಬೇಕು. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮುಂದಿನ ಪಾಡ್ಕಾಸ್ಟಲ್ಲಿ.